ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸ್ವಲ್ಪನೂ ಸ್ಕಿಪ್ ಮಾಡಿದೆ ನೋಡಿ. ನೀನೇ ನಾನಾದೆ. ಬದುಕೆ ವಿಚಿತ್ರ ಎನಿಸುತ್ತದೆ. ಅರೆ ಅಲ್ಲ ಬದುಕಲ್ಲ, ನನ್ನ ಈ ಹುಚ್ಚು ಮನಸ್ಸು ವಿಚಿತ್ರ ಅನಿಸೋದು. ಅಲ್ಲ, ಎಷ್ಟು ವರ್ಷಗಳಿಂದ ಈ ದಿನಕ್ಕೆ ಕಾದೆ ನಾನು, ಆ ಮಲೆನಾಡ ಸೌಂದರ್ಯವನ್ನು ಕಣ್ಣು ತುಂಬಿಕೊಳ್ಳಲು, ಈ ಮಳೆಗಾಲದಲ್ಲಿ ಮೈತುಂಬಿ ಹರಿಯುವ ಜಲಪಾತಗಳ ಸಂಗ ಬೆರೆಯಲು. ಆದರೆ ಇವತ್ತು ಯಾಕೋ ಅಲ್ಲಿಗೆ ಈ ಪಯಣ ಸಾಗಿದ್ದರೋ ಸಂತೋಷ ಆಗುತ್ತಿಲ್ಲ. ಯಾಕೆ ನನ್ನನ್ನು ಹೀಗೆ ಕಾಡುತ್ತೀಯಾ ಎಂದು ನನ್ನ ಮನಸ್ಸಿಗೆ ಎಷ್ಟು ಬೈದರೋ ಅದಕ್ಕೆ ಬುದ್ಧಿ ಬರೋದಿಲ್ವಾ ಅಂತ ನನ್ನ ಮನವನ್ನು ಶಪಿಸುತ್ತಿದ್ದೆ. ಯಾಕೆ ಹೀಗೆ ಅಂದರೆ, ನಾನು ಅಪ್ಪ ಅಮ್ಮ ಜೊತೆ ಹೋಗಬೇಕು ಅಂತ ನಿನಗೆ ಹೇಳಿದ್ದೋ, ನೀನು ಹೋಗ್ತಿರೋದು ಯಾರ ಜೊತೆ ಅಂತ ನನ್ನನ್ನೇ ಪ್ರಶ್ನಿಸುತ್ತದೆ ನನ್ನ ಮನಸ್ಸು. ನಾನು ಸುಮ್ಮನೆ ಇರಲಿಲ್ಲ. ನಾನು ಹೇಗೆ ಇರಬೇಕು ಅಂತ ನಿನಗೆ ಹೇಳಿದ್ದೆ, ಹಾಗೆ ಇದ್ದೇನೆ. ನಾನು ನಿನಗೆ ಹೇಳೋದಿಲ್ಲ, ಬಾಯ್ ಬಿಟ್ಟು ಹೇಳು. ನೀನೇ ತಾನೇ ಅವನನ್ನು ಒಪ್ಪಿಕೋ ಎಂದಿದ್ದು. ಅದಕ್ಕೆ ನಾನು ಹೂ ಅಂದೆ. ಅದಕ್ಕೆ ಇವರ ಜೊತೆ ಇದ್ದೇನೆ ನಾನು. ಇಲ್ಲ ಅಂದರೆ ಇಷ್ಟೊತ್ತಿಗೆ ಅಪ್ಪ ಅಮ್ಮನ ಜೊತೆನೇ ಇರಬಹುದಿತ್ತು, ಇಲ್ಲೇ ಹಾಕಿರ್ತಿದ್ವಿ ಅಂತ ದಬಾಯಿಸಿದಾಗ ನನ್ನ ಮನಸ್ಸು ಬಾಯಿ ಮುಚ್ಚಿಕೊಂಡು ಅದು ಲವ್ ಆಗೋಯ್ತು ಅವನನ್ನು ನೋಡ್ತಾನೆ ಅಂತ ರಾಗ ಹೇಳಿದ್ದು. ಮತ್ತೆ ಇವಾಗ ಬಾಯಿ ಮುಚ್ಕೊಂಡು ಖುಷಿ ಪಡು, ಮತ್ತೆ ಏನೇನೋ ಹೇಳಿ ತಲೆ ತಿನ್ಬೇಡ ಎಂದು ಅದಕ್ಕೆ ಬೈದು ಸುಮ್ಮನಾಗಿಸಿದೆ. ಆದರೆ ಅದು ಅಷ್ಟಕ್ಕೆ ಸುಮ್ಮನಾಗುವ ಒಳ್ಳೆ ಬುದ್ಧಿ ಇಲ್ಲವಲ್ಲ. ಮತ್ತೆ ಶುರು ಮಾಡಿದ್ದು. ಅಲ್ಲ, ಮಳೆ ಅಂದರೆ ನನಗೆ ತುಂಬ ಇಷ್ಟ, ಪ್ರಕೃತಿ ಅಂದರೆ ಪ್ರಾಣ ಅಂತ ಎಲ್ಲ ಅಷ್ಟೊಂದು ಉದ್ದ ಭಾಷಣೆ ಮಾಡಿದ್ದು ನೀನೇ ತಾನೇ. ಅದಕ್ಕೆ ಅಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದಾರೆ. ಆದರೆ ನೀನು ತುಂತುರು ಮಳೆ ಇಷ್ಟ, ಅಲ್ಲಿನ ಜೋರು ಮಳೆ ಕಷ್ಟ, ಅಲ್ಲಿನ ಗುಡುಗು ಸಿಡಿಲು ಭಯ ಅಂತ ಬಿಡಿಸಿ ಹೇಳೋಕೆ ಏನಾಗಿತ್ತು ನಿನಗೆ ಎಂದು ಮತ್ತೆ ನನಗೆ ಬೈಯಲು ಶುರು ಮಾಡಿದ್ದ. ಅದನ್ನು ಹೇಗೆ ಸುಮ್ಮನಾಗಿಸುವುದು ಅನ್ನೋ ಯೋಚನೆಯಲ್ಲಿದ್ದವಳನ್ನು ವಾಸ್ತವಕ್ಕೆ ಕರೆತಂದಿತ್ತು ಆ ಕೈಯ ಸ್ಪರ್ಶ. ನನ್ನವನ ಕೈಯ ಸ್ಪರ್ಶ ಅವನೆಡೆಗೆ ತಿರುಗಿದೆ. ಮೊಗದಲ್ಲಿ ಮಾಸದ ಅದೇ ಕಿರುನಗೆ ನನಗೊಂದು ಪ್ರೀತಿಯ ಭರವಸೆಯಂತೆ ಕಂಡಿತು. ತಿಳಿಯದೆ ನನ್ನ ಮೊಗದಲ್ಲೂ ಒಂದು ಕಿರುನಗೆ ಹಾದು ಹೋಗಿದ್ದು. ಏಕೆ ನಮ್ಮ ಜೊತೆ ಅಪ್ಪ ಅಮ್ಮನೂ ಬರಬೇಕಿತ್ತಾ ಎಂದು ಕೇಳಿದಾಗ ಒಂದು ಕ್ಷಣ ಬೆಚ್ಚಿದಂತಾಯಿತು. ನಾನು ಮನಸ್ಸಿನಲ್ಲಿ ಅಂದುಕೊಂಡಿದ್ದು ಇವರಿಗೆ ಹೇಗೆ ಗೊತ್ತಾಯಿತು? ನಾನೇನು ಜೋರಾಗಿ ಹೇಳಿಲ್ಲ ಅಲ್ವಾ ಎಂದು ಯೋಚಿಸತೊಡಗಿದಾಗ ಅವರು ಮತ್ತೆ, ಹೀಗೆ ಸುಮ್ಮನೆ ಪಿಳಿಪಿಳಿ ಕಣ್ಣು ಬಿಡುತ್ತಾ ಕೂತರೆ ಹೇಗೆ? ನಿನ್ನಿಷ್ಟದ ಊರಿಗೆ ನಿನ್ನಿಷ್ಟದ ಮಳೆಗಾಲದಲ್ಲಿ ಕರೆದುಕೊಂಡು ಹೋಗುತ್ತಿದ್ದೇನೆ, ನೀನು ಖುಷಿಯಿಂದ ಕುಣಿದಾಡುತ್ತೀಯಾ ಅಂತ ನಾನೇನೇನೋ ಯೋಚಿಸಿದರೆ ನೀನೀಗೆ ಮೌನವಾಗಿ ಕುಳಿತು ಬಿಟ್ರೆ ಹೇಗೆ ಎಂದಾಗ ನನಗೆ ಜ್ಞಾನೋದಯವಾಯಿತು. ತತ್ತೆರಕಿ, ಹೌದು ಪಾಪ, ಇವರು ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ರು ಅಂತ ಯೋಚಿಸೋದು ಬಿಟ್ಟು, ಯಾವತ್ತೂ ಮಳೆ ಬಂದರೆ ಅಪ್ಪ ಅಮ್ಮ ಬೇರೆ ಇಲ್ಲ, ಗುಡುಗು ನನಗೆ ಭಯ ಅಂತ ಹೇಗೆ ಹೇಳಿ ಅಂತ ಏನನ್ನೋ ಯೋಚಿಸಿ ಈ ಸಮಯ ಎಲ್ಲ ಹಾಳು ಮಾಡ್ತಿದ್ದೀನಲ್ಲ ಎಂದು ನನ್ನ ತಲೆಗೆ ನಾನೇ ಒಂದು ಮೊಟಕಿಕೊಂಡೆ. ನಾನು ಅಚಾನಕ್ಕಾಗಿ ಹಾಗೆ ಮಾಡಿದಾಗ ಅವರಿಗೆ ಏನನ್ನಿಸಿತೋ ಏನೋ. ತಕ್ಷಣ ಕಾರಿಗೆ ಬ್ರೇಕ್ ಹಾಕಿ ನಿಲ್ಲಿಸಿ ನನ್ನೆಡೆಗೆ ಆಶ್ಚರ್ಯದಿಂದ ನೋಡುತ್ತಾ, ಏನಾಯ್ತು ಎಂದರು. ನಾನು ಪೆಚ್ಚಾಗಿ ನಗುತ್ತಾ, ಏನಿಲ್ಲ, ನೀವು ಕಾರ್ ಓಡಿಸಿ ಎಂದು ಸುಮ್ಮನಾದೆ. ನಂತರ ಅದು ನೀವು ಕೇಳಿದ್ರಲ್ಲ ಯಾಕೆ ಮೌನವಾಗಿ ಇದ್ದೀನಿ ಅಂತ. ಅದಕ್ಕೆ ಯಾಕೆ ಅಂತ ಯೋಚಿಸಿದಾಗ ಉತ್ತರ ವಿಚಿತ್ರವಾಗಿತ್ತು ಅನ್ನಿಸ್ತು. ಅಂದರೆ ನನ್ನ ಮೌನಕ್ಕೆ ಅರ್ಥ ಇರಲಿಲ್ಲ ಅನ್ನಿಸ್ತು. ನಿಮಗೂ ಬೇಜಾರು ಮಾಡಿ ನಾನು ಬೇಜಾರಾಗ್ತಿದೆ ಅಂತ ನನ್ನ ಮೇಲೆ ಕೋಪ ಬಂತು. ಅದಕ್ಕೆ ಅಮ್ಮವರು ತಮಗೆ ತಾವೇ ತಲೆಗೆ ಮುಟ್ಕಿಕೊಂಡ್ರಾ ಎಂದು ನಕ್ಕರು. ಅವರು ನಕ್ಕರೆ ಎಷ್ಟು ಮುದ್ದಾಗಿ ಕಾಣುತ್ತಾರೆ. ಅವರ ನಗುವನ್ನೇ ಕಣ್ಣಲ್ಲಿ ಸೆರೆ ಹಿಡಿಯುತ್ತದೆ. ಏನೋ ಅಂದ್ಕೊಂಡೆ, ಅಮ್ಮವರು ಮೌನವಾಗಿದ್ದರೂ ತಲೆ ಇಷ್ಟೆಲ್ಲ ಕೆಲಸ ಮಾಡುತ್ತಿತ್ತು ಅನ್ನೋ ಎಂದಾಗ ನಾನು, ಹ್ಞೂ ರೀ, ಮತ್ತೆ ಆಗಲೇ ನೀವು ಮೊದಲು ಯಾಕೆ ಮೌನವಾಗಿ ಇದ್ದೆ ಅಂದ್ರಲ್ಲ, ಆಗ ಒಂದು ಜಗಳನೇ ನಡೀತಾ ಇತ್ತು ಅಂದೆ ಅವರೆಡೆಗೆ ತಿರುಗಿ. ಜಗಳನ? ಎಲ್ಲಿ, ಯಾರಿಗೆ ಎಂದು ಆಶ್ಚರ್ಯದಿಂದ ಕೇಳಿದರು. ಅದಕ್ಕೆ ನಾನು, ನನಗೂ ನನ್ನ ಮನಸ್ಸಿಗೂ ನಾನೊಂದು ಹೇಳಿದ್ರೆ ಅದೊಂದು ಹೇಳುತ್ತೆ, ಮತ್ತೆ ಎಲ್ಲ ತಪ್ಪನ್ನು ನನ್ನ ಮೇಲೆ ಹೊರಿಸುತ್ತದೆ. ಅದಕ್ಕೆ ನಾನು ಸುಮ್ಮನೆ ಇರಲಿಲ್ಲ. ನಿನ್ನ ಮಾತು ಕೇಳಿನೇ ಎಲ್ಲ ಮಾಡೋದು, ಅಂಥದ್ರಲ್ಲಿ ಎಲ್ಲ ನನ್ನ ಮೇಲೆ ಹೀಗೆ ಆಗ್ತೀಯಾ ಅಂತ ದಬಾಯಿಸಿದೆ ಎಂದಾಗ, ಹಾಗಾ ಎಂದವರು ಜೋರಾಗಿ ನಗಲು ಶುರು ಮಾಡಿದರು. ನನಗೂ ಭಯಂಕರ ಕೋಪ ಬಂತು. ಅಲ್ಲ, ನಾನೇ ತಮಾಷೆ ಮಾಡ್ತಿದ್ದೀನಾ ಅಂತ ಅವರನ್ನೇ ದುರುಗುಟ್ಟಿ ನೋಡಿದೆ. ಅಲ್ಲ, ನಿನಗೆ ನಿಜವಾಗೂ 24 ವರ್ಷ ಆಗಿದೆಯಾ
ಅಂತ ಯಾಕೋ ಅನುಮಾನ ಕಣೆ. ಅಲ್ಲ, ನಾವೇನೋ ಹನಿಮೂನ್ಗೆ ಹೊರಟಿದ್ದೇವೆ, ಅಲ್ಲೇನಾದರೂ ಬಾಲ್ಯ ವಿವಾಹ ಅದು ಇದು ಅಂತ ನಾನು ನಿನಗೆ ತಾಳಿ ಕಟ್ಟಿದ್ದಕ್ಕೆ ನನ್ನನ್ನು ಜೈಲಿಗೆ ಏನಾದರೂ ಹಾಕಿದ್ರೆ ಅಂತ ಎಂದರು ನಗುತ್ತಾ. ಮೊದಲೇ ಕೋಪ ಇದ್ದ ನನಗೆ ಇವರ ಮಾತು ಕೇಳಿ ಮತ್ತೂ ಕೋಪ ಬಂದು ಕೈಯಲ್ಲೇ ಅವರನ್ನು ಪಟಪಟ ಅಂತ ಹೊಡೆಯೋಕ್ಕೆ ಶುರು ಮಾಡಿದೆ. ಲೇ ಸಾಕು ಕಣೆ, ಅಯ್ಯೋ ಅಮ್ಮ, ಕಾರ್ ಡ್ರೈವ್ ಮಾಡ್ತಾ ಇದ್ದೀನಿ ಬಿಡೇ ದಮ್ಮಯ್ಯ ಅಂದ್ರು. ನಾನು ಸುಮ್ಮನಾಗಿದ್ದೆ. ಪಕ್ಕ ಆಯಿತು, ನೀನಿನ್ನೂ ಎಳೆ ಮಗು ಎಂದರು ಗಂಭೀರವಾಗಿ. ನಾನು ಮುಖ ತಿರುಗಿಸಿ ಕೂತೆ. ಅವರು ಸುಮ್ಮನಾದರು. ಒಂದೆರಡು ಕ್ಷಣಗಳ ನಂತರ ಇಬ್ಬರೂ ತಡೆದ ನಗುವನ್ನು ಜೊತೆಯಾಗಿ ಮನತುಂಬಿ ನಕ್ಕಿದೆವು. ಮನದಲ್ಲಿದ್ದ ಅದೊಂದು ಸಂಕೋಚದ ಪರದೆ ನಿಧಾನವಾಗಿ ಕಳಚುತ್ತಲಿದ್ದ. ಕಿಟಕಿಯಾಚೆ ಕಣ್ಣಾಡಿಸಿದೆ. ಬೆಂಗಳೂರಿನ ಟ್ರಾಫಿಕ್ ಜಾಮ್, ಮಾಲಿನ್ಯಗಳಿಂದ ತುಂಬ ದೂರ ಸಾಗಿದ್ವಿ. ದೂರ ದೂರಕ್ಕೂ ಹಸಿರಿನ ಬಯಲುಗಳು, ಅಲ್ಲೊಂದು ಇಲ್ಲೊಂದು ಬೆಟ್ಟ, ಮರಗಳು ನಡುವಲ್ಲಿ. ರವಿಯು ಮೋಡಗಳ ಹಿಂದೆ ಅಡಗಿದ್ದ. ತುಂತುರು ಮೆಲ್ಲನೆ ಕಿಟಕಿಯನ್ನು ಬಡಿಯಲಾರಂಭಿಸಿದ್ದ. ಕಿಟಕಿಯ ಬಾಗಿಲನ್ನು ಮೆಲ್ಲಗೆ ಸ್ವಲ್ಪ ಇಳಿಸಿದೆ. ಒಂದೆರಡು ಹನಿಗಳು ನನ್ನ ಕಂಗಳಿಗೆ ಮುತ್ತಿಟ್ಟೆವು. ತಂಗಾಳಿಯು ನನ್ನನ್ನು ಅಪ್ಪಿತು. ನನ್ನವನೆಡೆಗೆ ನೋಡಿದೆ. ಅವರು ನನ್ನ ಸಂತೋಷವನ್ನು ಕದ್ದು ನೋಡುತ್ತಿದ್ದರು. ರೇಡಿಯೋ ಭಾವಗೀತೆಗಳನ್ನು ಮೆಲ್ಲನೆ ಹಾಡುತ್ತಿತ್ತು. ನನ್ನ ಅದೆಷ್ಟು ವರ್ಷಗಳ ಕನಸು ಇಂತಹ ತುಂತುರು ಮಳೆಯಲ್ಲಿ ಹಸಿರಿನ ನಡುವೆ ಹಾಡುಗಳನ್ನು ಕೇಳುತ್ತಾ ಒಂದು ಲಾಂಗ್ ಡ್ರೈವ್ ಹೋಗಬೇಕೆಂದು. ಇಂದು ನನ್ನ ಕನಸಿನ ಜೊತೆಗೆ ನನ್ನವನು ಇದ್ದಾನೆ. ಅಂದೆಂದೋ ಮಾತಿನ ಭರಾಟೆಯಲ್ಲಿ ಮಳೆಗಾಲದ ಮಲೆನಾಡು ನೋಡಬೇಕು, ತುಂಬಿ ಹರಿಯುವ ಜಲಪಾತಗಳ ಕಣ್ತುಂಬಿಕೊಳ್ಳಬೇಕು ಎಂದಿದ್ದೆ. ನಂತರ ಅದರ ಬಗೆಗೆ ಮರೆತೇ ಹೋಗಿದ್ದೆ. ಆದರೆ ಅವನು ಮರೆಯಲಿಲ್ಲ. ನಮ್ಮ ಹನಿಮೂನ್ಗೆ ಆ ಕನಸನ್ನು ನನಸು ಮಾಡಿದ್ದೆನು. ನನ್ನ ಚಿಕ್ಕ ಪುಟ್ಟ ಆಸೆಗಳಿಗೆ ಇಷ್ಟು ಪ್ರಾಮುಖ್ಯತೆ ನೀಡುವವರು ಇನ್ನು ಈ ಬದುಕಿನುದ್ದಕ್ಕೂ ಎಲ್ಲ ಕಷ್ಟ ಸುಖಗಳಿಗೆ ಜೊತೆಯಾಗಿರುತ್ತಾರೆ ಎಂಬ ನಂಬಿಕೆ ಗಟ್ಟಿಯಾದಂತಾಗಿತ್ತು. ಮೆಲ್ಲನೆ ಉಸಿರಿದೆ. ಐ ಲವ್ ಯು ಎಂದು. ಹೋ, ಏನಂದೆ? ಇನ್ನೊಮ್ಮೆ ಹೇಳು ಎಂದರು. ಏನಿಲ್ಲ ಎಂದು ಮಳೆಗೆ ಮುಖ ಹುಟ್ಟಿದೆ. ಐ ಲವ್ ಯು ಟು ಎಂದು ಪ್ರೀತಿಯಿಂದ ತಲೆ ಸವರಿದರು. ಇದು ಕನಸು ನನಸು ಒಂದು ಅರ್ಥ ಆಗುತ್ತಿರಲಿಲ್ಲ. ಪ್ರಯಾಣ ಮುಂದುವರೆದಿತ್ತು. ಹರಟೆ ಮೆಲ್ಲಗೆ ಹೆಚ್ಚುತ್ತಿತ್ತು. ಕನಸುಗಳಿಗೆ ರೆಕ್ಕೆಗಳು ಬಂದಂತಾಗಿತ್ತು. ಅವರೊಡನೆ ಹರಟುತ್ತಾ ಅದ್ಯಾವ ಗಳಿಗೆಯಲ್ಲಿ ಮಲಗಿದನೋ ತಿಳಿಯಲಿಲ್ಲ. ಅವರು ಕೆನ್ನೆ ತಟ್ಟಿ ಎಬ್ಬಿಸಿದರು. ಮೆಲ್ಲನೆ ಕಣ್ಬಿಟ್ಟೆ. ಅವರ ಹೆಗಲ ಮೇಲೆ ಮಲಗಿದ್ದೆ. ತಕ್ಷಣ ಎದ್ದವಳೆ, ಸಾರಿ, ಯಾವಾಗ ಮಲಗಿದೆನೋ ತಿಳಿಯಲಿಲ್ಲ ಎಂದೆ. ನಕ್ಕವರೇ, ಪರವಾಗಿಲ್ಲ, ಮೊದಲು ಬಾ, ಊಟ ಮಾಡೋಣ, ಇಲ್ಲಿಂದ ಮುಂದಕ್ಕೆ ಅಷ್ಟು ಹೋಟೆಲ್ಗಳು ಇಲ್ಲ ಎಂದರು. ಆಚೆ ನೋಡಿದೆ. ಹೋಟೆಲೊಂದರ ಮುಂದೆ ಕಾರು ನಿಂತಿತ್ತು. ಮಳೆ ವಿರಾಮ ಹೇಳಿತ್ತು. ಮೋಡಗಳು ರಾರಾಜಿಸುತ್ತಿದ್ದೆವು. ಊಟ ಮಾಡಿದ ನಂತರ ನಮ್ಮ ಪ್ರಯಾಣ ಮುಂದುವರೆದಿತ್ತು. ನಮ್ಮ ಗಮ್ಯ ತಲುಪುವುದರ ಒಳಗೆ ಕತ್ತಲು ಕವಿದಿತ್ತು. ವಿರಾಮ ಬಿಟ್ಟಿದ್ದ ಮಳೆ ಸ್ವಲ್ಪ ಬಿರುಸಾಗಿತ್ತು. ನಾವು ಬುಕ್ ಮಾಡಿದ ಹೋಟೆಲ್ ಮುಂದೆ ಕಾರು ನಿಲ್ಲಿಸಿದರು. ಮಳೆ ಈಗ ಮತ್ತೂ ಜೋರಾಗಿತ್ತು. ತುಂತರಿನ ಮೇಲಿನ ಪ್ರೀತಿ ಇದರ ಮೇಲಿರಲಿಲ್ಲ. ಇಳಿದವರೇ, ಒಂದು ನಿಮಿಷ ಛತ್ರಿ ಹಿಡ್ಕೋ, ನಾನು ಲಗೇಜ್ ತೆಗಿತೀನಿ ಎಂದು ಡಿಕ್ಕಿ ಓಪನ್ ಮಾಡಿದರು. ನಾನು ಛತ್ರಿಯನ್ನು ಇಬ್ಬರಿಗೂ ಸೇರಿ ಹಿಡಿದಿದ್ದೆ. ಅದೇ ಕ್ಷಣದಲ್ಲಿ ಜೋರಾದ ಗುಡುಗು ಕಿವಿಗೆ ಅಪ್ಪಳಿಸಿದ್ದೇ ತಡ. ಅಮ್ಮ ಎಂದು ಕಿರಿಚಿ ಕಣ್ಣುಗಳನ್ನು ಮುಚ್ಚಿ ಕೈಗಳನ್ನು ಕಿವಿಗಳ ಮೇಲೆ ಅದುಮಿದೆ. ನಾನು ಹಿಡಿದಿದ್ದ ಛತ್ರಿ ನಮ್ಮಿಬ್ಬರ ತಲೆಯ ಮೇಲೆ ಜೋರಾಗಿಯೇ ಬಿತ್ತು. ಆಗ ತಾನೇ ತಲೆ ಎತ್ತುತ್ತಿದ್ದ ಅವರು ಅಮ್ಮ ಎಂದು ಕಿರಿಚಿ ಲಗೇಜನ್ನು ಬೀಳಿಸಿ ಛತ್ರಿಯನ್ನು ಹಿಡಿದು, ಏನಾಯ್ತೋ, ಯಾಕೆ ಕಿರ್ಚಿದೆ ಎಂದರು. ಮೆಲ್ಲನೆ ಕಣ್ಣು ತೆಗೆದು ಅವರೆಡೆ ನೋಡಿ ತೊದಲುತ್ತಾ, ಅದು ಗುಡುಗು ಜೋರು ಎಂದು ತಡವರಿಸಿದೆ. ಗುಡುಗು ಅಂದರೆ ಭಯನಾ ಎಂದರು. ಹೂ ಎಂದು ತಲೆಯಾಡಿಸಿದೆ. ಮತ್ತೆ ಮಳೆಗಾಲದ ಮಲೆನಾಡು ಅಂದರೆ ಅಷ್ಟು ಇಷ್ಟ ಅಂದೆ ಎಂದರು. ಅದು ಮಳೆ ಇಷ್ಟ, ಗುಡುಗು ಮಾತ್ರ ಕಷ್ಟ ಎಂದೆ. ಅದಕ್ಕೇನ ಬೆಳಗ್ಗಿನ ನಿನ್ನ ಮೌನ ಎಂದರು. ಹ್ಞೂ ಅಂದೆ. ಅಲ್ಲ, ಎಲ್ಲ ಸಿನಿಮಾದಲ್ಲೂ ಮಳೆ ಗುಡುಗಿಗೆ ಹೀರೋನ ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾಳೆ. ನಾನು ಒಳ್ಳೆ ಮಳೆಗಾಲದಲ್ಲಿ ಇಲ್ಲಿಗೆ ಬಂದರೆ ನಿನ್ನ ಆಸೆನೂ ತೀರುತ್ತೆ, ಆ ಸಿನಿಮಾಗಳ ಥರನೂ ನಡೆಯುತ್ತೆ ಎಂದುಕೊಂಡೆ. ನೀನು ನೋಡಿದ್ರೆ ತಲೆ ಮೇಲೆ ಛತ್ರಿ ಕುಗ್ದಲ್ಲ ಎಂದರು ತಲೆ ಹುಜ್ಜಿಕೊಳ್ಳುತ್ತಾ. ನನಗೂ ನಗು ಬಂತು. ಮುಸಿ ಮುಸಿ ನಗುತ್ತಿದ್ದೆ. ನನ್ನ ಪುಣ್ಯ, ಗಾಬರಿಯಲ್ಲಿ ನಾ ಬೀಳಿಸಿದ್ದ ಲಗೇಜ್ ನನ್ನ ಕಾಲ ಮೇಲೆ ಬೀಳಲಿಲ್ಲ ಎಂದವರೇ ಲಗೇಜ್ ಹಿಡಿದುಕೊಂಡರು. ಛತ್ರಿ ಎಂದೆ. ಬೇಡ, ಛತ್ರಿನೂ ಲಗೇಜು ಎರಡೂ ನನ್ನ ಕೈಯಲ್ಲೇ ಇರಲಿ. ಮತ್ತೆ ಏನಾದರೂ ಗುಡುಗು ಬಂದರೆ ಯಾಕೆ ಬಂತಪ್ಪ ಎಂದು ನಕ್ಕವರೇ
ನನ್ನ ಭುಜದ ಸುತ್ತ ಕೈಯನ್ನು ಹಾಕಿ ಛತ್ರಿಯನ್ನು ಹಿಡಿದುಕೊಂಡು ಲಗೇಜ್ನೊಡನೆ ನಡೆದರು. ಅವರೊಟ್ಟಿಗೆ ಹೆಜ್ಜೆ ಹಾಕುತ್ತಾ ಸಾಗಿದೆ. ನನ್ನ ಭಯದ ಗುಟ್ಟು ಅಪ್ಪ ಅಮ್ಮನಿಗೆ ಬಿಟ್ಟರೆ ಇವರ ಹತ್ತಿರವೇ ಬಿಟ್ಟುಕೊಟ್ಟಿದ್ದು. ರೂಮಿಗೆ ಹೋದವರೇ ಮಲಗಲು ಸಿದ್ಧ ಮಾಡಿಕೊಳ್ಳುತ್ತಿದ್ದೆವು. ಮಳೆ ಮತ್ತೂ ಬಿರುಸಾಗಿತ್ತು. ಭಯ ನನ್ನ ಮನದಲ್ಲೇ ಇತ್ತು. ಅವರು ನನಗೆ ತಿಳಿಯದೆ ಕವರಿಗೆ ಗಾಳಿ ಊದಿ ನನ್ನ ಕಿವಿಗಳ ಬಳಿ ತಂದು ಸಿಡಿಸಿ ಗುಡುಗು ಎಂದರು. ತಕ್ಷಣ ಹೆದರಿದವಳೆ ಕೈಯಲ್ಲಿ ಬಟ್ಟೆಗಳನ್ನು ಅಲ್ಲೇ ಬೀಳಿಸಿ ಅವರನ್ನು ಅಪ್ಪಿದೆ. ಅವರು ನನ್ನನ್ನು ಅಪ್ಪಿದವರೇ. ಮೆಲ್ಲಗೆ ಅವರು ಸಿಡಿಸಿದ ಕವರನ್ನು ನನ್ನ ಕಣ್ಣ ಮುಂದೆ ತಂದು ತುಂಟನಗೆ ನಕ್ಕರು. ಛೆ, ಇವರ ಮೋಸಕ್ಕೆ ಬಲಿಯಾದೆ ಎನಿಸಿ ಕೋಪದಲ್ಲಿ ಅವರ ಎದೆಗೊಂದು ಗುದ್ದು ಕೊಟ್ಟು ದೂರ ಸರಿಯಲು ಹೋದೆ. ಆದರೆ ನನ್ನನ್ನು ಬರಸಲಿದವರೇ ಹಣೆಯನ್ನು ಪ್ರೀತಿಯಿಂದ ಚುಂಬಿಸಿದರು. ನನಗೆ ಈ ಮಗುವಾಗಿ ಇರುವುದೇ ಇಷ್ಟ ಎಂದರು. ಅವರ ಬಾಹುಗಳಲ್ಲಿನ ಬೆಚ್ಚನೆಯ ಪ್ರೀತಿಯಲ್ಲಿ ನಾನು ಕರಗಿ ಹೋಗಿ ಅವರೆದೆಗೆ ಹೊರಗಿದೆ. ನಿನ್ನೊಂದಿಗಿನ ಈ ಮೊದಲ ಮಳೆ ಸದಾ ನನ್ನೆದೆಯಲ್ಲಿ ಪ್ರೀತಿಯ ನೆನಪಾಗಿ ಉಳಿಯುತ್ತದೆ ಎಂದು ಮನಸ್ಸು ಮತ್ತೆ ಹಾಡುತ್ತಿತ್ತು. ಮುಚ್ಚಿದ ಕಂಗಳ ಮೇಲೆ ಮುಂಗುರಳು ಆಟವಾಡುತ್ತಿತ್ತು. ತಂಗಾಳಿಯೊಡನೆ ಕೂಡಿ ಮಧುಚಂದ್ರವೂ ಮುಗಿದಿತ್ತು. ಕಾಂಕ್ರೀಟ್ ಕಾಡಿಗೆ ವಾಪಸ್ಸಾಗಿ ಆಗಿತ್ತು. ಆದರೂ ಏನೋ ಒಂದು ಹೊಸತನ ಮನದಿ ಮೂಡಿತ್ತು. ಚಳಿಗೆ ಮತ್ತೆ ಮುದುರಿ ಮಲಗಿದೆ. ಜಾರಿದ್ದ ಹೊದಿಕೆ ಬಿಗಿಯಾಗಿ ಹಿಡಿದೆ. ಮನವು ತೋರುತ್ತಿದ್ದ ಸವಿಗನಸುಗಳ ಬಿಡಲು ಇಷ್ಟವಿರಲಿಲ್ಲ. ಯಾರೋ ತಲೆಯ ಸವರಿದಂತಾಗಿ ಸ್ವಲ್ಪ ಸ್ವಲ್ಪ ಎಚ್ಚರವಾಗುತ್ತಿತ್ತು. ಕಂದ, ಹಿದ್ದೇಳೋ ಎಂಬ ಕೂಗಿಗೆ ನಿದ್ರೆ ಮೆಲ್ಲನೆ ಜಾರಿದ್ದ. ಕಣ್ತೆರೆದ ಒಳಗೆ ಕಂಡಿದ್ದು ನನ್ನವನ ಮುಗಳ್ನಗೆ ಹೊತ್ತ ಅದೇ ಮೊಗ. ಅವರ ಕೈ ನನ್ನ ತಲೆ ಸವರುತ್ತಿತ್ತು. ಕಂದ, ತಡ ಆಯಿತು, ಎದ್ದೇಳೋ ಎನ್ನುತ್ತಿದ್ದರು. ಇನ್ನು 5 ನಿಮಿಷ ಎಂದು ಮತ್ತೆ ಮುದುಡಿ ಮಲಗಲು ನೋಡಿದೆ. ಆದರೆ ಅವರು ನನ್ನ ಹೊದಿಕೆಯನ್ನು ಜೋರಾಗಿ ಎಳೆದವರೇ. ಕಂದ, ನಿನ್ನ ಆಫೀಸ್ಗೆ ಬಿಟ್ಟು ನಾನು ಹೋಗಬೇಕು, ತಡವಾಗುತ್ತೆ, ಪುಟ ಎದ್ದೇಳು ಎಂದರು. ದಡಕ್ಕನೆ ಎದ್ದು ಕುಳಿತವಳೆ. ಸಮಯ ಎಷ್ಟು ಎಂದೆ. ಆತಂಕದಿಂದ ಕಂಗಳನ್ನು ದೊಡ್ಡದಾಗಿ ಬಿಟ್ಟು 6:15 ಎಂದರು ನಗುತ್ತಾ. ಅಯ್ಯಯ್ಯೋ, ಆಗಲೇ 6:15ನಾ? ಬೇಗ ಇಪ್ಸೋಕೆ ಏನು ನಿಮಗೆ? ಇವತ್ತು ಕೆಲಸಕ್ಕೆ ಬೇಗ ಹೋದರೆ ಮನೆ ಕೆಲಸಕ್ಕೆ ಅತ್ತೆಗೆ ಸಹಾಯ ಮಾಡೋಕ್ಕೆ ಆಗಲ್ಲ. ಮೊದಲನೇ ದಿನವೇ ಹೀಗಾದರೆ ಅವರು ನನ್ನ ಬಗ್ಗೆ ಏನು ಅಂದುಕೊಳ್ಳಲ್ಲ. ಅಮ್ಮ ಎಷ್ಟು ಹೇಳುತ್ತಿದ್ದರು, ಮೊದಲನೇ ದಿನ ಹಾಗೆ ಇರು ಹೀಗೆ ಇರು ಎಂದು. ಆದರೆ ನಾನು ಅಯ್ಯೋ ಸರಿರಿ ಈ ಕಡೆ, ಮೊದಲೇ ತಡ ಆಗಿದೆ ಎಂದವಳೆ ಬಾತ್ರೂಮ್ಗೆ ಹಾರಿದೆ. ಬಾಗಿಲು ಮುಚ್ಚುವಾಗ ಅವರು ಆಶ್ಚರ್ಯದಿಂದ ನನ್ನೇ ನೋಡುತ್ತಾ ಇರುವುದು ನೋಡಿ ನಿಧಾನಕ್ಕೆ ವಾಸ್ತವಕ್ಕೆ ಬಂದೆ. ನನ್ನ ಮನ ನನಗೆ ರೇಗಿದ್ದಷ್ಟು ನಾ ಅವರ ಮುಂದೆ ರೇಗಿದ್ದೆ. ನಮ್ಮಿಬ್ಬರ ಭೇಟಿಯ ನಂತರ ಇದೇ ಮೊದಲ ಬಾರಿ ನಾ ಈ ರೀತಿ ಇಷ್ಟೊಂದು ಮಾತಾಡಿದ್ದು. ನನ್ನ ಮನವು ಇಂದು ಯಾವ ಗಳಿಗೆಗೆ ಎದ್ದಿದ್ದು ತಡ ಮಾಡಿದರ ಅವಾಂತರ ಇದು ಎಂದು ನನ್ನ ಹಳೆಯ ತೊಡಗಿತ್ತು. ಬೇಗ ಬೇಗ ಸಿದ್ಧವಾಗಿ ಬರುವ ವೇಳೆಗೆ ಹೊದಿಕೆಯ ಮಡಚಿಟ್ಟು ಬಾಗಿಲು ಮುಚ್ಚಿ ಹೋಗಿದ್ದರು. ಬೇಗ ಬೇಗನೆ ಸಿದ್ಧವಾಗಿ ಕೆಳಗೆ ಓಡಿದೆ. ಆಗಲೇ ನನ್ನವನನ್ನು ನಾನು ಸರಿಯಾಗಿ ನೋಡಿದ್ದು. ಮೊದಲ ಬಾರಿಗೆ ಅವರನ್ನು ಫಾರ್ಮಲ್ಸ್ನಲ್ಲಿ ನೋಡಿದ್ದು. ಬಹಳ ಸ್ಮಾರ್ಟ್ ಆಗಿ ಮುದ್ದಾಗಿ ಕಾಣಿಸುತ್ತಿದ್ದಾರೆ ಅಂತ ನನ್ನ ಮನವು ಅವರನ್ನು ಕಣ್ತುಂಬಿಕೊಳ್ಳತೊಡಗಿತ್ತು. ಹೆಚ್ಚೆತ್ತವಳೆ ಮೊದಲೇ ತಡವಾಗಿದೆಯಲ್ಲ ಎಂದು ನನ್ನ ತಲೆಗೆ ಮಡಗಿಕೊಂಡು ಓಡಿದೆ. ಮಾವ ಹಾಗೂ ನನ್ನವ ತಿಂಡಿಗೆ ಕುಳಿತಿದ್ದರು. ಅತ್ತೆ ಬಡಿಸಲು ಸಿದ್ಧ ಮಾಡಿಕೊಳ್ಳುತ್ತಿದ್ದರೆ ಬಂದವಳೆ ಅತ್ತೆಯ ಬಳಿ ತಲೆ ಬಗ್ಗಿಸಿ, ಅತ್ತೆ ಕ್ಷಮಿಸಿ, ಇವತ್ತು ತಡ ಆಯಿತು, ನಾಳೆಯಿಂದ ಬೇಗ ಎದ್ದೇಳುತ್ತೇನೆ, ಇವಾಗ ನೀವು ಕೂತ್ಕೊಳ್ಳಿ, ನಾನೇ ಬಡಿಸುತ್ತೇನೆ ಎಂದೇ ಅವರನ್ನು ಕೂರಿಸಲು ನೋಡುತ್ತಾ. ಅತ್ತೆ ನಕ್ಕವರೇ, ಪರವಾಗಿಲ್ಲಮ್ಮ, ಇನ್ನೂ ನೆನ್ನೆನೇ ಹನಿಮೂನಿಂದ ಬಂದಿದ್ದೀರಿ, ಆಯಾಸ ಇರುತ್ತೆ, ಇಂದು ರಜೆ ಹಾಕಬಹುದಿತ್ತು ಎಂದರೆ ಇಬ್ಬರೂ ಕೆಲಸ ಎನ್ನುತ್ತೀರಿ. ಇವತ್ತು ತಡ ಆಗಿದೆ, ನೀನ್ ತಿನ್ನು, ನಾಳೆ ಬಡಿಸುವಿಯಂತೆ ಎಂದು ಕೂರಿಸಿದರು. ಮುಜುಗರದಿಂದಲೇ ನನ್ನವನ ಪಕ್ಕ ಕೂತು ಮೌನವಾಗಿ ತಿನ್ನುತ್ತಿದ್ದೆ. ಕಿವಿಯತ್ತ ಬಾಗಿದವರೇ ಮೆಲ್ಲನೆ, ಆಗಲೇ ನೀನೆಲ್ಲಿದ್ದೆ? ನಿನ್ನ ಜಾಗದಲ್ಲಿ ನಿನ್ನಂತೆ ಇರುವ ಬೇರೆ ಯಾರೋ ಇದ್ದರೋ, ಆದರೆ ಒಂದು ಮಾತ್ರ ಅಪೋಸಿಟ್. 1 ನಿಮಿಷದಲ್ಲಿ 1000 ಮಾತುಗಳನ್ನು ಪಟಪಟ ಎಂದು ಆಡುತ್ತಿದ್ದಳು ಎಂದು ರೇಗಿಸಿ ನಕ್ಕರು, ನನಗೆ ಮಾತ್ರ ಕೇಳುವಂತೆ. ಮಾವ, ಏನು ಅದು ಗುಸುಗುಸು? ಮೊದಲು ತಿಂಡಿ ತಿನ್ನಿ, ನಂತರ ಮಿಕ್ಕಿದ್ದು ಎಂದರು. ನಾನು ತಲೆ ಎತ್ತದೆಯೇ ಬೇಗ ತಿಂಡಿ ತಿಂದು ಮುಗಿಸಿದೆ. ಅವರು ಸುಮ್ಮನೆ ನಕ್ಕು, ಏನಿಲ್ಲಪ್ಪ ಎಂದು ತಿಂಡಿ ಮುಗಿಸಿದರು. ಅತ್ತೆ ಮಾವನಿಗೆ ಹೇಳಿ ಹೊರಟೆವು. ಮೊದಲ ಬಾರಿಗೆ ನನ್ನವನ ಬೈಕ್ ಏರಿದ್ದೆ. ಮೊದಲೇ ಬೆಳಗಿನ ಮುಜುಗರ ಪೂರ್ತಿ ಹೋಗಿರಲಿಲ್ಲ. ಅವರು ನನ್ನನ್ನು ರೇಗಿಸುತ್ತಲೇ ಇದ್ದರು.
ಬೈಕ್ ಏರುವಾಗಲೂ ನನ್ನ ನೋಡಿ ನಗುತ್ತಿದ್ದರು. ಬೇಗನೆ ಬೈಕ್ ಏರಿ ಕುಳಿತೆ. ಏನೋ ಒಂದು ರೀತಿಯ ಸಂತಸ ಮನದೆ, ಹೇಳಲಾರದ ಸವಿಭಾವದ ಒನಲು ಮನದೆ. ತಿಂಗಳ ಬಳಿಕ ನನ್ನ ಆಫೀಸ್ನ ದರ್ಶನ. ಗೇಟ್ ಬಳಿ ನನ್ನ ಇಳಿಸಿದವರೇ, ಕಂದ, ಸಂಜೆ ನಾ ಆಫೀಸ್ನಿಂದ ಹೊರಡುವಾಗ ಮೆಸೇಜ್ ಹಾಕ್ತೇನೆ, ಇಬ್ಬರು ಜೊತೆಯಲ್ಲೇ ಹೋಗೋಣ ಎಂದರು. ನಾನು ಸುಮ್ಮನೆ ತಲೆಯಾಡಿಸಿದೆ. ನಕ್ಕವರೇ ಹೆಲ್ಮೆಟ್ ತೆಗೆದು, ಕಂದ, ನೀನು ಹೀಗೆ ಮೌನವಾಗಿರುವುದರ ಬದಲು ಮನೆಯಲ್ಲಿ ಬೆಳಗ್ಗೆ ಮಾತನಾಡಿದಂತೆ ಮಾತನಾಡಿದರೂ ನನಗೆ ಇಷ್ಟವೇ. ನೀನು ಮದುವೆಯಾದ ಮಾತ್ರಕ್ಕೆ ಬದಲಾಗುವ ಅವಶ್ಯಕತೆ ಇಲ್ಲ. ಅಪ್ಪ ಅಮ್ಮನೂ ನಿನ್ನಲ್ಲಿ ಮಗಳನ್ನೇ ಕಾಣುತ್ತಾರೆ. ಹಾಗಾಗಿ ಅವರೇನೆನ್ನುವರು ಅನ್ನೋ ಗೊಂದಲ ನಿನ್ನ ಮನಸ್ಸಿನಿಂದ ಮೊದಲು ತೆಗೆದುಹಾಕು. ನೀನೇಳುವ ವಿಷಯ ಸೂಕ್ಷ್ಮವಾಗಿ ಯಾರಿಗಾದರೂ ನೋವಾಗಬಹುದು ಅನಿಸಿದರೆ ಮಾತ್ರ ನಿನ್ನ ಈ ಮೌನದ ಮೊರೆ ಹೋಗು. ಏನು ಸರಿನಾ? ನನಗೆ ಗೊತ್ತು ನಿನಗೆ ಇನ್ನೂ ಈ ಹೊಸತನಕ್ಕೆ ಹೊಂದಿಕೊಳ್ಳಲು ಸಮಯ ಬೇಕು ಎಂದು. ಆದರೆ ನಿನ್ನ ಮನದ ಗೊಂದಲಗಳನ್ನು ಮೂಟೆ ಕಟ್ಟಿಬಿಡು. ನಿನ್ನ ಮನಸ್ಸು ನಿನಗೆ ಹೇಳುವುದನ್ನು ನಮಗೂ ಕೇಳುವಂತೆಯೇ ಹೇಳು ಎಂದು ನಕ್ಕರು. ನಾನು ನಗುತ್ತಾ, ಥ್ಯಾಂಕ್ಸ್, ಆದರೆ ನನ್ನ ಮನಸ್ಸು ಒಂದು ಕ್ಷಣನೂ ಸುಮ್ಮನೆ ಇರೋದಿಲ್ಲ. ಅದೆಲ್ಲ ಹೇಳುತ್ತಿದ್ದರೆ ನೀವು ಕಿವಿ ಹೋಯಿತು, ತಲೆ ಚಿಟ್ಟು ಹಿಡಿತು ಅಂತ ಹೇಳ್ತೀರಾ ಎಂದೆ. ಪರವಾಗಿಲ್ಲ, ಚಿಂತೆ ಇಲ್ಲ. ಸರಿ, ಈಗ ಹೊರಡು, ಲೇಟ್ ಆಯಿತು ಎಂದು ಹೆಲ್ಮೆಟ್ ಧರಿಸಿ ಹೊರಟರು. ನಾನು ಕೈ ಬೀಸಿ ಅವರ ಮರೆಯಾಗುತ್ತಿದ್ದಂತೆ ಒಳಗೆ ಹೊರಟೆ. ಒಂದು ತಿಂಗಳ ನಂತರ ಆಫೀಸ್ನತ್ತ ಮುಖ ಮಾಡಿದ್ದೆ. ಮಿಸ್ ಆಗಿ ಹೋದೋಳು ಇಂದು ಮಿಸಸ್ ಆಗಿ ಮರಳುತ್ತಿದ್ದೇನೆ. ಖುಷಿಯಾಗಿ ಹೋದೆ. ಆದರೇನು, ಸ್ವಲ್ಪ ಶುಭಾಶಯಗಳ ವಿನಿಮಯದ ನಂತರ ಶುರು ಆಯಿತು ಕೆಲಸ. ಅದೇ ಕೆಲಸಗಳ ರಾಶಿಯೇ. 10 ನಿಮಿಷಕ್ಕೊಮ್ಮೆ ನನ್ನ ಮನಸ್ಸು ಬಂದು, ಇನ್ನೂ ಎಷ್ಟೊತ್ತೆ, ನನಗೂ ನಿದ್ದೆ ಮಾಡಿ ಸಾಕಾಗಿದೆ, ನಿನ್ನ ಬುದ್ಧಿ ನಿದ್ದೆ ಮಾಡಿದ್ರೆ ನಾನು ನೀನು ಕನಸು ಕಾಣಬಹುದು ಎಂದು ರಾಗ ಹಾಡ್ತಾನೆ ಇತ್ತು. ಹಾಗೂ ಹೀಗೂ ಅದನ್ನು ಸುಮ್ಮನಾಗಿಸಿ ಕೆಲಸದಲ್ಲಿ ಮುಳುಗಿ ಹೋದೆ. ಸಮಯ ಸರಿದಿದ್ದೇ ತಿಳಿಯಲಿಲ್ಲ. ಸಂಜೆ ಮಾಮೂಲಿನಂತೆ 5:30ಕ್ಕೆ ಲಾಗೌಟ್ ಮಾಡಿ ಹೊರಟೆ. ಬೆಳಗ್ಗೆ ಆಫೀಸ್ ಸೇರಿದ ನನ್ನ ಮೊಬೈಲ್ ಸೈಲೆಂಟಾಗಿ ಅನಾಥವಾಗಿ ಬಿದ್ದಿತ್ತು. ಅದನ್ನು ಎತ್ತಿಕೊಂಡು ಮನೆಗೆ ಹೊರಟೆ. ಕೆಲಸ ಜಾಸ್ತಿ ಇತ್ತು. ಮಲಗಿದರೆ ಸಾಕು ಎನಿಸುತ್ತಿತ್ತು. ಸೀದಾ ಬಸ್ ಸ್ಟ್ಯಾಂಡ್ಗೆ ಹೋದವಳೆ ಬಸ್ ಸಿಕ್ಕಿದ ಕೂಡಲೇ ಸೀಟ್ ಹಿಡಿದು ಕಣ್ಮುಚ್ಚಿ ನಿದ್ದೆಗೆ ಜಾರಿದೆ. ಬಸ್ ಪಾಸ್ ಇದ್ದ ಕಾರಣ ಟಿಕೆಟ್ ಅವಶ್ಯಕತೆಯೂ ಇರಲಿಲ್ಲ. ಎಚ್ಚರವಾದಾಗ ನನ್ನ ಸ್ಟಾಪ್ ಹತ್ತಿರ ಬಂದಿತ್ತು. ಮನೆಗೆ ಹೋಗಿ ಇನ್ನೊಂದು ಸುತ್ತು ನಿದ್ದೆ ಮಾಡಬೇಕು ಎಂದು ಯೋಚಿಸುವ ವೇಳೆಗೆ ನನ್ನ ಸ್ಟಾಪ್ ಬಂದಿತ್ತು. ಬೇಗನೆ ಇಳಿದು ಮನೆಯತ್ತ ಸಾಗಿದೆ. ಮನೆಯ ಗೇಟ್ ತೆಗೆಯುವಾಗ ಮೊಬೈಲ್ ಪರದೆಯ ಬೆಳಕು ಕಂಡಿತ್ತು. ಅರೆ, ಇದೇನು ಎಂದು ನೋಡುವಾಗ ನನ್ನವ ಎಂಬ ಹೆಸರು ತೋರುತ್ತಿತ್ತು. ಆಗಲೇ ನನಗೆ ನೆನಪಾದದ್ದು ನನ್ನ ಮೊಬೈಲ್ ಸೈಲೆಂಟ್ನಲ್ಲಿ ಇದ್ದದ್ದು. ಕಾಲ್ ರಿಸೀವ್ ಮಾಡಿ ಕಿವಿಗೆ ಹಿಡುತ್ತಲೇ ಗೇಟ್ ತೆಗೆದು ಒಳಗಡೆ ನಡೆದೆ. ನನ್ನವ ಒಂದೇ ಸಮನೆ, ಯಾಕೆ ಕಂದ ಆಗ್ಲಿಂದ ಕಾಲ್ ಪಿಕ್ ಮಾಡಲಿಲ್ಲ? ಎಷ್ಟು ಸಲ ಮಾಡಿದೆ? ಸರಿ, ಎಲ್ಲಿದ್ಯಾ ನೀನೀಗ ಎಂದು ಕೇಳಲು ಶುರು ಮಾಡಿದರು. ನಾನು ಮನೆಯ ಕರಗಂಟೆ ಬಾರಿಸುತ್ತಾ, ಸಾರಿ, ಅದು ಮೊಬೈಲ್ ಸೈಲೆಂಟ್ನಲ್ಲಿತ್ತು, ಅದಕ್ಕೆ ಗೊತ್ತಾಗಲಿಲ್ಲ, ಇವಾಗ ತಾನೇ ಮನೆಗೆ ಬಂದೆ ಹಿಂದೆ. ನನ್ನವನ ದನಿ ಕೇಳುತ್ತಲೇ ನಿದ್ದೆ ತುಸು ಹಾರಿ ಹೋಗಿತ್ತು. ಏನು, ಮನೆಗೆ ಹೋದ್ಯಾ ಎಂದರು. ನಾ ಯಾಕೆ ಹೀಗೆ ಕೇಳುತ್ತಿದ್ದಾರೆ ಎಂದು ಯೋಚಿಸುವ ವೇಳೆಗೆ ಅಮ್ಮ ಬಾಗಿಲು ತೆಗೆದವರೇ, ಅರೆ ಪುಟ, ನೀನೇನು ಇಲ್ಲಿ ಇಷ್ಟೊತ್ತಿನಲ್ಲಿ ಒಬ್ಳೆ ಬಂದ್ಯಾ? ಅಳಿಯಂದ್ರು ಎಲ್ಲಿಯೇ? ಮದುವೆಯಾದ ಮೇಲೆ ಮೊದಲನೇ ಸಲ ಒಬ್ಳೆ ಯಾಕೆ ಬಂದೆ ಎಂದು ಪ್ರಶ್ನಿಸುತ್ತಿದ್ದರು. ಆಗಲೇ ನೆನಪಾಗಿತ್ತು ನನಗೆ. ಅಲ್ಲಲ್ಲ, ಆಗಲೇ ನನ್ನ ಮನಸ್ಸು ಬುದ್ಧಿ ಎಲ್ಲ ನಿದ್ದೆಯಿಂದ ಎದ್ದಿದ್ದು. ನನಗೀಗ ಮದುವೆಯಾಗಿದೆ. ನಾನು ಹೋಗಬೇಕಾದದ್ದು ನನ್ನವನ ಜೊತೆ ಅವರ ಮನೆಗೆ ಎಂದು. ತಕ್ಷಣ ಅಮ್ಮನ ಬಳಿ, ಅಯ್ಯೋ ಅಮ್ಮ, ಮರ್ತೋಯ್ತು ನನಗೆ ಮದುವೆ ಆಗಿದೆ ಅಂತ. ಅವರು ಅಲ್ಲೇ ಕಾದಿರು, ಕರೆದುಕೊಂಡು ಹೋಗ್ತೀನಿ ಅಂದಿದ್ರು. ಮರೆತೋಗಿ ಸೀದಾ ಮಾಮೂಲಿನಂತೆ ಬಸ್ ಹತ್ತಿ ಮನೆಗೆ ಬಂದ್ಬಿಟ್ಟೆ ಎಂದೆ ತಲೆ ಚಚ್ಚಿಕೊಳ್ಳುತ್ತಾ. ಮೊಬೈಲ್ ಕಿವಿಗೆ ಹಿಡಿದಿದ್ದೆ. ನನ್ನ ಅಷ್ಟೂ ಮಾತುಗಳನ್ನು ಕೇಳಿದವ ಅತ್ತ ಕಡೆಯಿಂದ ಜೋರಾಗಿ ನಗುತ್ತಿದ್ದ. ಇತ್ತ ಅಮ್ಮ ಸಹಸ್ರನಾಮಾರ್ಚನೆ ಶುರು ಮಾಡಿದ್ದರು. ಅಮ್ಮ, ಸರಿ ಬಾಯ್, ಲೇಟ್ ಆಯಿತು, ಆಮೇಲೆ ಕಾಲ್ ಮಾಡ್ತೀನಿ, ಆಗ ಬೈಯೋದು ಕಂಟಿನ್ಯೂ ಮಾಡು ಎಂದು ಮೊಬೈಲ್ನಲ್ಲಿ, ನಿಮಗೆ ತಡ ಆಗುತ್ತೆ, ನೀವು ಮನೆಗೆ ಹೋಗಿರಿ, ಬೇಗ ಬಸ್ ಇಲ್ಲ ಕ್ಯಾಬ್ನಲ್ಲಿ ಬರ್ತೀನಿ ಎನ್ನುತ್ತಾ ಗೇಟ್ ಕಡೆಗೆ ತಿರುಗಿದೆ. ಅವರು, ಕಂದ ಬೇಡ, ಹೇಗಿದ್ದರೂ ಹೋಗಿದ್ಯಾ, ಅಲ್ಲಿ ಸ್ವಲ್ಪ ಹೊತ್ತು ಕಾಲ ಕಳಿ, ನಾ ಅಲ್ಲಿ ಬಂದು ಪಿಕ್ ಮಾಡುತ್ತೇನೆ, ನನಗೆ ಏನು ತೊಂದರೆ ಇಲ್ಲ ಎಂದು ನಗುತ್ತಾ ಕಾಲ್ ಕಟ್ ಮಾಡಿದರು. ನಾನು ಹಲ್ಲುಗಿಂಜುತ್ತಾ ಅಮ್ಮನ ಕಡೆಗೆ ತಿರುಗಿದೆ. ಮುಖ ಊದಿಸಿಯೇ ಅಮ್ಮ, ಏನಂದ್ರು ಎಂದರು. ಅದು ನಾನು ಇಲ್ಲೇ ಇರಬೇಕಂತೆ, ಅವರೇ ಬಂದು ಪಿಕ್ ಮಾಡ್ತಾರಂತೆ ಹಿಂದೆ. ಉದ್ಧಾರ, ಇನ್ನೂ ಅವರಿಗೆ ಅದೆಷ್ಟು ಕಾಟ ಕೊಡ್ತೀಯೋ ಏನೋ.
ಮದುವೆಯಾಗಿ ಮೊದಲನೇ ಸಲ ಜೊತೆಯಾಗಿ ಬಂದಿದ್ರೆ ಎಷ್ಟು ಚಂದ ಇರ್ತಿತ್ತು. ಆರತಿ ಮಾಡಿ ಕರೆದುಕೊಳ್ಳಬೇಕು ಎಂದಿದ್ದೆ. ಆದರೆ ನೀನು ಅದ್ಯಾವ ಲೋಕದಲ್ಲಿ ಇರ್ತೀಯೋ? ಅದೇನು ಮದುವೆ ಆಗಿರೋದು ಮರೆಯೋಕೆ ಆಗುತ್ತಾ? ಅಳಿಯಂದ್ರು ನಿನ್ನ ಬಗ್ಗೆ ಏನು ತಿಳಿದುಕೊಂಡರೋ ಏನೋ ಎಂದು ಬೈಯುತ್ತಲೇ ಇದ್ದರು. ಅಮ್ಮ ಪ್ಲೀಸ್, ಒಳಗೆ ಬಂದ ಮೇಲೆ ಬೈಯೋದು ಕಂಟಿನ್ಯೂ ಮಾಡು. ಇಲ್ಲಿ ಅಕ್ಕಪಕ್ಕದವರಿಗೆಲ್ಲ ಏನೂ ಗೊತ್ತಾಗೋದು ಬೇಡ ಎಂದೇ ಮುಖ ಚಿಕ್ಕದು ಮಾಡಿ. ಸರಿ ನಡಿ ಎಂದಿದ್ದರು. ದುಮುಗುಡುತ್ತಲೇ ನಡೆದಿದ್ದರು. ನಾನು ಮೆಲ್ಲಗೆ ಅವರ ಹಿಂದೆಯೇ ಸಾಗಿದೆ. ಸ್ವಲ್ಪ ಹೊತ್ತಿಗೆ ಅಪ್ಪ ಸಹ ಬಂದರು. ಅಮ್ಮ ನನ್ನ ಬಗ್ಗೆ ಅಪ್ಪನಿಗೆ ದೂರು ಹೇಳಿಯಾಗಿತ್ತು. ಅಪ್ಪನೂ ನನ್ನನ್ನು ನೋಡಿ ನಗುತ್ತಿದ್ದರು. ನಂತರ ಹೋಗ್ಲಿ ಬಿಡೆ, ಅವಳಿಗೂ ಮೊದಲನೇ ದಿನಾನೇ ತಾನೇ, ಮರೆತ ಹಾಗೆ ಆಗಿರುತ್ತೆ ಎಂದವರೇ ನನ್ನ ಅಪ್ಪಿದರು. ಹಾಗೆ ನಮ್ಮ ಮನೆಯ ಬಗ್ಗೆ, ಮನೆಯವರ ಬಗ್ಗೆ ಎಲ್ಲ ವಿಚಾರಿಸುತ್ತಿದ್ದರು. ನಾನು ಎಲ್ಲ ಹೇಳುತ್ತಿದ್ದೆ. ಸಮಯ ಸರಿದಿದ್ದೇ ತಿಳಿಯಲಿಲ್ಲ. ಕರೆಗಂಟೆ ಶಬ್ದವಾಗಿತ್ತು. ನನ್ನವ ನಮ್ಮ ಮನೆಗೆ ಬಂದಿದ್ದ. ಅಳಿಯಂದಿರು ಎಂದು ಉಪಚಾರ ನಡೆಯುತ್ತಿತ್ತು. ಅವರು ನಗುತ್ತಲೇ ಹರಟುತ್ತಿದ್ದರು. ಅಳಿಯಂದ್ರು ಎಂದು ಜಾಸ್ತಿ ಮರ್ಯಾದೆ ಮಾಡಿ ನನ್ನ ಹೊರಗಿನವರ ಹಾಗೆ ನೋಡಬೇಡಿ, ನಾನೀ ಮನೆ ಮಗ ಎಂದವರೇ. ಕಂದ ಹೊರಡೋಣ್ವಾ, ಸಮಯ ಆಯಿತು ಎಂದರು ನನ್ನೆಡೆಗೆ ತಿರುಗಿ. ಅಪ್ಪ ಇವತ್ತು ಊಟ ಮಾಡಿ ಹೋಗಿ ಎಂದರು. ಇಲ್ಲ, ಅಪ್ಪ ಅಮ್ಮ ಕಾಯ್ತಿರ್ತಾರೆ, ಇನ್ನೊಂದ್ಸಲ ಖಂಡಿತ ಬರ್ತೀವಿ ಎಂದರು. ಹೇಳದೆ ನನ್ನ ಎಡವಟ್ಟಿನಿಂದ ಬಂದಿದ್ದರಿಂದ ನಾವ್ಯಾರೂ ಅವರ ಮಾತಿಗೆ ಇಲ್ಲವೆನ್ನಲಿಲ್ಲ. ಮನೆಯಿಂದ ಹೊರಟಾಗ ಮತ್ತೆ ಅಪ್ಪ ಅಮ್ಮನನ್ನು ಬಿಟ್ಟು ಹೋಗೋ ನೋವಿಗೆ ಕಣ್ಣು ತುಂಬಿತ್ತು. ಅದನ್ನರಿತವರೇ ನನ್ನ ಕೈಯನ್ನು ಅದುಮಿದರು, ಕಣ್ಣಲ್ಲಿ ಭರವಸೆ ತುಂಬಿದರು. ನನ್ನವನ ಮೊಗದ ನಗು ನನ್ನ ಎಲ್ಲ ನೋವನ್ನು ಮರೆಸುತ್ತದೆ. ಅವರ ಬೈಕ್ನಲ್ಲಿ ಸವಾರಿ ಸಾಗಿತ್ತು. ಅಲ್ಲ ಕಂದ, ಒಂದೇ ದಿನಕ್ಕೆ ನನ್ನ ಮರೆತರೆ ಹೇಗೆ ಎಂದರು ಅಣುಕಿಸುವಂತೆ. ಅದು ಹಾಗೇನಿಲ್ಲ, ನಾನು ನಿಮ್ಮನ್ನೇನು ಮರ್ತಿಲ್ಲ. ಮದುವೆಯಾಗಿರೋದು ಮರ್ತೋಯ್ತು ಅಷ್ಟೇ, ಇನ್ಮೇಲೆ ಮರೆಯೋದಿಲ್ಲ ಎಂದೇ ಮುಖ ಸಣ್ಣದು ಮಾಡಿ. ಅದೇ ಹೇಗೆ ಮರಿತೀಯ, ನಮ್ಮ ಅತ್ತೆ ಕೈಯಲ್ಲಿ ಬೈಕ್ಲ ತಿಂದು. ಆದರೂ ಸಖತ್ತಾಗಿ ಬೈತಾರೆ ಬಿಡು ಎಂದರು. ನಿಮ್ಮನ್ನ ಎಂದು ನನ್ನ ಬ್ಯಾಗ್ನಲ್ಲಿ ಅವರ ಬೆನ್ನಿಗೊಂದು ಕೊಟ್ಟೆ. ಸಾರಿ, ಸುಮ್ಮನೆ ಹೇಳಿದೆ ಅಷ್ಟೇ. ಮನೆಗೆ ಹೋದ ಮೇಲೆ ಇದು ಕಂಟಿನ್ಯೂ ಮಾಡು, ಈಗ ಗಾಡಿ ಓಡಿಸಬೇಕು ಎಂದರು. ಸುಮ್ಮನಾದೆ. ನನ್ನವನ ನೋಡುತ್ತಿದ್ದರೆ ಮುದ್ದು ಬರುತ್ತಾನೆ. ಹಾಗೆ ಮುಂದೆ ಸರಿದವಳೆ ಅವನನ್ನು ಗಟ್ಟಿಯಾಗಿ ಅಪ್ಪಿ ಬೆನ್ನಿನ ಮೇಲೆ ತಲೆ ಇಟ್ಟು ಕಣ್ಣು ಮುಚ್ಚಿದೆ. ನನ್ನ ಹಠಾತ್ ವರ್ತನೆಗೆ ಬ್ರೇಕ್ ಹಾಕಿ ಏನಾಯ್ತು ಎಂದರು. ಏನಿಲ್ಲ, ಸುಸ್ತಾಗಿತ್ತು ಅದಕ್ಕೆ ಎಂದೇ ನಾಚಿಕೆಯಿಂದ ತಲೆ ಬಗ್ಗಿಸಿ. ನಕ್ಕವರೇ ಸರಿ ಎಂದು ಗಾಡಿ ಶುರು ಮಾಡಿದರು. ನಾ ಹಾಗೆ ಅವರಿಗೆ ಹೊರಗಿ ಕಣ್ಣು ಮುಚ್ಚಿದೆ. ಮತ್ತೆ ಮತ್ತೆ ನಿನ್ನ ಮೇಲೆ ಪ್ರೀತಿಯಾಗುವುದು, ನಿನ್ನೊಂದಿಗಿನ ಈ ದಿನ ಸದಾ ನನ್ನ ಮನದಲ್ಲಿ ಪ್ರೀತಿಯ ಸವಿದಿನ ಎಂದು ನನ್ನ ಮನದ ಹಾಡು ಶುರುವಾಗಿತ್ತು. ಒಲೆಯ ಮೇಲೆ ನೀರು ಕೊತ ಕುದಿಯುತ್ತಿತ್ತು. ನನ್ನ ಮೇಲಿರುವ ದೃಷ್ಟಿಯ ಮನವು ಕೋಪದಿಂದ ಹೀಗೆ ಕುದಿಯುತ್ತಿದೆಯೋ ಇಲ್ಲವೋ? ಆ ತೀಕ್ಷ್ಣ ದೃಷ್ಟಿಯ ಅರ್ಥವೇನು ತಿಳಿಯದೆ ಮನಸ್ಸು ಗೊಂದಲ. ಪ್ರತಿದಿನ ಗೊಂದಲ, ಆತಂಕಗಳಲ್ಲೇ ಏಕೆ ಬೆಳಗಾಗುತ್ತದೆ ಎಂದು ನನ್ನ ಮನ ನನ್ನನ್ನು ಪ್ರಶ್ನಿಸುತ್ತಿತ್ತು. ನಾನದಕ್ಕೆ ಸದ್ಯ ಸುಮ್ಮನಾಗಿ ಮೊದಲು ತಿಂಡಿ ತಯಾರು ಮಾಡುವತ್ತ ಗಮನ ಹರಿಸುವ. ಇನ್ನು ಸ್ವಲ್ಪ ಹೊತ್ತಿಗೆ ಎಲ್ಲರಿಗೂ ಕಾಫಿ ಬೇರೆ ಮಾಡಬೇಕು ಎಂದು ನನ್ನ ಮನಸ್ಸನ್ನು ಸುಮ್ಮನಾಗಿಸಲು ನೋಡುತ್ತಿದ್ದೆ. ಆದರೆ ಆ ದೃಷ್ಟಿ ನನ್ನ ಮೇಲೆಯೇ ನೆಟ್ಟಿರುವಾಗ ನಾ ಹೇಗೆ ನೆಮ್ಮದಿಯಾಗಿ ಕೆಲಸದತ್ತ ಚಿತ್ತ ಹರಿಸಲಿ? ಇಲ್ಲ, ಇನ್ನು ನನ್ನಿಂದ ಸಾಧ್ಯವಿಲ್ಲ ಎನಿಸಿ ಹಿಂದೆ ತಿರುಗಿ ಮತ್ತೊಮ್ಮೆ ಧೈರ್ಯ ಮಾಡಿ ನುಡಿದೆ. ಸಾರಿ, ನನಗೆ ಏನು ಮಾಡಬೇಕೋ ತಿಳಿಯಲಿಲ್ಲ. ನಿಮಗೆ ತೊಂದರೆ ಮಾಡುವ ಉದ್ದೇಶವಿರಲಿಲ್ಲ. ನನ್ನ ಕರ್ತವ್ಯ ನಿಭಾಯಿಸುವ ಯೋಚನೆ ಒಂದೇ ಇತ್ತು. ಸಾರಿ ಎಂದೇ ತಲೆ ಬಗ್ಗಿಸಿ. ತಲೆ ಎತ್ತುವ ಧೈರ್ಯ ಇರಲಿಲ್ಲ. ಹಾಗೆಂದು ಸಾರಿ ಕೇಳುವುದು ಬಿಟ್ಟು ಇನ್ನೇನು ಮಾಡಬೇಕು ಎಂದು ತಿಳಿಯಲಿಲ್ಲ. ಅಲ್ಲಿ ನಡೆದದ್ದು ಏನೆಂದರೆ, ಹಿಂದಿನ ದಿನ ನಾನು ಸೊಸೆಯಾಗಿ ನನ್ನ ಮೊದಲ ದಿನದ ಕರ್ತವ್ಯ ಮಾಡಲಾಗಿರಲಿಲ್ಲ. ಅದು ಮತ್ತೆ ಪುನರಾವರ್ತನೆ ಆಗಬಾರದೆಂದು ಅತ್ತೆಯ ಬಳಿ ಮಾರನೇ ದಿನದ ಬೆಳಗಿನ ಕೆಲಸಗಳ ಬಗ್ಗೆ ಚರ್ಚಿಸಿ 5 ಗಂಟೆಗೆ ಏಳಬೇಕೆಂದು ನಿರ್ಧರಿಸಿ ಅಲಾರಾಮ್ ಇಟ್ಟು ಮೊಬೈಲ್ ಚಾರ್ಜ್ ಚೆಕ್ ಮಾಡಿಟ್ಟೆ. ಅಷ್ಟರಲ್ಲಿ ಮಾವನೊಡನೆ ಹರಟುತ್ತಿದ್ದ ನನ್ನವ ಸಹ ಮಲಗಲು ಬಂದ. ಮತ್ತೊಂದು ಇರುಳು ನನ್ನವನ ಜೊತೆ. ಆದರೂ ಪ್ರತಿ ಇರುಳಲ್ಲಿ ಹೊಸತನ ತೋರುವ ಪ್ರೀತಿ. ಅವರ ಎದೆ ಬಡಿತ ಈಗೀಗ ಅಮ್ಮನ ಮಡಿಲು ಮರೆಸುವ ಯತ್ನ ನಡೆಸಿದೆ. ಸವಿಕನಸುಗಳಲ್ಲಿ ನೆಮ್ಮದಿಯ ನಿದ್ರೆಯಲ್ಲಿರುವಾಗಲೇ ಅಲಾರಾಂ ಬಡದಿತ್ತು ಅನಿಸುತ್ತದೆ. ಕುಂಭಕರ್ಣಿಯಂತೆ ನಿದ್ದೆ ಮಾಡುವ ನನಗೆ ಕೇಳಲಿಲ್ಲವಲ್ಲ. ನನ್ನವ ಮೆಲ್ಲನೆ ಎಬ್ಬಿಸುತ್ತಿದ್ದ. ಅವರು ನಿದ್ದೆಯಿಂದ ಎಚ್ಚರವಾಗಿದ್ದರು. ಮಂಪರಿನಲ್ಲೇ ಮೆಲ್ಲನೆ ನನ್ನ ಕೆನ್ನೆ ತಟ್ಟಿ, ಕಂದ ನೋಡೋ, ಅಲಾರಾಂ ಹೊಡೆದುಕೊಳ್ಳುತ್ತದೆ, ಎದ್ದೇಳು
ಎಂದು ಮೊಬೈಲ್ ಕೈಗಿಟ್ಟರು. ನಾ ಸ್ವಲ್ಪ ಮಿಸುಕಾಡಿ ಮೊಬೈಲ್ ನೋಡಿದೆ. 4:30 ಅಲಾರಂ ಆರಿಸಿ ಮಲಗಿದೆ. ನಿದ್ದೆಯ ಜೊತೆ ಗುದ್ದಾಡುತ್ತಿದ್ದೆ. ನನ್ನ ಬಿಡು ಎಂದು. ನನ್ನವ ಮತ್ತೆ ನಿದ್ದೆಗೆ ಜಾರಿದರು ಎನಿಸುತ್ತದೆ. 4:35ಕ್ಕೆ ಎರಡನೇ ಅಲಾರಂ ಬಡಿಯಿತು. ಮತ್ತೆ ಅಲಾರಂ ಆರಿಸಿ ಮಗ್ಗಲು ಬದಲಾಯಿಸಿದೆ. ಅವರು ಮತ್ತೆ, ಕಂದ ಸಮಯ ಎಷ್ಟು, ಯಾಕೆ ಅಲಾರಂ ಪೌಸ್ ಮಾಡಿದೆ ಎಂದರು ಕಣ್ಣು ಮುಚ್ಚಿ. ನಾನು ಸ್ವಲ್ಪ ಕಣ್ಣು ತೆರೆದು ಅವರ ಮೊಗ ನೋಡಿ ಕಣ್ಣು ಮುಚ್ಚಿ, ಇನ್ನೂ 4:35, ನಾನು ಅಲಾರಂ ಆಫ್ ಮಾಡಿದೆ, ಪೌಸ್ ಮಾಡಿಲ್ಲ. ಇನ್ನು 4 ಸಾರಿ ಹೊಡೆಯುತ್ತದೆ, ಆಮೇಲೆ ಆಫ್ ಮಾಡಿ 5 ಗಂಟೆಗೆ ಹೇಳ್ತೀನಿ ಎಂದು ಹೊದಿಕೆಯ ಒಳಗೆ ಮುದುರಿದೆ. ಸ್ವಲ್ಪ ಹೊತ್ತಿನಲ್ಲೇ 3ನೇ ಅಲಾರಂ ಬಡಿಯಿತು. ಹಾಗೆ ಮಿಸುಕಾಡಿ ಒದ್ದಾಡಿ ಆರಿಸುವ ವೇಳೆಗೆ ಅದು ಅದರ ರಾಗ ನಿಲ್ಲಿಸಿತ್ತು. ಮೆಲ್ಲಗೆ ಕಣ್ಣು ತೆರೆದು ನೋಡಿದೆ. ನನ್ನವ ನನ್ನನ್ನು ದಿಟ್ಟಿಸುತ್ತಿದ್ದ. ಅವರ ಕೈಯಲ್ಲಿ ಮೊಬೈಲ್ ಇತ್ತು. ಏನು ಎಂಬಂತೆ ನೋಡಿದೆ. ನೀನು 5 ಗಂಟೆಗೆ ಏಳಲು 4:30ರಿಂದ ಏಕೆ ಅಲಾರಂ ಎಂದರು. ಅವರ ಮೊಗ ನೋಡುತ್ತಾ ನಿದ್ದೆ ಸರಿಯುತ್ತಿತ್ತು. ಅದು ನಿದ್ದೆಯಿಂದ ಏಳಲು ಕಷ್ಟ, ಅದಕ್ಕೆ ಎಂದೇ ತಡವರಿಸುತ್ತಾ. ಹಾಗಾದರೆ ನೀನು 5 ಗಂಟೆಗೆ ನಿದ್ದೆಯಿಂದ ಏಳಲು ನಾನು 4:30ಕ್ಕೆ ಹೇಳಬೇಕಾ ಎಂದರು. ನನಗೆ ಏನು ಹೇಳಬೇಕು ತೋಚಲಿಲ್ಲ. ತಲೆ ಬಗ್ಗಿಸಿ ಎದ್ದು ಕುಳಿತೆ. 3ನೇ ಅಲಾರಂ ಬಡಿಯಿತು. ಬೇಗ ಅವರ ಕೈಯಿಂದ ಮೊಬೈಲ್ ಕಿತ್ತು ಎಲ್ಲ ಅಲಾರಂಗಳನ್ನು ಆಫ್ ಮಾಡಿ ಬಾತ್ರೂಮ್ಗೆ ಓಡಿದೆ. ಮನದಲ್ಲಿ ಗೊಂದಲಗಳು ಹುಟ್ಟುತ್ತಿತ್ತು. ನನ್ನ ಮನಸ್ಸು ಏಕೋ ಮೌನವಾಗಿತ್ತು. ಹೌದು, ಎಲ್ಲ ಬದಲಾಗಿದೆ. ಆಗ ನನ್ನ ಮನೆಯಲ್ಲಿ ನಾನೊಬ್ಬಳೇ ನನ್ನ ರೂಮಲ್ಲಿ ಪರೀಕ್ಷೆಗಳು ಇದ್ದಾಗ ಬೇಗ ಹೇಳಬೇಕೆಂದರೆ ಹೀಗೆ 5-6 ಅಲಾರಂಗಳು ಇಟ್ಟು ಹೇಳುವುದು. ಇಲ್ಲ, ಅಮ್ಮ ಅರ್ಧ ಗಂಟೆ ಮುಂಚೆಯಿಂದ 5-6 ನಿಮಿಷಕ್ಕೂ ಒಮ್ಮೆ ಕೂಗಿ ಎಬ್ಬಿಸುವುದು. ಹಾಗೆ ನಾನು ಎದ್ದೇಳುತ್ತಿದ್ದದ್ದು. ಆದರೆ ಈಗ ಅದು ನನ್ನ ತವರು ಮನೆ, ಇದು ನನ್ನ ಮನೆ. ಆದರೆ ಇಲ್ಲಿ ನಾನೊಬ್ಬಳೇ ಅಲ್ಲ ಇರುವುದು. ಇಲ್ಲಿ ಬದಲಾಗಬೇಕು ನಾನು. ನನ್ನಿಂದ ಅವರಿಗೆ ನಿದ್ದೆ ಇಲ್ಲದಂತಾಯಿತು. ಛೆ, ಇದಕ್ಕೆ ಪರಿಹಾರ ಹುಡುಕಬೇಕು. ಆದರೆ ಮೊದಲು ಅವರ ಬಳಿ ಕ್ಷಮೆ ಕೇಳಬೇಕು ಎಂದು ಯೋಚಿಸುತ್ತಾ ಬೇಗ ಸ್ನಾನ ಮುಗಿಸಿ ನೈಟ್ ಡ್ರೆಸ್ಸೇ ತೊಟ್ಟು ಬಂದೆ. ಅವರು ತೀಕ್ಷ್ಣವಾಗಿ ನನ್ನೇ ನೋಡುತ್ತಿದ್ದರು. ಎಂದಿನ ಮುಗಳನಗೆ ಅವರ ಮೊಗದಿ ಕಾಣಲಿಲ್ಲ. ಮನಸ್ಸಿಗೆ ಕಸಿವಿಸಿಯಾಯಿತು. ಸಾರಿ, ಕ್ಷಮಿಸಿ, ಬೇಗ ಹೇಳಬೇಕು ಅಂತ ನಮ್ಮ ಮನೆಯಲ್ಲಿ ಅಲಾರಂ ಇಡುವಂತೆ ಇಲ್ಲೂ ಇಟ್ಟೆ. ಅದರಿಂದ ನಿಮಗೆ ತೊಂದರೆ ಆಯಿತು ಎಂದೆ. ಅವರು ಏನೂ ಹೇಳದೆ ಬಾತ್ರೂಮಿಗೆ ಹೋದರು. ನನಗೆ ಬೇಜಾರಾದರೂ ಬೇಗ ತಯಾರಾಗಿ ಅತ್ತೆ ಹೇಳಿದಂತೆ ದೇವರ ಮನೆಯಲ್ಲಿ ಪೂಜೆಗೆ ಸಿದ್ಧ ಮಾಡಿದೆ. ಅಷ್ಟರಲ್ಲಿ ಅತ್ತೆಯೂ ಸಹ ಮಡಿಯುಟ್ಟು ಬಂದು ನನಗೆ ಒಂದು ಮುಗಳನಗೆ ನೀಡಿ ಪೂಜೆಯಲ್ಲಿ ತೊಡಗಿದ್ದರು. ನಾನು ಅಡುಗೆ ಮನೆ ಸೇರಿದೆ. ಆಗಲೇ ನನ್ನ ಹಿಂದೆ ಯಾವುದೋ ಆಕೃತಿ ಸರಿದ ಹಾಗೆ ಆಯಿತು. ತಿರುಗಿ ನೋಡಿದೆ. ಅವರ ಅದೇ ತೀಕ್ಷ್ಣ ನೋಟ, ಕೋಪವೂ ಬೆರೆತ ನೋಟ. ಏನು ಮಾಡಬೇಕು ತಿಳಿಯಲಿಲ್ಲ. ಕ್ಷಮೆ ಕೇಳುವುದೊಂದು ಬಿಟ್ಟು ಇಷ್ಟೇ ನಡೆದದ್ದು. ಈಗ ಮತ್ತೊಮ್ಮೆ ಅವರಿಗೆ ಕ್ಷಮೆ ಕೇಳಿದ್ದೆ. ಅವರು ಏನೋ ಹೇಳಲು ಬರುವ ವೇಳೆಗೆ, ಅತ್ತೆ ಅದೇನು ಇಂದು ಇಷ್ಟು ಬೇಗ ಎದ್ದು ಸ್ನಾನ ಕೂಡ ಮುಗಿಸಿದ ಹಾಗಿದೆ ಎನ್ನುತ್ತಾ ಬಂದರು. ಅವರು, ಹೌದಮ್ಮ, ಅದು ಸ್ವಲ್ಪ ಸದ್ದಿಗೆ ನನಗೆ ಎಚ್ಚರವಾಗುತ್ತೆ. ಅಂಥದ್ರಲ್ಲಿ 3-4 ಜೋರು ಅಲಾರಂ ಎಂದು ರಾಗವಾಗಿ ಹೇಳಿದು ಆಗದೇ ಇರುತ್ತಾ ಎಂದು ಸರಿದರು. ನಾನು ಬೇಗ ಕಾಫಿ ರೆಡಿ ಮಾಡಿದೆ. ಅತ್ತೆ ತಾವೊಂದು ತೆಗೆದುಕೊಂಡು ನಿಮ್ಮ ಮಾವನಿಗೆ ನಾನು ಕೊಡ್ತೀನಿ, ನೀನು ನಿನ್ನ ಗಂಡನಿಗೆ ಕೊಡು ಹೋಗು ಎಂದರು. ಅವರಾಗಲೇ ರೂಮ್ ಹೊಕ್ಕಿದ್ದರು. ನಾನು ಭಯ ಗೊಂದಲಗಳಲ್ಲಿ ರೂಮ್ ಪ್ರವೇಶಿಸಿದೆ. ಅವರು ಅಲ್ಲಿಯೇ ಬಾಲ್ಕನಿಯಲ್ಲಿ ನಿಂತು ಆಗಸವನ್ನು ದಿಟ್ಟಿಸುತ್ತಿದ್ದರು. ನಾನು ಹಿಂದಿನಿಂದ ಹೋಗಿ ಕಾಫಿ ಎಂದೆ ಮೆಲ್ಲನೆ. ನನ್ನ ಕಡೆ ನೋಡದೆ ಕಾಫಿ ತೆಗೆದುಕೊಂಡರು. ಅವರ ಮೌನ ನನಗೆ ಹಿಂಸೆಯಾಗುತ್ತಿತ್ತು. ಅವರ ನಗು ಇಲ್ಲದೆ ಅಳು ಬಂದಿತ್ತು. ನನ್ನ ಕ್ಷಮಿಸಿ, ನನ್ನಿಂದ ನಿಮಗೆ ತೊಂದರೆ ಆಯಿತು, ನಾನು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಎಂದು ಹೇಳುವ ವೇಳೆಗೆ ಅಳುವನ್ನು ತಡೆಯಲಾಗದೆ ಅತ್ತುಬಿಟ್ಟೆ. ತಕ್ಷಣ ನನ್ನೆಡೆಗೆ ತಿರುಗಿದವರೇ, ಕಂದ ಯಾಕೋ ಅಳ್ತಾ ಇದೀಯಾ? ಇಲ್ಲಿ ನೋಡು, ನೀನು ಅಳುವಷ್ಟು ದೊಡ್ಡ ತಪ್ಪಾಗಲಿ ನಿನ್ನ ಮೇಲೆ ನನಗೆ ಕೋಪವಾಗಲಿ ಇಲ್ಲ. ನೋಡು ಇಲ್ಲಿ ಎಂದು ನನ್ನ ಮಗುವನ್ನು ಅವರ ಬೊಗಸೆಯಲ್ಲಿ ಹಿಡಿದು ಕಣ್ಣೀರು ಒರೆಸಿ ಹಣೆಗೊಂದು ಭರವಸೆಯ ಮುತ್ತನಿಟ್ಟರು. ಅದು ನಾನು ಅಲಾರಂ ಎಂದು ಬಿಕ್ಕುತ್ತಾ ಹೇಳಲು, ಇಲ್ಲಿ ನೋಡು, ಅಳ್ಬೇಡ ಕಂದ, ನಾನೇನೋ ನಿನ್ನ ಕಾಡಿಸಬೇಕು ಅಂತ ಅಷ್ಟೇ ಹಾಗೆ ಮಾಡಿದ್ದು, ನನಗೇನು ಕೋಪ ಇಲ್ಲಮ್ಮ ಎಂದರು. ಮತ್ತೆ ಯಾಕೆ ನನ್ನ ಹತ್ರ ಮಾತಾಡಿಸಿಲ್ಲ? ನೀವು ಅಷ್ಟು ಕೋಪ ಮಾಡ್ಕೊಂಡು ನೋಡಿದ್ರಿ ಎಂದೇ ಬಿಕ್ಕುತ್ತಾ. ಅವರು ನನ್ನ ತಬ್ಬಿದವರೇ, ಕಂದ ನಿಜ ಕಣೋ, ಸುಮ್ಮನೆ ನಿನ್ನ ಕಾಡಿಸೋಕೆ ಬೆಳಗ್ಗೆ ನಾನು ಅಲಾರಂ ಬಗ್ಗೆ ಮಾತಾಡಿದ್ದು.
ನಿನ್ನೆ ನೀ ಎಷ್ಟು ಗಾಬರಿಯಾಗಿ ಎದ್ದೆ ಅಲ್ವಾ? ಇವತ್ತು ಹಾಗೆ ಸ್ವಲ್ಪ ಹೆದರಿಸೋಣ, ಆಮೇಲೆ ನಿನ್ನ ರೇಗಿಸೋಕೆ ಒಂದು ವಿಷಯ ಸಿಗುತ್ತೆ ಅಂತ. ಆದರೆ ನೀನು ಇಷ್ಟು ಮನಸ್ಸಿಗೆ ತೆಗೆದುಕೊಳ್ತೀಯಾ ಎಂದು ತಿಳಿಯಲಿಲ್ಲ. ಸಾರಿ ಎಂದರು ತಲೆ ನೆವರಿಸುತ್ತಾ. ನಾನು ಅವರ ಎದೆ ಬಡಿತ ಕೇಳುತ್ತಾ ಸ್ವಲ್ಪ ಸಮಾಧಾನವಾದ ನಂತರ ಅವರೇ, ಕಂದ, ನಿನಗೆ ಗೊತ್ತಾ, ನನ್ನ ಮುದ್ದು ಅಂದರೆ ನಿನ್ನ ನಾದ್ನಿ ಇಲ್ಲಿ ಇರಬೇಕಾದ್ರೆ ಮದುವೆಗೆ ಮುಂಚೆ ನಾನು ಅವಳು ಇಬ್ಬರು ಒಂದೇ ರೂಮ್ನಲ್ಲಿ ಇರ್ತಿದ್ವಿ. ನಾನು ಕಾಲೇಜಿಗೆ ಬಂದ ಮೇಲೆ ನನಗೆ ಬೇರೆ ದಿನಗಳಲ್ಲಿ ಅವಳಿಗೆ ಬೇರೆ ದಿನಗಳಲ್ಲಿ ಎಕ್ಸಾಮ್ಸ್ ಇರುತ್ತಿತ್ತು. ಆಗೆಲ್ಲ ಯಾರೇ ಅಲಾರಂ ಇಟ್ಟರೂ ಇನ್ನೊಬ್ಬರು ಹೀಗೆ ಅವರ ಮೇಲೆ ರೇಗಾಡಿ ಜಗಳ ಮಾಡಿದ್ರೇನೆ ನಮಗೆ ಸಮಾಧಾನ. ಆಮೇಲೆ ನಾನು ಕೆಲಸಕ್ಕೆ ಸೇರುವ ವೇಳೆಗೆ ಅವಳು ಹಾಸ್ಟೆಲ್ ಸೇರಿದ್ದು. ಆವಾಗಿಂದ ಈ ಜಗಳಗಳನ್ನೆಲ್ಲ ಮಿಸ್ ಮಾಡ್ಕೋತಿದ್ದೆ. ಅದಕ್ಕೆ ಇವತ್ತು ನನ್ನ ತಂಗಿ ಬದಲು ಅವಳ ಅತ್ತಿಗೆ ಮೇಲೆ ಪ್ರಯೋಗ ಮಾಡಿದೆ. ಆದರೆ ಅತ್ತಿಗೆಗೆ ಇನ್ನೂ ಟ್ರೈನಿಂಗ್ ಆಗಬೇಕು, ಇನ್ನು ಮಗು ಅಂತ ಗೊತ್ತಾಯಿತು ಎಂದು ಹೇಳಿ ನಕ್ಕರು. ನಾನು ಅವರಿಂದ ಬಿಡಿಸಿಕೊಳ್ಳುತ್ತಾ, ನಾನೇನು ಮಗುವಲ್ಲ ಎಂದೇ ಹುಸಿ ಮುನಿಸಿನಿಂದ. ಹೌದೌದು, ಅದಕ್ಕೆ ಅಷ್ಟು ಬೇಗ ಚಿಕ್ಕ ಮಕ್ಕಳ ಥರ ಹತ್ತಿದ್ದು ಎಂದು ರೇಗಿಸೋಕೆ ಶುರು ಮಾಡಿದರು. ಅವರ ಮಾತಿನಲ್ಲಿ ನಗುವಿನಲ್ಲಿ ಎಲ್ಲ ಮರೆತು ಬಿಡುವೆ ನಾನು. ನಂತರ ಅವರು, ನಿಜ ಹೇಳಕ್ಕಂದ, ನಿನ್ನ ಮೇಲೆ ಅಲಾರಂ ವಿಷಯಕ್ಕೆ ಬೇಜಾರಿರಲಿಲ್ಲ, ನಿನ್ನ ಕಾಡಿಸೋಕೆ ಎದ್ದಿದ್ದು. ಆದರೆ ನೀನು ಆಮೇಲೆ ಬಂದು ಹೇಳಿದ್ದ ಮಾತು ನನಗೆ ಬೇಜಾರಾಯಿತು, ನಿನ್ನ ಮೇಲೆ ಕೋಪನೂ ಬಂತು ಎಂದರು. ನಾನು, ಏನು, ನಾನೇನು ಮಾಡಿದೆ ನಿಮಗೆ ಕೋಪ ಬರುವಂತೆ ಎಂದೆ. ಮತ್ತೆ ಆಗಲೇ ಏನು ಹೇಳಿದೆ? ನಿಮ್ಮ ಮನೆಯಲ್ಲಿ ಹೀಗೆ ಅಲಾರಂ ಇಡುತ್ತಿದ್ದೆ ಎಂದು. ಹಾಗಾದರೆ ಇದು ನಿನ್ನ ಮನೆ ಅಲ್ವಾ ಎಂದರು ತೀಕ್ಷ್ಣವಾಗಿ ನೋಡುತ್ತಾ. ನಾನು ನಾಲಿಗೆ ಕಚ್ಚಿ, ಸಾರಿ, ಅದು ಏನು ಬಾಯಿಗೆ ಬಂದು ಬಿಟ್ಟಿತ್ತು, ಇದು ನನ್ನ ಮನೆಯೇ, ಇನ್ಮೇಲೆ ಹಾಗೆಲ್ಲ ಹೇಳಲ್ಲ ಎಂದೆ. ಸರಿ ಸರಿ, ಇದೊಂದು ಬಾರಿ ಕ್ಷಮಿಸುತ್ತೇನೆ, ಮತ್ತೆ ಏನಾದರೂ ನೀ ಹಾಗೆ ಹಿಡಿದರೆ ನಿನ್ನ ಕಣ್ಣೀರಿಗೆ ಕರಗಲ್ಲ. ಸರಿ ಹೋಗು, ನಿಮ್ಮತ್ತೆ ಕಾಯುತ್ತಿರುತ್ತಾರೆ, ಆಮೇಲೆ ಮತ್ತೆ ನನ್ನಿಂದ ನಿನಗೆ ತಿಂಡಿ ಮಾಡೋಕೆ ತಡ ಆಯಿತು ಎನ್ಬೇಡ ಎಂದರು. ಅರೆ ಹೌದು, ಅಯ್ಯೋ ಬಿಡ್ರಿ, ನಾನು ಹೋಗಬೇಕು, 2ನೇ ದಿನವೂ ಎಡವಟ್ಟೇನ ನಂದು ಎಂದು ನನ್ನ ತಲೆಗೆ ಮೊಟಕಿಕೊಳ್ಳುತ್ತಾ ಅಡುಗೆ ಮನೆಗೆ ಓಡಿದೆ. ನನ್ನ ಓಟವನ್ನು ನೋಡಿ ನನ್ನವನು ನಗುತ್ತಿದ್ದ ಧ್ವನಿ ಕೇಳುತ್ತಿತ್ತು. ಭಯದಲ್ಲೂ ನನ್ನ ಮೊಗದಿ ಮುಗುಳ್ನಗೆ ಹಾದು ಹೋಯಿತು. ನನ್ನವ ಮೊದಲ ಬಾರಿ ಅಳಿಸಿ ರಮಿಸಿ ನಗಿಸಿ ಮತ್ತೊಂದು ಹೊಸ ದಿನವ ನನ್ನ ನೆನಪಿನ ಜೋಳಿಗೆಗೆ ಹಾಕಿದರೆಂದು ಮನ ಕುಣಿಯುತ್ತಿತ್ತು. ರವಿಯು ವಿದಾಯ ಹೇಳುತ್ತಿದ್ದ. ಮುಸ್ಸಂಜೆಗೂ ಭಾವಗಳ ಹೋಕಳಿಗೂ ಎಲ್ಲಿಯ ಸಂಬಂಧವೋ ಗೊತ್ತಿಲ್ಲ. 2 ಜೊತೆಯಲ್ಲೇ ಆಗಮಿಸುವುದು. ಇಂದು ಸಹ ಕೆಲಸ ಮುಗಿಸಿ ಮನೆಗೆ ಹೊರಟಿರುವೆ. ಬಸ್ಸಿಗಾಗಿ ಕಾಯುತ್ತಾ ನಿಂತ ನನ್ನ ಮನವು ಭಾವಗಳ ಹೋಕಳಿಯಲ್ಲಿ ನಲಿಯುತ್ತಾ ನೆನಪುಗಳಲ್ಲಿ ಮುದುಡುತ್ತಾ ಏನೇನೋ ಹೇಳುತ್ತಲೇ ಇದ್ದು. ಬಸ್ ಸ್ಟಾಪ್ನಲ್ಲಿ ನಿಂತಿದ್ದೆ. ನೆನಪುಗಳಲ್ಲಿ ಹೊಯ್ದಾಡುತ್ತಾ ಬಸ್ ಬಂತು. ಆದರೆ ನಾ ಹತ್ತಲಿಲ್ಲ. ಯಾಕಂದರೆ ಅದು ಹೋಗೋದು ನನ್ನ ಸ್ಟಾಪ್ಗೆ. ಆದರೆ ಈಗಿನ ಸ್ಟಾಪ್ಗೆ ಅಲ್ಲ, ನನ್ನ ಹಳೆ ಸ್ಟಾಪ್ಗೆ, ಅಂದರೆ ನನ್ನ ತವರು ಮನೆಗೆ. ಈಗ ಮತ್ತೆ ಹತ್ತಿದ್ರೆ ಅಮ್ಮನ ಸಹಸ್ರನಾಮಾರ್ಚನೆ ಶುರುವಾಗುತ್ತದೆ. ಮದುವೆಯ ನಂತರ ಮೊದಲ ದಿನ ಕೆಲಸಕ್ಕೆ ಬಂದಾಗ ಆದ ಅವಾಂತರವೇ ನೆನಪಾಗುತ್ತಿತ್ತು. ಆದರೆ ಈಗ ಅದಾಗಿ 2 ತಿಂಗಳು ಕಳೆದಿದೆ. ಜೀವನವೂ ಬದಲಾಗುತ್ತಿದೆ. ಈಗ ದಿನವೂ ನನ್ನ ಪಯಣ ಬಸ್ನಲ್ಲಿ ಅಲ್ಲ, ನನ್ನವನ ಬೈಕ್ನಲ್ಲಿ. ಒಂಟಿತನದ ಪಯಣ ಬೇಸತ್ತಿದ್ದ ನನ್ನ ಮನ ಅವರ ಜೊತೆ ಹರಟುತ್ತಾ ಸಾಗುವಾಗ ಇನ್ನಿಲ್ಲದಂತೆ ಖುಷಿಯಾಗಿ ಕುಣಿಯುತ್ತದೆ. ಆದರೆ ಇಂದು ನನ್ನ ಕೆಲಸ ಹೆಚ್ಚಿದೆ, ಬರುವುದು ತಡ ಎಂದರು. ಅದಕ್ಕೆ ನಾನೀಗ 2 ತಿಂಗಳ ನಂತರ ಮತ್ತೆ ಬಸ್ ಸ್ಟಾಪ್ನಲ್ಲಿ ನಿಂತಿರುವೆ. ಬಸ್ಸುಗಳನ್ನು ನೋಡುತ್ತಾ ಹಳೆಯ ದಿನಗಳ ನೆನಪು ಕಾಡಿವೆ. ಇದೇ ಬಸ್ಸನ್ನು ಹತ್ತಿ ಮನೆಗೆ ಹೋಗುತ್ತಿದ್ದೆ. ನನಗಾಗಿಯೇ ಅಮ್ಮ ಕಾಯುತ್ತಿರುತ್ತಿದ್ದಳು. ಅಮ್ಮನ ಮಡಿಲಲ್ಲಿ ಮಲಗಿ ಆ ದಿನದ ಕಥೆಯ ಹೇಳುತ್ತಾ ಕೇಳುತ್ತಾ ಪ್ರಪಂಚವನ್ನೇ ಮರೆತು ಬಿಡುತ್ತಿದ್ದೆ. ಅಪ್ಪನ ಜೊತೆಗೆ ಮಕ್ಕಳಂತೆ ಕಾದಾಡುತ್ತಾ ಹುಸಿಮುನಿಸು ತೋರುತ್ತಾ ನಲಿತು ಬಿಡುತ್ತಿದ್ದೆ. ಆದರೆ ಈಗ ಎಲ್ಲವೂ ಬದಲಾಗಿದೆ. ನನ್ನವನ ಉಪಸ್ಥಿತಿಯಲ್ಲಿ, ಅವನ ಹರಟೆಯಲ್ಲಿ, ನಗುವಲ್ಲಿ ಸ್ನೇಹ, ಪ್ರೀತಿ, ಆಪ್ಯಾಯತೆಗಳು ದೊರಕಿಬಿಡುತ್ತವೆ. ಆದರೂ ತಾಯಿಯ ಮಮತೆಯ ಮಡಿಲು, ಅಪ್ಪನ ಪ್ರೀತಿಯ ಹೆಗಲು ಮರೆಸಲು ಆಗದು. ಅತ್ತೆ ಮಾವನಲ್ಲಿ ತಂದೆ ತಾಯಿಯ ಪ್ರೀತಿ ಕಾಣಲು ಹಂಬಲಿಸುವೆ. ಆದರೂ ಅದು ಅಷ್ಟು ಸುಲಭವಲ್ಲ. ಹಾಗೆಂದು ಅವರು ಪ್ರೀತಿ ತೋರದೇನಲ್ಲ. ಅತ್ತೆನ ದಣಿದಾಗ ನನ್ನ ಜವಾಬ್ದಾರಿಗಳನ್ನು ಕಡಿತಗೊಳಿಸುತ್ತಾರೆ. ತಾಯಿಯಂತೆ ಪ್ರೀತಿಯಿಂದ ತಿನ್ನುವಂತೆ ಗದರುತ್ತಾರೆ. ಅವರ ನೆನಪುಗಳನ್ನು ಗೆಳತಿಯಂತೆ ಹಂಚುತ್ತಾರೆ. ಮಾವ ಗುರುವಿನಂತೆ ಉಪದೇಶಿಸುತ್ತಾರೆ. ಗೆಳೆಯನಂತೆ ಚೆಸ್ ಕೇರಂಗಳಲ್ಲಿ ಜೊತೆಯಾಗುತ್ತಾರೆ. ನನ್ನ ಕಷ್ಟ ಸುಖಗಳಿಗೆ ಕಿವಿಯಾಗುತ್ತಾರೆ.
ಆದರೂ ಅದೇನೋ ಅಂತರ ಉಳಿದು ಬಿಟ್ಟಂತೆ ಭಾಸವಾಗುತ್ತದೆ. ಈ ಎಲ್ಲ ಆಲೋಚನೆಗಳಲ್ಲಿ ಕಳೆದು ಹೋಗಿದ್ದೆ. ನೆನಪುಗಳು ವಾಸ್ತವದ ನಡುವೆ ಸುಳಿಯಲ್ಲಿ ಸಿಲುಕಿ ಕಂಗಳು ಯಾಕೋ ಮಂಜಾದವು. ಕಣ್ಣೀರು ತೊಡುವ ವೇಳೆಗೆ ನಾ ಕಾಯುತ್ತಿದ್ದ ಬಸ್ ಬಂದಿತ್ತು. ಬೇಗನೆ ಹತ್ತಿ ಕುಳಿತೆ. ಪಕ್ಕದಲ್ಲೇ ಮತ್ತೊಂದು ನನ್ನ ಅಮ್ಮನ ಮನೆಗೆ ಹೋಗುವ ಬಸ್ ಹಾದು ಹೋಯಿತು. ಹೇಗೋ ಅಪ್ಪ ಅಮ್ಮನನ್ನು ಭೇಟಿಯಾಗಲೇಬೇಕು ಎಂದು ಬಲವಾಗಿ ಅನಿಸಲಾರಂಭಿಸಿತು. ಆಗಲೇ 2 ತಿಂಗಳು ಕಳೆದಿತ್ತು. ನಾ ಅವರನ್ನು ಕಾಣದೆ. ಇದೇ ಮೊದಲ ಬಾರಿಗೆ ನಾನು ಇಷ್ಟು ದಿನ ದೂರವಿರುವುದು. ಹಿಂದೆ ಓಡಿ ಹೋಗೋಣ ಅಮ್ಮನ ಮಡಲಿಗೆ ಎನಿಸುತ್ತಿದೆ. ಆದರೆ ಮದುವೆಯ ನಂತರ ಮೊದಲ ಬಾರಿ ನನ್ನವನೊಡನೆಯೇ ಹೋಗಬೇಕೆಂಬುದು ಅಮ್ಮನ ಆಜ್ಞೆ. ಆದರೂ ಮೊದಲ ಬಾರಿ ಒಬ್ಬಳೇ ಹೋಗಿ ಸಹಸ್ರನಾಮಾರ್ಚನೆ ಆಗಿತ್ತು. ಈ ಬಾರಿ ಮತ್ತೆ ಒಬ್ಬಳೇ ಹೋಗಲಾರೆ. ನನ್ನವನ ಮಾತು, ಸಾಮೀಪ್ಯ, ನನ್ನ ಒಂಟಿತನವನ್ನು, ಈ ನೆನಪುಗಳನ್ನು ದೂಡುತ್ತವೆ. ದೂರ ಆದರೂ ಇಂದು ಒಬ್ಬಂಟಿಯಾಗಿ ಹೊರಟಾಗ ಅದೇ ನೆನಪುಗಳ ಒಂಟಿತನಗಳಲ್ಲಿ ಸಿಲುಕಿದಂತಾಗಿದೆ. ಹೀಗೆ ಯೋಚನೆಗಳು ಸಾಗಿತ್ತು. ನಾನು ಇಳಿಯಬೇಕಿದ್ದ ಸ್ಟಾಪ್ ಬಂದಿತ್ತು. ಬೇಗ ಬೇಗ ಮನೆ ಕಡೆ ಹೆಜ್ಜೆ ಹಾಕಿದೆ. ಅತ್ತೆ ಮಾವರೊಡನೆ ಹರಟೆ ಸಾಗಿದ್ದರೂ ನನ್ನವನ ಅನುಪಸ್ಥಿತಿ, ಅಪ್ಪ ಅಮ್ಮನ ನೆನಪು ಕಾಡುತ್ತಲೇ ಇತ್ತು. ಫೋನಿನಲ್ಲಿ ಮಾತಾಡಿದ್ರೂ ಅಮ್ಮನ ಬಳಿಗೆ ಓಡಿ ಹೋಗಬೇಕೆಂಬ ಬಯಕೆ. ಆದರೂ ಯಾರೊಬ್ಬರ ಮುಂದೆಯೂ ನನ್ನ ತುಮ್ಲಗಳನ್ನು ತೋರಗೊಡಲಾರೆ. ಮೌನವಾಗಿಯೇ ಆ ಸಂಜೆ ಸರದಿತ್ತು. ನನ್ನವನಾದರೂ ಬಂದರೆ ಅವನ ನಗುವಲ್ಲಿ ನೆನಪುಗಳ ಸುಳಿನಿಂದ ತಾತ್ಕಾಲಿಕವಾಗಿಯಾದರೂ ಹೊರಬರಬಹುದು. ಅವರನ್ನು ಹೊರಡಿಸಿ ನಾಳೆ ಸಂಜೆಯಾದರೂ ಅಮ್ಮನ ಮನೆಗೆ ಹೋಗುವ ಆಸೆ. ಆದರೂ ಇನ್ನೂ ನನ್ನವನ ಆಗಮನ ಆಗಿರಲಿಲ್ಲ. 9:30ಕ್ಕೆ ನನ್ನವನ ಬೈಕಿನ ಶಬ್ದ. ಸಂತಸದಿಂದ ಬಾಗಿಲ ಬಳಿಗೆ ಓಡಿದೆ. ಕೊನೆಗೂ ಬಂದಿದ್ದವನ ಕಂಡು ನಗು ಅರಳಿತು. ಆದರೂ ಅವರ ಮೊಗದಲ್ಲಿ ದಣಿವಿತ್ತು. ಆ ಮುಗಳ್ನಗೆಯಲ್ಲಿ ಎಂದಿನ ಜೀವಂತಿಕೆ, ತುಂಟತನ ಏನೂ ಕಾಣಲಿಲ್ಲ. ನಾನು ಸುಮ್ಮನೆ ಮುಗಳ್ನಗೆ ಬೀರಿ ನಿಂತೆ. ಯಾಕಿಷ್ಟು ತಡ ಎಂದಷ್ಟೇ ಕೇಳಿದೆ. ನನ್ನ ಭುಜ ಬಳಸಿದವರೇ ಕೆಲಸ ಜಾಸ್ತಿ ಇತ್ತು ಎಂದು ಸುಮ್ಮನಾದರು. ನಾನು ಕೆದಕಲಿಲ್ಲ. ಅವರು ಫ್ರೆಶ್ ಅಪ್ ಆಗುವ ಹೊತ್ತಿಗೆ ನಾನು ಊಟಕ್ಕೆ ಸಿದ್ಧ ಮಾಡಿದೆ. ಅವರು ಬಂದವರೇ ಹಸಿವಿಲ್ಲ, ಊಟ ಬೇಡ, ಫ್ರೂಟ್ಸ್ ಸಾಕು ಎಂದರು. ನಾನೇನೂ ಹೇಳುವ ವೇಳೆಗೆ, ಮಾವ, ನಿನಗೆ ದಣಿವಾದರೆ ಊಟ ತಿನ್ನುವ ತಾಳ್ಮೆ ಇರಲ್ಲ ಎಂದು ಗೊತ್ತು. ಆದರೆ ಪಾಪ ಆ ಮಗು ನಿನ್ನ ಜೊತೆಯೇ ಊಟ ಮಾಡಲು ಕಾಯುತ್ತಿದ್ದಾಳೆ. ನಮ್ಮ ಜೊತೆಯೂ ತಿನ್ನದೆ. ಅವಳಿಗೋಸ್ಕರವಾದರೂ ಊಟ ಮಾಡು ಎಂದಾಗ ಮರುಮಾತಿಲ್ಲದೆ ಊಟಕ್ಕೆ ಕುಳಿತರು. ನಾನು ಅವರ ಜೊತೆಯಲ್ಲೇ ಕುಳಿತೆ. ಅವರು ಸ್ವಲ್ಪವೇ ಬಡಿಸಿಕೊಂಡಾಗ, ನನಗಾಗಿ ಬೇಡ, ದಣಿದಿರುವ ನಿಮ್ಮ ದೇಹಕ್ಕೆ ಶಕ್ತಿ ಭರಿಸಲು ತಿನ್ನಿ ಎಂದು ಇನ್ನೂ ಸ್ವಲ್ಪ ಬಡಿಸಿದೆ. ಮುಗಳ್ನಕ್ಕವರೇ ಮೌನವಾಗಿ ಊಟ ಮುಗಿಸಿದರು. ಯಾಕೋ ಮೌನ ಅಸಹಜ ಹಾಗೂ ಅಸಹನೀಯವಾಗಿತ್ತು. ಕಾಡುವ ನೆನಪುಗಳು ಒಂದು ಕಡೆ, ಆದರೂ ದಣಿದ ಅವರ ಮಗ ನೋಡುತ್ತಲೇ ಮೌನವೇ ಲೇಸು ಎನಿಸಿತ್ತು. ದಿನವೇನೋ ಮುಗಿದಿತ್ತು. ರೂಮಿಗೆ ಬರುವ ವೇಳೆಗೆ ನನ್ನವ ಮಂಚದ ಮೇಲೆ ಕುಳಿತು ಲ್ಯಾಪ್ಟಾಪಿನಲ್ಲಿ ಏನೋ ಕುಟ್ಟಿ ನಂತರ ಮುಚ್ಚಿಡುತ್ತಿದ್ದರು. ಅರೆ, ಇವತ್ತು ಜಾಸ್ತಿನೇ ಕೆಲಸ ಮಾಡಿದ್ದೀರಾ, ಈಗ ಮನೆಗೆ ಬಂದು ಮತ್ತೆ ಹಿಂಗೆ ಕೆಲಸ ಎಂದು ರೇಗಿದೆ. ನಕ್ಕವರೇ, ಅರೆ, ಹಾಗಾದರೆ ಹೀಗೆ ಜಾಸ್ತಿ ಕೆಲಸ ಮಾಡಿದ್ರೆ ನನ್ನ ಕಂದ ರೇಗೋದನ್ನು ಕೇಳಬಹುದು. ಇಲ್ಲ ಅಂದರೆ ಬೇರೆ ಥರ ರೇಗಿಸೋಕೆ ನೋಡಿದರೆ ಹತ್ತು ಬಿಡುವಳು ಎಂದು ಕಣ್ಣು ಹೊಡೆದು ನಕ್ಕರು. ಅಷ್ಟು ಸಾಕಿತ್ತು ಆ ಕ್ಷಣಕ್ಕೆ ನನ್ನ ಈ ಮನಕ್ಕೆ. ಅವರ ಈ ಕಂದ ಎಂಬ ಕೂಗಿಗೆ ಕಾಯುವ ನನ್ನ ಮನ ತೃಪ್ತಿಯಾಯಿತು. ಅವರ ಪಕ್ಕ ಕುಳಿತವಳೆ, ಅಲ್ಲ, ಅದೇನು ಅಷ್ಟೊಂದು ಕೆಲಸ, ಇಷ್ಟು ದಣಿದಿದ್ದೀರಾ ಮತ್ತೆ ಎಂದೆ. ಅವರು ನನ್ನ ಮಡಿಲಲ್ಲಿ ತಲೆ ಇಟ್ಟರು. ಸದಾ ಅಮ್ಮನ ಮಡಿಲಲ್ಲಿ ಮಲಗುವ ನಾನು ನನ್ನ ಮಡಿಲಲ್ಲಿ ಯಾರನ್ನೂ ಮಲಗಿಸಿಕೊಳ್ಳುವ ಸಂದರ್ಭವೇ ಬಂದಿರಲಿಲ್ಲ. ಆದರೆ ಇಂದು ಮೊದಲ ಬಾರಿಗೆ ನನ್ನವ ನನ್ನ ಮಡಿಲಲ್ಲಿ. ಏನೋ ಒಂದು ಹೇಳಲಾರದ ನವಿರಾದ ಭಾವ. ನನ್ನ ಕೈಬೆರಳುಗಳು ತಾನಾಗಿಯೇ ಅವರ ಕೂದಲುಗಳೊಡನೆ ಆಟಕ್ಕಿಳಿದಿದ್ದವು. ಟೀಮ್ ಲೀಡರ್ ಆಗೋದು ಸುಲಭ ಅಲ್ಲ. ಬೇರೆಯವರ ತಪ್ಪನ್ನು ನಮ್ಮ ತಲೆಗೆ ಕಟ್ಟಿದಾಗ ಅದನ್ನು ನಾವೇ ಸರಿ ಮಾಡಬೇಕು. ಆದರೆ ಸಮಯದ ಅಭಾವ. MNCಗಳಲ್ಲಿ ಒಬ್ಬರ ಸಹಾಯ ಯಾಚಿಸುವುದು ಸಾಧ್ಯವಿಲ್ಲ. ಅದಕ್ಕೆ ಡೆಡ್ಲೈನ್ ಕೂಡ ಹತ್ತಿರ ಇದೆ. ಇದು ಮುಗಿದರೆ ಸಾಕು ಎನಿಸುತ್ತದೆ ಎಂದರು. ಹೌದು, ಇದೇ ನಿತ್ಯದ ಬದುಕು. ಇದು ಮುಗಿದರೆ ಸಾಕು ಎಂದು ಮುಗಿಸಿ ನಿಟ್ಟಿಸಿರು ಬಿಡುವ ವೇಳೆಗೆ ಮತ್ತೊಂದು. ಇವುಗಳ ಮಧ್ಯೆ ನಮಗೆ, ನಮ್ಮವರಿಗೆ ಎಂದು ಸಮಯ ಉಳಿಯುವುದೇ ಅಪರೂಪ. ನಾನು ಹೀಗೆ ನನ್ನ ಮನದ ಆಲೋಚನೆಗಳಲ್ಲಿ ಇರುವಾಗಲೇ ನನ್ನವ ನನ್ನ ಮಡಿಲಲ್ಲೇ ನೆಮ್ಮದಿಯ ನಿದ್ರೆಗೆ ಜಾರಿದ್ದರು. ನಾನು ಅವರೊಡನೆ ಅಮ್ಮನ ಮನೆಗೆ ಹೋಗುವ ವಿಷಯ ಮಾತನಾಡುವುದು ನನ್ನಲ್ಲೇ ಉಳಿಯಿತು. ಬೆಳಗ್ಗೆಗೆ ಆದರೂ ಹೇಳಿ ನಾಳೆ ಸಂಜೆಗೆ ಹೋಗೋಣವೆಂದು ಕೇಳೋಣ
ಹಿಂದುಕೊಳ್ಳುತ್ತಾ ಅವರನ್ನು ಸರಿಯಾಗಿ ಮಲಗಿಸಿ ನಾನು ಅವರೆದೆಯ ಮೇಲೆ ತಲೆ ಇಟ್ಟು ಮಲಗಿದೆ. ನನ್ನವನ ಎದೆ ಬಡಿತವೇ ನನಗೀಗ ಲಾಲಿ. ಈ 2 ತಿಂಗಳಲ್ಲಿ ಸದಾ ಹೀಗೆ ಅವರನ್ನು ಅಪ್ಪಿ ಮಲಗಿದರೆ ಅವರು ನನ್ನ ತಲೆ ತಟ್ಟುತ್ತಾ ಮಲಗಿಸುತ್ತಿದ್ದರು. ಕಂದ ಎಂದು ಕರೆಯುವುದರ ಜೊತೆಗೆ ಒಮ್ಮೊಮ್ಮೆ ಆಕೆ ಮಗುವಿನಂತೆಯೇ ಪ್ರೀತಿಸುತ್ತಿದ್ದರು. ಇಂದು ಅವರು ದಣಿದು ಮಲಗಿಬಿಟ್ಟಿದ್ದರು. ನನಗೆ ನೆನಪುಗಳ ಹಾವಳಿಯಲ್ಲಿ ನಿದ್ರೆ ದೂರದ ಮಾತಾಗಿತ್ತು. ಮತ್ತೊಂದು ಹೊಸ ದಿನದ ಆಗಮನವಾಗಿತ್ತು. ನಿದ್ರೆಯಿಂದ ಎಚ್ಚೆತ್ತು ಅಲಾರಂ ಆರಿಸಿದೆ. ನನ್ನವ ಇನ್ನೂ ನೆಮ್ಮದಿಯ ನಿದ್ರೆಯಲ್ಲೇ ಇದ್ದ. ನಾನು ಬೇಗನೆ ಸ್ನಾನ ಮುಗಿಸಿ ಬರುವ ವೇಳೆಗೆ ಆಗಲೇ ನನ್ನವ ಎದ್ದಿದ್ದ. ಯಾಕೆ ಇಷ್ಟು ಬೇಗ ಎದ್ದಿದ್ದೀರಿ ಇವತ್ತು ಎಂದೆ. ಇನ್ನೊಂದು ಗಂಟೆಯಲ್ಲಿ ಹೊರಡಬೇಕು. ಇವತ್ತು ಕೆಲಸ ಜಾಸ್ತಿ ಇದೆ. ತಿಂಡಿ ಕ್ಯಾಂಟೀನ್ನಲ್ಲೇ. ನೀ ನನಗೆ ಏನೂ ತಯಾರಿಸಬೇಡ ಎಂದು ನನ್ನ ಮಾತಿಗೂ ಅವಕಾಶ ಇಲ್ಲದಂತೆ ಬಾತ್ರೂಮ್ ಹೊಕ್ಕಿದ್ದರು. ನಾನು ಸಹ ಬೇರೆ ಯೋಚನೆಗಳಿಗೆ ಆಸ್ಪದ ನೀಡದಂತೆ ಅಂದಿನ ತಯಾರಿಯಲ್ಲಿ ತೊಡಗಿದೆ. ಅವರು ತಯಾರಾಗಿ ಬಂದವರೇ. ನಾನು ನೀಡಿದ್ದ ಕಾಫಿ ಕುಡಿದು ಈಗಲೇ ಹೊರಡುವೆ. ರಾತ್ರಿ ಬರುವುದು ತಡ ಆಗುತ್ತೆ. ನನಗೆ ಊಟಕ್ಕೆ ಕಾಯಬೇಡ. ಇವತ್ತು ಬಸ್ನಲ್ಲಿ ಹೋಗಿ ಬಂದು ಬಿಡು ಎಂದು ಒಂದೇ ಉಸಿರಿಗೆ ಹೇಳಿ ಅತ್ತೆ ಮಾವನಿಗೆ ತಿಳಿಸಿ ಹೊರಟರು. ಅವರಲ್ಲಿ ಹೇಳಬೇಕಿದ್ದ ಹಂಚಿಕೊಳ್ಳಬೇಕಿದ್ದ ವಿಷಯಗಳು ನನ್ನಲ್ಲಿ ಉಳಿದು ಬಿಟ್ಟಿತು. ಮೊದಲಾಗಿದ್ದರೆ ಯಾರಿಗೂ ಯಾರ ಒಪ್ಪಿಗೆಗೂ ಕಾಯುವ ಅವಶ್ಯಕತೆ ಇರಲಿಲ್ಲ. ಹೀಗೆಂದು ಹೇಳಿ ಹೊರಡುವುದೊಂದೇ. ಆದರೆ ಈಗ ಅಪ್ಪ ಅಮ್ಮನನ್ನು ಕಾಣಲು ಇಷ್ಟು ಕಾತರಿಸಬೇಕೆ ಎಂದು ಹೇಗೋ ಮನವು ಮುದುಡಿತ್ತು. ಅಂದು ರಾತ್ರಿ 9:30 ದಾಟಿತ್ತು. ನನ್ನವನ ಆಗಮನ ಇನ್ನೂ ಆಗಿರಲಿಲ್ಲ. ಊಟಕ್ಕೆ ಕಾಯಬೇಡ, ನಿನ್ನೆಗಿಂತ ಇಂದು ತಡವಾಗುತ್ತದೆ ಎಂದು ನನ್ನವನ ಮೆಸೇಜ್ನಂತೆ ಅತ್ತೆ ಮಾವರೊಡನೆ ಊಟ ಮುಗಿಸಿದೆ. ಆದರೆ ಮೂವರು ಊಟಕ್ಕೆ ಕುಳಿತಾಗ ನಾನು ಅಪ್ಪ ಅಮ್ಮ ಮೂವರು ಊಟಕ್ಕೆ ಕೂರುತ್ತಿದ್ದ ನೆನಪಾಗಿ ಕಂಗಳು ತುಂಬಿತ್ತು. ಯಾರಿಗೂ ಕಾಣದಂತೆ ಕಣ್ಣೊರೆಸಿಕೊಂಡೆ. ಸಮಯ ಸರಿಯುತ್ತಿತ್ತು. ಅತ್ತೆ ಮಾವ ಕೆಲಸ ಜಾಸ್ತಿ ಇದ್ದಾಗ ಹೀಗೆ ಅವ ತಡ ಮಾಡುತ್ತಾನೆ. ನೀ ಮಲಗು, ಅವನ ಬಳಿ ಕೀ ಇರುತ್ತೆ, ಬರುತ್ತಾನೆ ಎಂದರು. ಹೂಗುಟ್ಟಿದೆ. ಆದರೆ ಮಲಗುವ ಮನವಿರಲಿಲ್ಲ. ನನ್ನವನಿಗೆ ಕಾಯುತ್ತಾ ಕುಳಿತೆ. ಸುಮಾರು 11:30ಕ್ಕೆ ಬೈಕಿನ ಶಬ್ದವಾಗಿತ್ತು. ಬೇಗನೆ ಹೋಗಿ ಬಾಗಿಲು ತೆಗೆದ ನನ್ನ ಕಂಡವರೇ, ಕಂದ ಇನ್ನೂ ಮಲಗಿಲ್ವಾ ಎಂದು ಕೇಳುತ್ತಲೇ ಬಂದರು. ಇಲ್ಲವೆಂದು ತಲೆಯಾಡಿಸಿ ಸುಮ್ಮನಾದೆ. ಮೊಗದಲ್ಲಿ ದಣವಿತ್ತು. ಕಂಗಳು ನಿದ್ರೆಯ ಕೇಳುತ್ತಿತ್ತು. ಕೆಲಸ ಇನ್ನೂ ಜಾಸ್ತಿ ಇದೆಯಾ ಎಂದೆ. ಇಲ್ಲಮ್ಮ, ಇವತ್ತು ಎಲ್ಲ ಒಂದು ಹಂತಕ್ಕೆ ಬಂದಿದೆ. ಇನ್ನೊಂದೆರಡು ದಿನ ಸ್ವಲ್ಪ ಇರುತ್ತೆ. ಆದರೆ ಇಷ್ಟು ತಡವಾಗಿ ಬರುವುದಿಲ್ಲ ಎಂದರು. ಅವರು ಮೊಗ ತೊಳೆದು ಬರುವ ವೇಳೆಗೆ ಅವರ ಮುಂದೆ ಹಾಲಿನ ಲೋಟ ಹಿಡಿದೆ. ನೀವು ಕ್ಯಾಂಟೀನಲ್ಲಿ ಎಷ್ಟು ತಿಂದಿರುತ್ತೀರಿ ಅಂತ ಗೊತ್ತು. ಅದಕ್ಕೆ ಹಾಲಾದರೂ ಕುಡಿಯಿರಿ ಎಂದು ಚಾಚಿದೆ. ಏನೂ ಹೇಳದೆ ಕುಡಿದು ಲೋಟ ನನ್ನ ಕೈಗಿಟ್ಟರು. ಅದನ್ನು ತೊಳೆದು ಬರುವ ವೇಳೆಗೆ ಅವರಾಗಲೇ ನಿದ್ರೆಯ ಮಡಿಲು ಸೇರಿಯಾಗಿತ್ತು. 2 ದಿನದಿಂದ ಕಾಡುವ ಅಪ್ಪ ಅಮ್ಮನ ನೆನಪು ನನ್ನವನೊಡನೆ ಮನಬಿಚ್ಚಿ ಹರಟದೆ ಮನಸ್ಸು ಭಾರವಾಗಿತ್ತು. ನನ್ನವನ ಹಣೆಗೆ ಹೂ ಮುತ್ತನಿಟ್ಟು ಅವರನ್ನು ಅಪ್ಪಿ ಮಲಗಲು ಯತ್ನಿಸಿದೆ. ಅಪ್ಪ ಅಮ್ಮನ ನೆನಪಲ್ಲಿ ಮತ್ತೊಂದು ಮುಂಜಾನೆಯ ಆಗಮನವಾಗಿತ್ತು. ಎಂದಿನಂತೆ ಮಾಮೂಲಿ ದಿನಚರಿ ಶುರುವಾಯಿತು. ಇವತ್ತು ಸಹ ನನ್ನವ ಗಡಿಬಿಡಿಯಲ್ಲಿ ತಯಾರಾಗುತ್ತಿದ್ದದ್ದು ಕಂಡು ಮನಸ್ಸು ಮುದುಡಿತು. ಆದರೂ ನನ್ನ ಮನ ಇನ್ನು ನಾಳೆ ಶುಕ್ರವಾರ, ನಾಳೆಯಾದರೂ ಅವರು ಒಪ್ಪಿದರೆ ಶುಕ್ರವಾರ ರಾತ್ರಿ ಶನಿವಾರ ರಾತ್ರಿ ಅಮ್ಮನ ಮನೆಯಲ್ಲಿ ಇರಬಹುದು. 2 ದಿನದಿಂದ ತಡೆದದ್ದಕ್ಕೆ ಪನಿಷ್ಮೆಂಟ್ ಎಂದು ಹೇಳು ಒಪ್ಪಿಸು ಎಂದು ಹೇಳುತ್ತಿತ್ತು. ಆದರೆ ಅವರ ಗಡಿಬಿಡಿ ನೋಡಿ ಅದರ ಬಗ್ಗೆ ಈಗ ಮಾತನಾಡುವುದು ಬೇಡ, ಸಂಜೆ ಮಾತನಾಡೋಣ ಎಂದು ಸುಮ್ಮನೆ ಆದೆ. ಅಷ್ಟರಲ್ಲಿ ನನ್ನವ, ಕಂದ ಇವತ್ತು ಸಂಜೆಗೆ ಅಮ್ಮನ ಚೆಕಪ್ಗೆ ಅಪಾಯಿಂಟ್ಮೆಂಟ್ ಇದೆ. ಇವತ್ತು ಬರುವುದು ಎಷ್ಟು ಹೊತ್ತಿಗೋ ಗೊತ್ತಿಲ್ಲ. ನೀನು ಸ್ವಲ್ಪ ಬೇಗ ಬಂದು ಕರೆದುಕೊಂಡು ಹೋಗ್ತೀಯಾ ಎಂದರು. ಖಂಡಿತ, ನೀವೇನು ಯೋಚನೆ ಮಾಡಬೇಡಿ ಎಂದು ವಿವರಗಳನ್ನು ಪಡೆದುಕೊಂಡೆ. ಅವರೊಡನೆ ನಾನು ಬೇಗನೆ ಹೊರಟೆ. ಬೇಗ ಬರಬಹುದು ಎಂದು. ಅಂದು ಎಲ್ಲ ಕೆಲಸಗಳನ್ನು ಮುಗಿಸಿಕೊಂಡು ಬಂದು ಅತ್ತೆಯನ್ನು ಚೆಕಪ್ಗೆ ಕರೆದುಕೊಂಡು ಹೋಗಿ ಬರುವ ವೇಳೆಗೆ ನನ್ನವ ಸಹ ಆಫೀಸ್ನಿಂದ ಬಂದಿದ್ದ. ಬೇಗನೆ ನಾನು ಅತ್ತೆ ಸೇರಿ ರಾತ್ರಿ ಅಡುಗೆ ತಯಾರಿಸಿ ಊಟಕ್ಕೆ ಕುಳಿತಾಗ, ಮಾವ ಏನು ನಿನ್ನದು, ಇನ್ನೂ ಎಷ್ಟು ಕೆಲಸ ಇದೆ, ದಿನ ಹೀಗೆ ತಡ ಮಾಡಿದ್ರೆ ಹೇಗೆ ಎಂದರು. ನನ್ನವ, ಹಾಗೇನಿಲ್ಲಪ್ಪ, ಇನ್ನೆಲ್ಲ ಕೆಲಸಗಳು ಒಂದು ಹಂತಕ್ಕೆ ಬಂದಿದೆ. ನಾಳೆ ಏನೂ ಇಷ್ಟು ತಡವಾಗದು ಎಂದರು. ನನ್ನ ಮನ ಆಗಲೇ ಕುಣಿಯುತ್ತಿತ್ತು. ಹಾಗಾದರೆ ಅವರನ್ನು ಒಪ್ಪಿಸಿ ಅತ್ತೆ ಮಾವನನ್ನು ಒಪ್ಪಿಸುವಂತೆ ಹೇಳಿ ನಾಳೆ ಸಂಜೆ ಆಫೀಸ್ನಿಂದ ನೇರ ಅಮ್ಮನ ಮನೆಗೆ ಹೋಗಬೇಕು ಎಂಬ ಲೆಕ್ಕಾಚಾರಗಳಲ್ಲಿ ತೊಡಗಿದ್ದೆ. ಅಷ್ಟರಲ್ಲೇ ಅತ್ತೆ ನಗುತ್ತಾ,
ನಾಳೆ ನೀವಿಬ್ಬರೂ ಬೇಗನೆ ಬರಲೇಬೇಕು ಎಂದರು. ನಾನು ನನ್ನವ ಮುಖ ನೋಡಿಕೊಂಡು ಏಕೆ ಎಂಬಂತೆ ಪ್ರಶ್ನಿಸಿದೆವು. ಅತ್ತೆ ಮುಂದುವರೆದು, ನಾಳೆ ಪುಟ್ಟಿ ಬರ್ತಿದ್ದಾಳೆ ಎಂದರು. ನನ್ನವ, ಏನು, ಮುದ್ದು ನಾಳೆ ಬರ್ತಿದ್ದಾಳಾ ಎಂದು ಸಂತೋಷದಿಂದ ಕೇಳಿದರು. ಮಾವ, ಹೂನಪ್ಪ, ಅಣ್ಣ ಅತ್ತಿಗೆನ ನೋಡೋಕೆ ಅಂತಾನೆ ಬರೋದು, ನಮ್ಮನ್ನೆಲ್ಲ ಅಲ್ಲ ಎಂದರು ನಗುತ್ತಾ. ಅಲ್ಲ, ಅಮ್ಮನ ಕೈತುತ್ತು ತಿಂದು ತರ್ಲಿ ಮಾಡಿ ನನ್ನ ತಲೆಗೆ ಕಟ್ಟಿ ನನಗೆ ಬೈಯೋದಿಕ್ಕೆ ಅವಳು ಬರುವುದು, ಮುದ್ದು ಕೋತಿ ಎಂದರು. ಎಷ್ಟು ದಿನಕ್ಕೆ ಬರ್ತಿದ್ದಾಳೆ ಎಂದರೆ, ಭಾನುವಾರ ಸಂಜೆನೆ ಹೊಡ್ತಾಳಂತೆ ಎಂದರು ಅತ್ತೆ. ನಾನು ಸುಮ್ಮನೆ ಮುಗುಳ್ನಗುತ್ತಾ ಕೂತೆ. ಮಾತನಾಡಲು ಏನೂ ತೋಚಲಿಲ್ಲ. ಅಂದರೆ ಇನ್ನು 3 ದಿನವೂ ನಾನು ಮನೆಗೆ ಹೋಗಲು ಆಗುವುದಿಲ್ಲ, ಅಪ್ಪ ಅಮ್ಮನ ಕಾಣಲಾಗುವುದಿಲ್ಲ ಎಂದು ಅಳವೇ ಬಂದಿತ್ತು. ಆದರೂ ಹೀಗೂ ಸವರಿಸಿಕೊಂಡು ಊಟ ಮುಗಿಸಿದೆ. ನನ್ನವ 2-3 ದಿನದ ಕೆಲಸದ ಒತ್ತಡದಿಂದ ತಲೆನೋವಿನ ನೆಪವೇಳೆ ಬೇಗನೆ ನಿದ್ರೆಗೆ ಜಾರಿದರು. ಆದರೆ ನನಗೆ ನಿದ್ರೆ ದೂರದ ಮಾತಾಗಿತ್ತು. ಫೋನಿನಲ್ಲಿ ಎಷ್ಟು ಮಾತನಾಡಿದರೂ ನೋಡುವ ಹಂಬಲ ಕಾಡುತ್ತಿತ್ತು. ನನ್ನ ಮನದ ತುಮುಲಗಳನ್ನು ಸಹ ಯಾರ ಬಳಿಯೂ ಹೇಳಿಕೊಳ್ಳಲಾಗದೆ ಮನ ಮತ್ತಷ್ಟು ಭಾರವಾಗಿತ್ತು. ಮತ್ತೊಂದು ಮುಂಜಾವು ಬಂದಿತ್ತು. ನನ್ನ ದಿನಚರಿಯಿಂದ ಮತ್ತು ಮೌನವಾಗಿ ಸಾಗುತ್ತಿತ್ತು. ಮನೆಯಲ್ಲಿ ಎಲ್ಲರಲ್ಲೂ ಸಂಭ್ರಮ, ಹಬ್ಬದ ವಾತಾವರಣ. ನನ್ನವನ ಮೊಗದಲ್ಲಿ 3 ದಿನದ ಆಯಾಸವೆಲ್ಲ ಮಯ. ತಂಗಿಗಾಗಿ ಕಾಯುವ ಕಾತರ, ಸಂತಸವಷ್ಟೇ. ಆದರೆ ಒಂಟಿಯಾಗಿ ಅಪ್ಪ ಅಮ್ಮನ ಒಬ್ಬಳೇ ಮುದ್ದಿನ ಮಗಳಾಗಿ ಬೆಳೆದ ನನಗೆ, ಸದಾ ಅವರ ಜೊತೆಯೇ ಓದು ಕೆಲಸ ಎಲ್ಲ ಮುಗಿಸಿದ ನನಗೆ ಇಂಥ ಸಂಭ್ರಮ ಸಡಗರ ಎಲ್ಲ ಹೊಸದಾಗಿತ್ತು. ಸದಾ ಯಾಂತ್ರಿಕವಾಗಿ ಸಾಗುವ ನಮ್ಮ ಜೀವನದಲ್ಲಿ ನಮ್ಮವರ ಪ್ರೀತಿ ಕಾತರತೆಗಳು, ನಮ್ಮಲ್ಲಿ ಮುಚ್ಚಿ ಹೋಗಿದ್ದ ಭಾವಗಳ ಬಡಿದೆಬ್ಬಿಸುವ ಈ ಪರಿ ಸೊಗಸು ಎಂದಿತ್ತು ನನ್ನ ಮನ. ಆದರೆ ಅಪ್ಪ ಅಮ್ಮನ ನೆನಪು ನನ್ನನ್ನು ಈ ಸಂತಸದಲ್ಲಿ ಪೂರ್ತಿಯಾಗಿ ಭಾಗವಹಿಸಲಾರದಂತೆ ತಡೆಯುತ್ತಿತ್ತು. ಆದರೆ ಸಂತಸದಲ್ಲಿ ಮುಳುಗಿದ್ದ ಯಾರಿಗೂ ನನ್ನ ಮೌನ, ನನ್ನ ಭಾವ ತಿಳಿಯಲೇ ಇಲ್ಲ. ಆಗ ನನಗೆ ನಾನು ಮತ್ತಷ್ಟು ಒಂಟಿಯಾದಂತೆ ಆಯಿತು. ನನ್ನ ಮೊಗದಿ ಒಂದು ನೋಟದಲ್ಲಿ ನನ್ನ ನೋವು, ಸಂತಸಗಳ ಅರ್ಥೈಸಿಕೊಳ್ಳುತ್ತಿದ್ದ ಅಮ್ಮನ ನೆನಪು ಮತ್ತಷ್ಟು ಕಾಡತೊಡಗಿತು. ಅಮ್ಮನ ಬಳಿ ಹೋಗಿ ಅಪ್ಪಿ ಹಿಡಿದು ಅಳಬೇಕು ಅನ್ನಿಸುತ್ತಿತ್ತು. ಇಂದು ನನ್ನವರೊಡನೆ ಬೈಕ್ನಲ್ಲಿ ಹೊರಟಿದ್ದೆ ಆಫೀಸ್ಗೆ. ದಾರಿ ಪೂರ್ತಿ ಅವರ ಮಾತು ಪುಟ್ಟಿಯ ಸುತ್ತವೇ ಇತ್ತು. ನನ್ನೆಲ್ಲ ಮಾತುಗಳು ನನ್ನಲ್ಲೇ ಹುದುಗಿ ಹೋಯಿತು. ಕೆಲಸ ಮಾಡಲು ಮನವಿಲ್ಲದೆ ಹಾಗೂ ಈಗೂ ಕೆಲಸ ಮುಗಿಸಿ ನನ್ನವನೊಡನೆಯೇ ಮನೆಗೆ ಹೊರಟೆ. ನಾವು ಮನೆ ತಲುಪುವ ವೇಳೆಗೆ ಪುಟ್ಟಿ ಬಂದಿದ್ದಳು. ಬೈಕ್ ಸದ್ದಿಗೆ ಓಡುತ್ತಾ ಬಂದು, ಅಣ್ಣ, ಅತ್ತಿಗೆ, ಇಂದು ನಮ್ಮಿಬ್ಬರನ್ನು ತಬ್ಬಿ ಹಿಡಿದು ಇಬ್ಬರ ಕೆನ್ನೆಗೆ ಮುತ್ತಿಡಲು ಅವಳನ್ನು ನೋಡುತ್ತಾ ಬೇಸರವೇ ಮರೆಯಾದ ಹಾಗೆ ಆಯಿತು. ನನ್ನವ ಖುಷಿಯಿಂದ, ಅರೆ ಮುದ್ದು, ಹೇಗೆ ಇದ್ದೀಯೋ, ಎಷ್ಟೊತ್ತಿಗೆ ಬಂದೆ, ಎಲ್ಲ ಆರಾಮ ಎನ್ನುತ್ತಾ ಅವಳನ್ನು ತಬ್ಬಿ ಹಿಡಿದರು. ಮಾತನಾಡುತ್ತಾ ಒಳಗೆ ಬಂದು ಫ್ರೆಶ್ ಅಪ್ ಆಗಿ ಹರಟುತ್ತಾ ಕುಳಿತೆವು. ಅಂದು ಮನೆಯಲ್ಲಿ ಮುದ್ದು ಪುಟ್ಟಿಯ ಮಹಿಮೆಯಿಂದ ನಗು ಕೇಕೆಗಳು ತುಂಬಿತ್ತು. ಎಲ್ಲವೂ ನನಗೆ ಹೊಸ ಅನುಭವವನ್ನು ನೀಡುತ್ತಿತ್ತು. ರಾತ್ರಿ ಊಟವಾದ ಮೇಲೆ ನನ್ನವ ಮತ್ತೆ ಪುಟ್ಟಿಯ ನಡುವೆ ಅತ್ತೆ ಮಡಿಲಲ್ಲಿ ಮಲಗಲು ಜಗಳ ನಡೆದಿತ್ತು. ಹೇಗೋ ಇಬ್ಬರು ಕಿತ್ತಾಡಿ ನಂತರ ಇಬ್ಬರು ಎರಡೂ ಕಡೆಗೂ ಅತ್ತೆಯ ಮಡಿಲಲ್ಲಿ ಮಲಗಿದ್ದರು. ಅತ್ತೆ ಅವರ ತಲೆ ಸವರುತ್ತಾ ಕುಳಿತರು. ಮಾವ ಅವರ ಆಟ ನೋಡಿ ನಗುತ್ತಿದ್ದರು. ಆದರೆ ಮತ್ತೆ ನನಗೆ ಅಮ್ಮನ ಮಡಿಲು ನೆನಪಾಗಿ ಕಣ್ಣು ತುಂಬಿತು. ಆದರೆ ಯಾರಿಗೂ ನನ್ನ ಕಡೆಗೆ ಗಮನವಿರಲಿಲ್ಲ. ಅವರ ಸಂತಸದಲ್ಲಿ ಮುಳುಗಿದ್ದರು. ಅಲ್ಲಿಂದ ಸರಿದು ಹೋಗಿ ಹತ್ತು ಬಿಡಬೇಕೆನಿಸಿತು. ಆದರೆ ಹಾಗೆ ಹೋದರೆ ಎಲ್ಲರೂ ಏನೆಂದುಕೊಳ್ಳುತ್ತಾರೋ ಎಂದು ಹಾಗೆಯೇ ಕುಳಿತೆ. ಅಷ್ಟರಲ್ಲಿ ಅತ್ತೆ, ಪುಟ್ಟಿ ಮಲಗಿಬಿಟ್ಟಿದ್ದಾಳೆ, ಅವಳನ್ನು ರೂಮಿನಲ್ಲಿ ಮಲಗಿಸು ಎಂದು ನನ್ನವನಿಗೆ ಹೇಳಿದರು. ಅವರು ಅವಳ ಹಣೆಗೆ ಹೂ ಮುತ್ತನಿಟ್ಟು ಮೆಲ್ಲಗೆ ಅವಳ ರೂಮಿಗೆ ಎತ್ತಿಕೊಂಡು ಹೋದರು. ನಾನು ಅತ್ತಿ ಮಾವನಿಗೆ ಹೇಳಿ ರೂಮಿಗೆ ಹೋದೆ. ಯಾಕೋ ಮಲಗಲು ಮನಸ್ಸಾಗದೆ ಬಾಲ್ಕನಿಯಲ್ಲಿ ಬಂದು ಚಂದ್ರನನ್ನೇ ದಿಟ್ಟಿಸುತ್ತಾ ನಿಂತೆ. ನನ್ನ ಎಲ್ಲ ಭಾವಗಳಿಗೆ ಯಾವಾಗಲೂ ಕಿವಿಯಾಗುವುದು ಈ ಚಂದ್ರಮನೆ ಅಲ್ಲವೇ ಅನಿಸಿ ಕಣ್ಣುಗಳು ತುಂಬಿದ್ದವು. ಅಷ್ಟರಲ್ಲಿ ನನ್ನವ ರೂಮಿಗೆ ಬಂದವರೇ, ಕಂದ, ನನಗೆ ಇವತ್ತು ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ. ನನ್ನ ಕೆಲಸವೂ ಮುಗಿಯಿತು, ಮುದ್ದು ಕೂಡ ಬಂದಳು. 2 ದಿನ ಪೂರ್ತಿ ಅವಳೊಡನೆ. ಆದರೂ ನಾಳೆ ಬೆಳಗ್ಗೆ ಮಾತ್ರ ಬೇಗ ಹೇಳಲ್ಲ. ಈ ವಾರ ಅಂತೂ ಸರಿಯಾಗಿ ನಿದ್ದೆ ಇಲ್ಲದೆ ಸಾಕಾಗಿದೆ. ಮುದ್ದು ಸಹ ಮನೆಗೆ ಬಂದಾಗ 11 ಗಂಟೆಗೆ ಕಡಿಮೆ ಹೇಳೋದಿಲ್ಲ, ಅಲ್ಲಿಗೆ ಸರಿ ಹೋಗುತ್ತೆ ಎಂದು ಮಾತನಾಡುತ್ತಲೇ ಇದ್ದರು.
ನನ್ನ ಮೌನವನ್ನು ಕಂಡವರೇ ಬಾಲ್ಕನಿಗೆ ಬಂದು, ಯಾಕೆ ಕಂದ, ನಾನು ಅಷ್ಟು ಮಾತಾಡ್ತಿದ್ರು ನೀನೇನು ಮಾತಾಡ್ತಾ ಇಲ್ಲ, ಏನಾಯ್ತು ಎನ್ನುತ್ತಾ ನನ್ನ ಬಳಿ ಬಂದವರೇ ನನ್ನನ್ನು ಅವರ ಕಡೆಗೆ ತಿರುಗಿಸಿಕೊಂಡರು. ನನ್ನ ಕಣ್ಣಲ್ಲಿ ಕಣ್ಣೀರು ನೋಡಿ ಅವರು ಗಾಬರಿಯಾಗಿ, ಯಾಕೆ ಕಂದ, ಏನಾಯ್ತು, ಯಾಕೆ ಅಳ್ತಾ ಇದೆಯಾ ಎಂದರು. ಇಷ್ಟು ದಿನದಿಂದ ತಡೆದಿದ್ದ ನೋವೆಲ್ಲ ಹೊರಬಂತು. ಅವರನ್ನು ತಬ್ಬಿ ಹಿಡಿದು, ನನಗೆ ಅಪ್ಪ ಅಮ್ಮ ಬೇಕು, ನಾನು ಮನೆಗೆ ಹೋಗಬೇಕು ಎಂದು ಅಳುತ್ತಾ ಹೇಳಿದೆ. ಅವರಿಗೆ ನಾನು ಇದ್ದಕ್ಕಿದ್ದಂತೆ ಹಾಗೆ ಹೇಳಿದ್ದು ಏನು ಯಾಕೆ ಎಂದು ಅರ್ಥವಾಗದಿದ್ದರೂ ನನ್ನ ತಲೆ ಸವರುತ್ತಾ, ಯಾಕೋ ಕಂದ, ಅಪ್ಪ ಅಮ್ಮ ನೆನಪಾದ್ರ, ಈಗ ಹೋಗಿ ಅವರ ಹತ್ರ ಮೊಬೈಲ್ನಲ್ಲಿ ಮಾತಾಡೋ, ಇನ್ನೊಮ್ಮೆ ಹೋಗಿ ಬರೋಣ ಎಂದು ಸಮಾಧಾನ ಮಾಡುತ್ತಿದ್ದರು. ನಾನು ಸ್ವಲ್ಪ ಸಮಾಧಾನವಾದ ಮೇಲೆ, ಯಾಕೋ ಕಂದ, ಇವತ್ತು ಅಪ್ಪ ಅಮ್ಮ ಅಷ್ಟೊಂದು ನೆನಪಾದ್ರ ಎಂದವರು ಯೋಚಿಸಿ, ಕಂದ, ನಾನು ಮುದ್ದು ಅಮ್ಮನ ತೊಡೆಗೆ ಜಗಳ ಮಾಡಿ ನಾವೆಲ್ಲ ಹಳೆಯ ದಿನಗಳ ಬಗ್ಗೆ ಹರಟೆ ಹೊಡೆಯುತ್ತಾ ಇದ್ದುದಕ್ಕೆ ನೀನು ನಿಮ್ಮ ಅಪ್ಪ ಅಮ್ಮನ ತುಂಬ ಮಿಸ್ ಮಾಡಿಕೊಂಡೇನೋ ಅಲ್ವಾ? ಸಾರಿ ಕಂದ, ಮುದ್ದು ಬಂದ ಖುಷಿಯಲ್ಲಿ ನಿನಗೆ ಬೇಜಾರಾಗಿದೆಯಾ, ಖುಷಿಯಾಗಿದೆಯಾ ಅಂತಾನೆ ನಾನು ಯೋಚಿಸಲಿಲ್ಲ. ನಮ್ಮ ಖುಷಿಯಲ್ಲಿ ನಾವೇ ಮುಳುಗಿ ಹೋದ್ವಿ. ಸಾರಿ, ಇನ್ಮೇಲೆ ಹಾಗಾಗಲ್ಲ, ಸರಿನಾ? ಈ ಬಾರಿ ಆದಷ್ಟು ಬೇಗ ನಮ್ಮ ಅತ್ತೆ ಮಾವನ್ನ ನೋಡೋಕ್ಕೆ ಹೋಗೋಣ, ಆಯ್ತಾ ಎನ್ನುತ್ತಾ ಸಮಾಧಾನಿಸುತ್ತಿದ್ದರು. ನಾನು, ಇಲ್ಲ, ಇವತ್ತು ಪುಟ್ಟಿ ಬಂದದ್ದಕ್ಕೆ ಅಲ್ಲ ನನಗೆ ಅಲ್ಲಿಗೆ ಹೋಗಬೇಕೆನಿಸಿದ್ದು ಎಂದು ನನ್ನನ್ನೇ ನೋಡುತ್ತಿದ್ದ ನನ್ನವನಿಗೆ 4 ದಿನದಿಂದ ನನ್ನ ಮನದಲ್ಲಿ ನಡೆದ ಎಲ್ಲ ತುಮುಲಗಳನ್ನು ತೆರೆದಿಟ್ಟೆ. ಅದನ್ನೆಲ್ಲ ಕೇಳಿದವರೇ ನನ್ನನ್ನು ಅವರ ಮಡಿಲಲ್ಲಿ ಮಲಗಿಸಿಕೊಂಡು ತಲೆ ಸವರುತ್ತಾ, ಸಾರಿ ಕಂದ, ಮದುವೆಗೆಂದು ರಜೆ ಹಾಕಿ ಕೆಲಸ ಎಲ್ಲ ಪೆಂಡಿಂಗ್ ಇತ್ತು, ಇಂದು ನಾನು ಅದರಲ್ಲೇ ಮುಳುಗಿ ಹೋದೆ. ಇನ್ನು ನಿನಗೂ ಇದೆಲ್ಲ ಹೊಸತು. ನಾನು ಒಂದು ಸಲ ನಿನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಬೇಕಿತ್ತು. ಅದು ಈ ವಾರ ನನ್ನ ಕೆಲಸದ ಟೆನ್ಷನ್ನಲ್ಲಿ ನಿನ್ನ ಬಗ್ಗೆ ಯೋಚಿಸಲೇ ಇಲ್ಲ. ನಾನು ನಿನ್ನ ಕೈಗೂ ಸಿಗಲಿಲ್ಲ. ಸಾರಿ, ನಿನಗೆ ನನ್ನ ಅವಶ್ಯಕತೆ ಇದ್ದಾಗ ನನಗೆ ನಿನ್ನ ಜೊತೆ ಇಷ್ಟು ಮಾತಾಡೋಕ್ಕೂ ಆಗಲಿಲ್ಲ. ಸಾರಿ ಎಂದರು ಬೇಸರದಿಂದ. ನಾನವರನ್ನು ತಡೆದವಳೆ, ಇಲ್ಲ, ನೀವೇನು ಸಾರಿ ಹೇಳಬೇಡಿ, ನೀವೇನು ಬೇಕು ಎಂದು ಮಾಡಿಲ್ಲ, ನಿಮಗೂ ಕೆಲಸದ ಒತ್ತಡ ಜಾಸ್ತಿ ಇತ್ತು. ನಿಮ್ಮ ದಣಿದಿದ್ದ ಮುಖ ನೋಡಿ ನನಗೂ ಮಾತನಾಡಲು ಮನಸ್ಸೇ ಬರಲಿಲ್ಲ. ನೆನ್ನೆ ಹೇಳೋಣ, ಇವತ್ತು ನಾಳೆ ರಾತ್ರಿ ಅಲ್ಲೇ ಇರೋದಕ್ಕೆ ಕೇಳೋಣ ಅಂತ ಇದ್ದೆ. ಅಷ್ಟರಲ್ಲಿ ಅತ್ತೆ ಪುಟ್ಟಿ ಬರುವುದು ಹೇಳಿದ್ರು. ಅದಕ್ಕೆ ಸುಮ್ಮನಾದೆ ಎಂದವಳ ಕಣ್ಣಿಂದ ಜಾರಿದ ಕಣ್ಣೀರು ನನ್ನವನ ಮಡಿಲು ಸೇರಿತ್ತು. ಅವ ನನಗೆ ತಲೆ ತಟ್ಟಿ ಮಲಗಿಸುತ್ತಾ, ಆದರೂ ಇನ್ಮೇಲೆ ನನಗೆ ಎಷ್ಟೇ ಕೆಲಸ ಇದ್ರೂ 1/4 ಗಂಟೆ ಆದರೂ ನಾವು ಎಲ್ಲ ಮಾತಾಡೋಣ. ಸುಮ್ಮನೆ ಹೀಗೆ ದಿನಗಟ್ಟಲೆ ಒಬ್ಬಳೇ ಯೋಚಿಸುತ್ತಾ ಕೊರಗಬೇಡ, ಸರಿನಾ? ಐಮ್ ಯೋರ್ ಫ್ರೆಂಡ್ ಎಂದು ಹಣೆಗೆ ಮುತ್ತಿಟ್ಟರು. 4 ದಿನದಿಂದ ಸರಿಯಾಗಿ ನಿದ್ದೆ ಇಲ್ಲದ ಕಾರಣವೋ ನನ್ನವನ ಬಳಿ ನನ್ನೆಲ್ಲ ಭಾವಗಳನ್ನು ಹೇಳಿಕೊಂಡು ಮನ ಹಗುರ ಆಗಿದ್ದಕ್ಕೋ ನನ್ನವನ ಮಡಿಲಲ್ಲಿ ಮಲಗಿದ್ದಕ್ಕೋ ತಿಳಿಯದು. ಅಂದು ನೆಮ್ಮದಿಯ ನಿದ್ರೆಗೆ ಜಾರಿದ್ದೆ. ಬೆಳಗ್ಗೆ ನನ್ನವನೇ ನನ್ನ ಎಬ್ಬಿಸುತ್ತಿದ್ದರು. ತಡವಾಯಿತೇನೋ ಎಂದು ಎದ್ದೆ. ಶನಿವಾರ 6 ಗಂಟೆಗೆ ನಾನು ಏಳುತ್ತಿದ್ದದ್ದು, ಆದರೆ ಈಗಿನ್ನೂ 5:15. ನನ್ನವ ಆಗಲೇ ತಯಾರಾಗಿದ್ದ. ಏಕೆಂದು ಅರ್ಥವಾಗಲಿಲ್ಲ. ಮೊದಲೇ ಕೆಲಸದ ದಣಿವು, ತಡವಾಗಿ ಹೇಳಬೇಕು ಎಂದವರು ಆಗಲೇ ಎದ್ದು ತಯಾರಾಗಿದ್ದರು. ಏಕೆಂದು ನಾನು ಯೋಚಿಸುವ ಮೊದಲೇ ಗಡಿಬಿಡಿ ಮಾಡಿ ನನ್ನನ್ನು ಬಾತ್ರೂಮ್ಗೆ ನೂಕಿದ್ದರು. ನಾನು ತಯಾರಾಗಲು ಅವರೇ ಬಟ್ಟೆಗಳನ್ನು ತೆಗೆದರಿಸಿದ್ದರು. ಆದರೆ ಎಲ್ಲಿಗೂ ಹೋಗುವ ತಯಾರಿ ಮಾಡುತ್ತಿದ್ದಾರಲ್ಲ, ಪುಟ್ಟಿಗೆ ಏನಾದರೂ ಸರ್ಪ್ರೈಸ್ ಕೊಡಲು ಇರಬಹುದು ಎಂದುಕೊಂಡು ಸಿದ್ಧವಾದೆ. 6:30ಕ್ಕೆ ನಾವು ಹೊರಡಲು ತಯಾರಾಗಿದ್ದೆವು. ಅತ್ತೆ ನನ್ನವನಿಗೆ ಏನೂ ಹೇಳಿ ಒಂದು ಬ್ಯಾಗ್ ಕೊಟ್ಟರು. ಅವ ತಲೆಯಾಡಿಸಿ ಸರಿ ಎಂದು ನನ್ನನ್ನು ಕರೆದುಕೊಂಡು ಕಾರ್ ಕಡೆಗೆ ಹೆಜ್ಜೆ ಹಾಕಿದರು. ಅದೇನೆಂದರು? ಅದೆಲ್ಲ ಬಿಡು, ನೀ ಈಗ ಬಾ ಎಂದು ಕಾರ್ ಶುರು ಮಾಡಿದರು. ಎಲ್ಲಿಗೆ ಎಂದರೆ ಸುಮ್ಮನೆ ಮುಗಳ್ನಕ್ಕರು. ಕೇಳಿ ಕೇಳಿ ಸಾಕಾಗಿ ಹಾಗೆ ಸೀಟಿಗರಿಗೆ ನಿದ್ದೆ ಮಾಡಿದೆ. ನನ್ನವ ಎಬ್ಬಿಸಿದಾಗಲೇ ಎಚ್ಚರವಾಗಿದ್ದು. ಕಣ್ಬಿಟ್ಟು ಸುತ್ತಲೂ ನೋಡಿದರೆ ನನಗೆ ಆಶ್ಚರ್ಯವಾಗಿತ್ತು. ನಮ್ಮ ಮನೆಯ ಮುಂದೆ ಕಾರು ನಿಂತಿತ್ತು. ನನ್ನವನ ಕಡೆಗೆ ತಿರುಗಿದೆ. ಹೇಗೆ ಎಂಬಂತೆ ಹುಬ್ಬು ಹಾರಿಸಿದರು. ನನಗೆ ಸಂತೋಷಕ್ಕೆ ಕಣ್ಣು ತುಂಬಿ ಬಂತು. ಅದನ್ನು ಕಂಡವರೇ, ಅರೆ, ನೀನು ಅಳೋದು ನೋಡೋಕ್ಕೆ ಆಗಲ್ಲ ಅಂತ ಇಲ್ಲಿಗೆ ಕರೆದುಕೊಂಡು ಬಂದರೆ ಇಲ್ಲೂ ಅಳ್ತೀಯಾ? ಹಾಗಾದರೆ ವಾಪಸ್ ಹೋಗೋಣ ಎಂದರು. ನಾನು, ಇಲ್ಲ ಇಲ್ಲ ಬೇಡ, ನಾನು ಅಳಲ್ಲ, ಹೋಗೋದು ಬೇಡ ಎಂದೇ ಗಾಬರಿಯಾಗಿ. ತಕ್ಷಣ ಜೋರಾಗಿ ನಕ್ಕವರೇ,
ನನ್ನ ಪುಟ್ಟ ಮಗು ಎಂದು ಕೆನ್ನೆ ಹಿಂಡಿದರು. ಆದರೆ ತಕ್ಷಣ ನಾನು ಎಚ್ಚೆತ್ತವಳಂತೆ. ಮತ್ತೆ ಅತ್ತಿಮಾವನಿಗೆ ಹೇಳಿದ್ರಾ? ಅಲ್ಲ, ಪುಟ್ಟಿ ಬಂದಾಗ ನಾವಿಬ್ಬರೂ ಇಲ್ಲಿಗೆ ಬಂದರೆ ಎಲ್ಲರಿಗೂ ಬೇಜಾರಾಗಲ್ವಾ ಎಂದೇ ಗಾಬರಿಯಿಂದ. ಇಲ್ಲ ಕಂದ, ನಿನ್ನೆ ನೀನು ಮಲಗಿದ ಮೇಲೆ ರಾತ್ರಿನೇ ನಾನು ನಿಮ್ಮ ಅತ್ತೆ ಮಾವ, ನಮ್ಮ ಅತ್ತೆ ಮಾವನಿಗೆ ಎಲ್ಲ ಹೇಳಿ ಒಪ್ಪಿಸಿ ಆಗಿದೆ. ನೀನೇನು ಯೋಚಿಸಬೇಡ. ಆದರೆ ಒಂದು, ಈ ಬಾರಿ ತಿಂಡಿ ತಿಂದು ಸ್ವಲ್ಪ ಹೊತ್ತು ಇದ್ದು ಹೋಗೋಣ. ಆದರೆ ಮುಂದಿನ ಬಾರಿ ಬೇಕಿದ್ರೆ ರಾತ್ರಿ ಇರೋಣ ಎಂದರು. ನಾನು ಮತ್ತೆ ನಿಮಗೆ ನಿದ್ದೆ ಕೂಡ ಎನ್ನುವ ವೇಳೆಗೆ, ಅದೆಲ್ಲ ಈಗ ಯೋಚಿಸಬೇಡ. ಇವತ್ತಿನದು ಸೇರಿ ನಾಳೆ ಮಲಗಿದ್ರೆ ಆಯಿತು, ಸರಿನಾ? ಈಗ ಇಲ್ಲೇ ಯೋಚನೆ ಮಾಡ್ತಾ ಕೂರೋದಾ ಇಲ್ಲ ಒಳಗಡೆ ಹೋಗೋದಾ ಎಂದರು. ನಗುತ್ತಾ ಹೋಗೋಣ ಎಂದು ಇಳಿಯುವ ವೇಳೆಗೆ, ಕಂದ ಆ ಬ್ಯಾಗ್ ತಗೋ, ಅಮ್ಮ ಹೂವು ಹಣ್ಣು ಕಳಿಸಿದ್ದಾರೆ ಎಂದರು. ಆ ಬ್ಯಾಗ್ ಏನೆಂದು ಅರಿತವಳೆ ನಗುತ್ತಾ ತೆಗೆದುಕೊಂಡೆ. ಅವರು ಕಾರ್ ಪಾರ್ಕ್ ಮಾಡಿ ಬಂದರು. ನಮಗಾಗಿ ಅಪ್ಪ ಅಮ್ಮ ಕಾಯುತ್ತಿದ್ದರು. ಮದುವೆ ನಂತರ ಮೊದಲ ಬಾರಿಗೆ ಜೊತೆಯಾಗಿ ಬಂದ ಕಾರಣ ಭರ್ಜರಿ ಸ್ವಾಗತವೂ ಸಿಕ್ಕಿತ್ತು. ನಾನು ಅಪ್ಪ ಅಮ್ಮನ ಮಡಿಲಲ್ಲಿ ಮಗುವಾಗಿ ಹೋದರೆ ನನ್ನವ ನನ್ನ ಸಂತಸವನ್ನು ಕಣ್ಣು ತುಂಬಿಸಿಕೊಳ್ಳುತ್ತಾ ನಿಂತಿದ್ದ. ನೀನಿಂದು ನನ್ನವ, ನನ್ನ ತನುಮನದ ಒಡೆಯ ಎಂದು ನನ್ನ ಮನ ರಾಗ ಹಾಡುತ್ತಿತ್ತು. ಹಗಲಿನಿಂದೇ ಇರುಳು, ಇರುಳಿನಿಂದೇ ಹಗಲು, ಇದು ನಿರಂತರ. ಹಾಗೆ ಬಾಳಿನ ಸುಖ ದುಃಖಗಳು. ಕೆಲವು ಸುಖ ದುಃಖಗಳಿಗೆ ಕಾರಣಕರ್ತರು ನಾವೇ ಆಗಿದ್ದರೆ ಮತ್ತು ಕೆಲವಕ್ಕೆ ವಿಧಿ. ಆದರೆ ಎಲ್ಲ ಸಂದರ್ಭದಲ್ಲೂ ಮನ ಬಯಸುವುದು ಮನದ ಭಾವಗಳಿಗೆ ಕಿವಿಯಾಗುವ ಹೃದಯ. ಆದರೂ ಸ್ನೇಹ ಪ್ರೀತಿಗಳಲ್ಲಿ ಎರಡು ಹೃದಯಗಳು, ಎರಡು ಮನಗಳು ಪೂರ್ತಿಯಾಗಿ ಬೆರೆತು ಹೋಗಲು ಕಾಲಾವಕಾಶ ಬೇಕೇ ಬೇಕು. ಒಂದನ್ನೊಂದು ಅರಿಯಲು ಅದು ಕಾಲ ಸರಿದಂತೆ ಗಟ್ಟಿ ಬಂಧವಾಗುತ್ತದೆ. ಆದರೆ ಬಂಧನವನ್ನು ಹಿಡಿದಿಡುವ ಮುಖ್ಯ ಎಳೆಯೇ ನಂಬಿಕೆ. ಆದರೆ ನಂಬಿಕೆ ಗಳಿಸುವುದು ಸಹ ಅಷ್ಟು ಸುಲಭ ಅಲ್ಲ. ಒಂದು ಸಣ್ಣ ತಪ್ಪು ಬೇಜವಾಬ್ದಾರಿ ನಂಬಿಕೆಗಳನ್ನು ಬುಡಮೇಲು ಮಾಡಿದರೆ ಎಂದು ಮನ ಹೆದರಿದೆ. ನನ್ನವನ ಪ್ರೀತಿ ತುಂಟಾಟ ಉಸಿಮುನಿಸುಗಳಲ್ಲೇ ಮುಳುಗಿದ್ದ ನಾನು ಇಂದು ಮೊದಲ ಬಾರಿಗೆ ಅವರ ಕೆಂಗಣ್ಣಿಗೆ ಗುರಿಯಾದೆ. ಬುದ್ಧಿ ಬಂದಾಗಿನಿಂದಲೂ ಒಂದು ಬಾರಿಯೋ ಯಾರ ಬಳಿಯೂ ಹೊಡೆತ ತಿನ್ನದನ ಇಂದು ನನ್ನವನಿಂದ ಮೊದಲ ಹೊಡೆತ ತಿಂದಿದೆ. ಮನದಲ್ಲಿ ಭಯದ ತಾಂಡವವು. ಹೌದು, ಇದರಲ್ಲಿ ತಪ್ಪು ನನ್ನದೇ. ಆದರೆ ಬೇಕೆಂದು ಮಾಡಿದ ತಪ್ಪಲ್ಲ. ಮುಂಜಾನೆ ತಡವಾಗಿ ಎಚ್ಚರವಾಯಿತು. ಗಡಿಬಿಡಿಯಲ್ಲಿ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದೆ. ಹಾಲನ್ನು ಒಲೆಯ ಮೇಲಿಟ್ಟು ದೇವರ ಮನೆಯಲ್ಲಿ ದೀಪಗಳ ಸಿದ್ಧಪಡಿಸುತ್ತಿದ್ದೆ. ಅಷ್ಟರಲ್ಲಿ ಹಾಲು ಉಕ್ಕಿದ ಶಬ್ದಕ್ಕೆ ಗಾಬರಿಯಾಗಿ ಓಡುವಾಗ ದೀಪದ ಎಣ್ಣೆ ಕಾಲು ತಾಕಿ ಚೆಲ್ಲಿತು. ಒಲೆಯನ್ನು ಆರಿಸಿ ಬಂದು ಇದನ್ನು ಒರೆಸುವ ಎಂದು ಹಾಗೆ ಸಾಕಿಬಿಟ್ಟೆ. ಒಲೆ ಆರಿಸಿ ಪಾತ್ರೆ ಇಳಿಸುವಾಗ ಗಡಿಬಿಡಿ ಮಾಡಿಕೊಂಡು ಮತ್ತು ಸ್ವಲ್ಪ ಹಾಲು ಕೆಳಗೆ ಚೆಲ್ಲಿದೆ. ಬೇಗ ಬೇಗನೆ ಕೆಳಗೆ ಚೆಲ್ಲಿದ ಹಾಲನ್ನು ಸ್ವಚ್ಛ ಮಾಡುವ ಕೆಲಸದಲ್ಲಿ ಹೊರಗೆ ಎಣ್ಣೆ ಚೆಲ್ಲಿದ್ದು ಮರೆತೇ ಹೋಯಿತು. ಒಲೆಯ ಸ್ವಚ್ಛಗೊಳಿಸುವುದರಲ್ಲಿ ಎಣ್ಣೆಯ ಬಗ್ಗೆ ನನ್ನ ತಲೆಯಿಂದ ಪೂರ್ತಿ ಮರೆತಾಗಿತ್ತು. ಅಮ್ಮ ಎಂದು ಅತ್ತೆ ಕೂಗಿದಾಗ ಗಾಬರಿಯಲ್ಲಿ ಅಡುಗೆ ಮನೆಯಿಂದ ಹೊರಗೂಡಿದೆ. ದೇವರ ಮನೆಯ ಬಳಿ ಕಾಲು ಜಾರಿ ಬಿದ್ದಿದ್ದರು. ಏಳಲು ಪ್ರಯತ್ನಿಸುತ್ತಿದ್ದರು. ನಾನು ಗಾಬರಿಯಲ್ಲಿ ಅವರ ಬಳಿಗೆ ಬರುವ ವೇಳೆಗೆ ಮಾವ ಹಾಗೂ ನನ್ನವ ಕೂಡ ಓಡಿ ಬಂದಿದ್ದರು. ಅಮ್ಮ, ಏನಾಯ್ತೋ, ಹೇಗೆ ಬಿದ್ದೆ ಎನ್ನುತ್ತಾ ಅವರನ್ನು ಎತ್ತಿಕೊಂಡು ಬಂದು ಸೋಫಾದ ಮೇಲೆ ಕೂರಿಸಿದರು. ಅಷ್ಟರಲ್ಲಿ ಮಾವ, ಇಲ್ಲಿ ಎಣ್ಣೆ ಚೆಲ್ಲಿದೆ, ಅದರ ಮೇಲೆ ಕಾಲಿಟ್ಟು ಜಾರಿರಬೇಕು ಎಂದರು. ಮರೆತ ನನ್ನ ಕೆಲಸ ನೆನಪಾಗಿ ಭಯವಾಯಿತು. ಅದೇಕೆ ನಾನು ಒರೆಸುವುದು ಮರೆತೆ ಎಂದು ನನಗೆ ತಿಳಿಯದು. ಕೈಕಾಲುಗಳು ಭಯಕ್ಕೆ ನಡುಗಲು ಆರಂಭಿಸಿದವು. ನನ್ನವ ಅತ್ತೆಯ ಕೈಕಾಲಿಗೆ ಎಲ್ಲಿ ಪೆಟ್ಟಾಗಿದೆ ಎಂದು ನೋಡುತ್ತಲೇ, ಅಲ್ಲಿ ಎಣ್ಣೆ ಹೇಗೆ ಚೆಲ್ತು ಎಂದು ಕೇಳುತ್ತಿದ್ದರು. ಭಯದಿಂದಲೇ, ಅದು ನಾನು ನನ್ನ ಕಾಲು ತಾಕಿ ಚೆಲ್ಲಿದ್ದು, ಒರೆಸಲು ಮರೆತೆ ಎಂದೇ ಭಯದಲ್ಲಿ ತಡವರಿಸುತ್ತ. ಮಾವ, ಅಲ್ಲಮ್ಮ, ಅದು ಹೇಗೆ ಅಂಥದ್ದು ಮರೆತೆ ಎಂದರು ಗಂಭೀರವಾಗಿ. ಅದು ಎಂದು ಭಯದಲ್ಲಿ ತಡವರಿಸುತ್ತಿದ್ದೆ. ಅಷ್ಟರಲ್ಲಿ ನನ್ನವನ ಬೆರಳಚ್ಚು ನನ್ನ ಕನ್ನೆಯ ಮೇಲೆ ಮೂಡಿತ್ತು. ಮೊದಲೇ ಹೆದರಿದ್ದ ನಾನು ಹೊಡೆತಕ್ಕೆ ಸೋಫಾದ ಮೇಲೆಯೇ ಕುಸಿದೆ. ನನ್ನ ಕಂಗಳಿಂದ ನೀರು ಹರಿಯುತ್ತಿತ್ತು. ಅದೇಕೆ ಅದು ಮರೆತೆ? ನಿನಗೆ ಅದು ಮರೆಯುವ ವಿಚಾರನಾ? ಅಮ್ಮನಿಗೆ ಏನಾದರೂ ಆಗಿದ್ದರೆ ಎಂದು ನನ್ನವ ಬೈಯುತ್ತಿದ್ದರು. ಯಾರ ಮಗುವು ನೋಡುವ ಧೈರ್ಯ ನನಗಿರಲಿಲ್ಲ. ತಪ್ಪು ನನ್ನದೇ ಆಗಿತ್ತು. ಆದರೆ ಕಾಲ ಮಿಂಚಿ ಹೋಗಿತ್ತು. ತಪ್ಪು ಈಗ ಹೇಗೆ ಸರಿಪಡಿಸಬೇಕು ತಿಳಿಯುತ್ತಿರಲಿಲ್ಲ. ಆಗ ಮಾವ, ಮೊದಲು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ,
ಕಾಲು ಕೈ ನೋವು ಎನ್ನುತ್ತಿದ್ದಾಳೆ ಎಂದರು. ಸರಿ ಎಂದವರೇ ಅತ್ತೆಯನ್ನು ಕಾರಿನಲ್ಲಿ ಕರೆದುಕೊಂಡು ಹೋದರು. ನನಗೆ ಮನೆಯಲ್ಲೇ ಇರುವಂತೆ ಕಣ್ಣಿನಲ್ಲೇ ತಿಳಿಸಿದರು. ಮನ ಚಡಪಡಿಸುತ್ತಿತ್ತು. ಅತ್ತೆಗೆ ಏನೂ ಆಗದಿರಲಿ ಎಂದು ಬೇಗನೆ ಹೋಗಿ ಎಣ್ಣೆಯನ್ನು ಸ್ವಚ್ಛಗೊಳಿಸಿ ದೇವರಿಗೆ ದೀಪವನ್ನು ಹಚ್ಚಿ ಭಯದಿಂದ ಕೈ ಮುಗಿದು ಕುಳಿತುಬಿಟ್ಟೆ. ಸುಮಾರು 2.5 ಗಂಟೆಯ ನಂತರ ಕಾರಿನ ಶಬ್ದವಾಗಿತ್ತು. ಬೇಗನೆ ಹೋಗಿ ಬಾಗಿಲು ತೆಗೆದೆ. ಅತ್ತೆಯನ್ನು ನಿಧಾನವಾಗಿ ಕಾರಿನಿಂದ ಇಳಿಸಿದರು. ಕೈಗೆ ಸಣ್ಣ ಬ್ಯಾಂಡೇಜ್ ಕಟ್ಟಿದ್ದರು. ಕಾಲಿಗೆ ಬ್ಯಾಂಡೇಜ್ ಇರಲಿಲ್ಲ. ಆದರೆ ಅತ್ತೆ ಸ್ವಲ್ಪ ಕುಂಟುತ್ತಾ ನನ್ನವ ಹಾಗೂ ಮಾವ ಕೈ ಹಿಡಿದು ನಡೆಸಿಕೊಂಡು ಬಂದರು. ನಾನು ಭಯ ಗಾಬರಿಗಳಲ್ಲಿ ಏನಾಯಿತು ಎಂದೆ. ನನ್ನವ ಏನೂ ಹೇಳದೆ ಅತ್ತೆಯನ್ನು ಕೂರಿಸಿ ರೂಮಿಗೆ ಹೋದರು. ಮಾವ, ಕೈಗೆ ಸ್ವಲ್ಪ ಪೆಟ್ಟಾಗಿದೆ, ಕಾಲು ಹುಳುಕಿದೆ, ಬೇರೆ ಏನೂ ಇಲ್ಲ, ಇನ್ನೊಂದು ವಾರದಲ್ಲಿ ಸರಿ ಹೋಗುತ್ತದೆ ಎಂದು ಹೇಳಿದರು. ತುಂಬ ಭಯ ಆಗಿತ್ತು. ಅತ್ತೆಯ ಈ ನೋವಿಗೆ ಕಾರಣ ನಾನು ಹೇಗೆ ಸರಿಪಡಿಸಲಿ ನನ್ನ ತಪ್ಪನ್ನು? ನನ್ನನ್ನೇ ನಾನು ಕ್ಷಮಿಸಿಕೊಳ್ಳಲಾರೆ. ಇನ್ನು ಅತ್ತೆ ಮಾವ ನನ್ನವ ನನ್ನ ಕ್ಷಮಿಸುತ್ತಾರಾ? ತಿಳಿಯಲಿಲ್ಲ. ಅತ್ತೆ ಮಾವನಿಗೆ ಕುಡಿಯಲು ನೀರು ತಂದುಕೊಟ್ಟೆ. ಮಾವನ ಸಹಾಯದಿಂದ ಅತ್ತೆಯನ್ನು ರೂಮಿನಲ್ಲಿ ಮಲಗಿಸಿದೆ. ಅವರೆಲ್ಲ ಹೊರಗಡೆ ತಿಂಡಿ ತಿಂದಿದ್ದರು. ನನಗೆ ತಿನ್ನಲು ಹೇಳಿದರು. ಮನವಿರಲಿಲ್ಲ. ರೂಮಿಗೆ ಹೋದೆ. ನನ್ನವನ ಬಳಿ ಮತ್ತೆ ಕ್ಷಮೆ ಕೇಳಿದೆ, ಭಯದಲ್ಲಿ. ಆದರೂ ಏನೂ ಮಾತನಾಡದೆ ಆಫೀಸ್ಗೆ ತಯಾರಾಗಿ ಸೀದಾ ಮಾವನ ಬಳಿ ಹೋಗಿ, ಅಪ್ಪ, ಇವತ್ತು ಆಫೀಸ್ಗೆ ಹೋಗಲೇಬೇಕು, ಬೇಗ ಬರಲು ಪ್ರಯತ್ನಿಸುತ್ತೇನೆ, ನೀನು ಅಮ್ಮನ ಬಳಿ ಇರೋ ಎಂದು ಹೇಳಿ ಹೊರಟರು. ಅಂದರೆ ನನ್ನ ಮೇಲಿನ ನಂಬಿಕೆ ಅವರು ಕಳೆದುಕೊಂಡರೆ ಎಂದು ಭಯವಾಗಿತ್ತು. ಏನೂ ಮಾಡಲು ತೋಚಲಿಲ್ಲ. ಭಾರವಾದ ಮನಸ್ಸಿನಿಂದ ಅಡುಗೆ ಮಾಡಿದೆ. ಅತ್ತೆ ಮಾವನಿಗೆ ರೂಮಿಗೆ ಕೊಟ್ಟೆ. ತಿನ್ನುವ ಮನವಿಲ್ಲದಿದ್ದರೂ ನಾನು ಅತ್ತೆಗೆ ಸಹಾಯವಾಗಿರಬೇಕು ಎಂದು ಕಾಟಾಚಾರಕ್ಕೆ ತಿಂದು ಆಫೀಸ್ನಿಂದ 1 ವಾರಕ್ಕೆ ರಜೆ ಪಡೆದಿದ್ದೆ. ಆದರೂ ನನ್ನ ಮೇಲಿನ ನಂಬಿಕೆ ಉಳಿಸಿಕೊಳ್ಳಲು ಸೋತೆನೆ ಎಂದು ಭಯವಾಗಿತ್ತು. ಅಮ್ಮನ ಬಳಿ ಎಲ್ಲ ಹೇಳಿ ಹತ್ತು ಬಿಡಬೇಕೆಂದರೂ ಧೈರ್ಯವಿರಲಿಲ್ಲ. ತಪ್ಪು ನನ್ನದೇ. ರಾತ್ರಿಗೆ ನನ್ನವ ಬಂದಿದ್ದ. ಅವರು ಇನ್ನೂ ಮಾತನಾಡಿರಲಿಲ್ಲ. ಅತ್ತೆಯ ನೋವು ವಿಚಾರಿಸಿ ರೂಮಿಗೆ ನಡೆದು ಬಿಟ್ಟರು. ನನ್ನ ಕಂಗಳು ತುಂಬಿತ್ತು ನೋಡಿ ಮಾವ, ನೋಡಮ್ಮ, ನೀನು ಬೇಕೆಂದು ಮಾಡಿಲ್ಲ ಎಂದು ತಿಳಿದರು. ಅದರಿಂದ ನಿಮ್ಮ ಅತ್ತೆ ನೋವು ಅನುಭವಿಸುತ್ತಿರುವುದು ನಿನ್ನನ್ನು ಪೂರ್ತಿಯಾಗಿ ಕ್ಷಮಿಸದಂತೆ ತಡೆಯುತ್ತದೆ. ಹಾಗೆಯೇ ನಿನ್ನ ಮೇಲೆ ಕೋಪ ಎಂದಲ್ಲ, ಆದರೂ ಒಂದು ಬೇಸರ. ಅವ ಕೂಡ ಅಷ್ಟೇ. ಅವರಮ್ಮನಿಗೆ ತಲೆನೋವು ಎಂದರೇನು ಸಹಿಸದವ. ಇಂದು ನಿನ್ನಿಂದ ಹೀಗೆ ಆಗಿದೆ ಎಂದು ಕೋಪದಲ್ಲಿದ್ದಾನೆ. ಸಮಯದ ಜೊತೆ ಅವನ ಕೋಪ ಕಡಿಮೆಯಾಗುತ್ತದೆ. ಆದರೆ ಮತ್ತೊಮ್ಮೆ ನಿನ್ನಿಂದ ಇಂತಹ ತಪ್ಪು ಆಗದಂತೆ ನೋಡಿಕೋ. ಇವತ್ತು ನಾನು ನಿಮ್ಮ ಅತ್ತೆಯ ಜೊತೆನೇ ಇರ್ತೀನಿ, ನೀನು ಹೋಗು ಎಂದು ಹೇಳಿ ಹೊರಟರು. ಏನಾದರೂ ಬೇಕಾದರೆ ಕರೆಯುವಂತೆ ಹೇಳಿ ನನ್ನವನಿಗೆ ಕಾಫಿ ತೆಗೆದುಕೊಂಡು ರೂಮಿಗೆ ಓಡಿದೆ. ಅವನ ಮೊಗದಲ್ಲಿ ಆಯಾಸ, ಬೇಸರ ಎಲ್ಲ ಇತ್ತು. ಕಾಫಿಯನ್ನು ಕೈಗಿಟ್ಟು, ಪ್ಲೀಸ್ ಕ್ಷಮಿಸಿ, ಬೇಕು ಅಂತ ಮಾಡಿಲ್ಲ ಎಂದೆ. ಏನೂ ಹೇಳದೆ ಕಾಫಿ ಕುಡಿದರು. ಪ್ಲೀಸ್, ಸಾರಿ, ನಾನು ಇನ್ನು ಮುಂದೆ ಹೀಗೆ ಆಗದಂತೆ ನೋಡಿಕೊಳ್ಳುತ್ತೀನಿ, ಇನ್ಯಾವತ್ತೂ ಹೀಗೆ ಆಗಲ್ಲ ಎಂದೆ. ಕಂಗಳಿಂದ ಕಣ್ಣೀರು ಹರಿಯುತ್ತಲೇ ಇದ್ದು. ಈ ವಾರ ಪೂರ್ತಿ ರಜೆ ಹಾಕಿದ್ದೇನೆ. ನಾನೇ ಅತ್ತೇನ ನೋಡಿಕೊಳ್ತೀನಿ, ಏನೂ ತೊಂದರೆ ಆಗದ ಹಾಗೆ. ಇದೊಂದು ಬಾರಿ ಕ್ಷಮಿಸಿ. ಗೊತ್ತು ಇದು ಅಷ್ಟು ಸುಲಭಕ್ಕೆ ಕ್ಷಮಿಸಲಾರದೆಂದು. ನನ್ನನ್ನು ನಾನೇ ಕ್ಷಮಿಸಿಕೊಳ್ಳೋಕೆ ಆಗ್ತಿಲ್ಲ. ಆದರೆ ನಿಮ್ಮ ಮೌನ ಸಹಿಸೋಕೆ ಇನ್ನೂ ಹಿಂಸೆಯಾಗ್ತಿದೆ ಎಂದು ಅತ್ತು ಬಿಟ್ಟೆ. ನಿಟ್ಟುಸಿರು ಬಿಟ್ಟವರೇ, ಸರಿ, 1 ವಾರ ನಾನು ಆಫೀಸ್ನಿಂದ ಬರೋ ತನಕ ನೀನು ಅಮ್ಮನ್ನ ನೋಡ್ಕೋ, ಆಮೇಲೆ ನಾನೇ ನೋಡ್ಕೋತೀನಿ. ಆದರೆ ಒಂದು ಕಂಡೀಷನ್, ಇನ್ನೆಂದಾದರೂ ಮತ್ತೆ ನಿನ್ನಿಂದ ಇಂಥ ತಪ್ಪಾದರೆ ಮತ್ತೆ ನಾನು ಕ್ಷಮಿಸಲಾರೆ ಎಂದು ಹೇಳಿ ನಡೆದು ಬಿಟ್ಟರು. ಮತ್ತೆ ಬಂದವರೇ, ಹಾಗೆ ಮುದ್ದುಗೆ ವಿಷಯ ಗೊತ್ತಾಗಬಾರದು, ಅಲ್ಲಿ ಒಬ್ಬಳೇ ಇದ್ದಾಳೆ, ಸುಮ್ಮನೆ ಹೆದರುತ್ತಾಳೆ ಎಂದು ಹೇಳಿ ಹೊರಟರು. ಯಾಕೋ ಮನದ ತುಂಬ ಭಯವೇ ತುಂಬಿತ್ತು. ಮತ್ತೆ ಎಲ್ಲರ ನಂಬಿಕೆ ಗಳಿಸಬಲ್ಲೇನಾ? ನನ್ನ ನಂಬಿಕೆಯನ್ನು ಗಳಿಸಿ ಉಳಿಸಿಕೊಳ್ಳಬಲ್ಲೇನಾ? ಯಾರ ಬಳಿ ನನ್ನ ಮನದ ತುಮುಲಗಳ ಹೇಳಲಿ? ನನ್ನವನೇ ನನ್ನ ಬಳಿ ಮುನಿದಿರುವಾಗ ಎಂದು ಮನ ರೋಧಿಸುತ್ತಿತ್ತು. ರಾತ್ರಿ ಎಲ್ಲರೂ ಊಟ ಆದ ಮೇಲೆ ಅತ್ತೆಯ ರೂಮಿನಲ್ಲಿ ಹರಟುತ್ತಿದ್ದರು. ಎಲ್ಲರಲ್ಲೂ ಕ್ಷಮೆ ಕೇಳಿದ್ದರು. ಅವರೆಲ್ಲ ಕ್ಷಮಿಸಿದ್ದೇವೆ ಎಂದರು. ಮನಪೂರ್ವಕವಾಗಿ ಕ್ಷಮಿಸಿಲ್ಲ ಎಂದು ಗೊತ್ತಿತ್ತು. ರೂಮಿನವರೆಗೆ ಬಂದವಳೆ ಅಲ್ಲೇ ನಿಂತೆ. ನನ್ನವ ಅದು ಇದು ಹೇಳುತ್ತಾ ಅತ್ತೆ ಮಾವನನ್ನು ನಗಿಸುವಲ್ಲಿ ತೊಡಗಿದ್ದ.
ಇದೇ ಮೊದಲ ಬಾರಿಗೆ ಯಾರೂ ನನ್ನನ್ನು ಬಾ ಎಂದು ಸಹ ಕರೆಯದೆ ಒಂದೆಡೆ ಸೇರಿದ್ದು. ಅಲ್ಲಿ ನಿಲ್ಲಲಾಗದೆ ಬೇಗ ಪಾತ್ರೆಗಳನ್ನು ತೊಳೆದಿಟ್ಟು ರೂಮನ್ನು ಹೊಕ್ಕಿಬಿಟ್ಟೆ. ಬೆಳಗ್ಗೆಯಿಂದ ನಡೆದ ಎಲ್ಲ ಘಟನೆಗಳು ನೆನಪಾಗುತ್ತಿತ್ತು. ಬೆಳಗ್ಗೆಯಿಂದ ಕೂಡಿಟ್ಟ ನೋವು ಇನ್ನೂ ತಡೆಯಲಾಗಲಿಲ್ಲ. ಜೋರಾಗಿ ಅಳುತ್ತಾ ಕೂತ್ಬಿಟ್ಟೆ. ಕತ್ತಲೆಂದರೆ ಭಯ ಎನ್ನುವುದನ್ನು ಅರಿಯದಂತೆ ಕತ್ತಲೆಯ ರೂಮಿನಲ್ಲೇ ಅಳುತ್ತಿದ್ದೆ. ಸ್ವಲ್ಪ ಹೊತ್ತು ಕಳೆದ ಮೇಲೆ ಯಾರೋ ನನ್ನ ತಲೆ ನೆವರಿಸಿದಂತಾಯಿತು. ನನ್ನವ ಲೈಟನ್ನು ಹಾಕಿ ಬಾಗಿಲನ್ನು ಮುಚ್ಚಿ ನನ್ನ ಪಕ್ಕ ಹೆಗಲು ಬಳಸಿ ಕುಳಿತರು. ಅಷ್ಟು ಸಾಕಿತ್ತು. ಅವರನ್ನು ಅಪ್ಪಿ ಮತ್ತೊಮ್ಮೆ ಹತ್ತು ಬಿಟ್ಟೆ. ಅವರು ತಲೆ ನೆವರಿಸುತ್ತಿದ್ದರು. ಮತ್ತೆ ನನ್ನಲ್ಲಿ ಸ್ವಲ್ಪ ಧೈರ್ಯ ಬಂದಂತಾಯಿತು. ಸ್ವಲ್ಪ ಸಮಾಧಾನವಾದ ಮೇಲೆ ಸಾರಿ ಎನ್ನುವ ವೇಳೆಗೆ ಶ್, ಇನ್ನು ಎಷ್ಟು ಸಾರಿ ಕೇಳ್ತೀಯಾ, ಸಾಕ್ಬಿಡು ಎಂದರು. ಮತ್ತೆ ಕ್ಷಮಿಸಿದ್ದೀರಾ ಎಂದೆ ಹಿಂಜರಿಕೆಯಲ್ಲೇ. ಹೌದು ಇಲ್ಲ 2 ಎಂದರು. ಅಂದರೆ ಎಂದೆ. ನಿನ್ನ ಫ್ರೆಂಡಾಗಿ ಕ್ಷಮಿಸಿದ್ದೀನಿ, ಆದರೆ ನಿನ್ನ ಗಂಡನಾಗಿ, ಅಮ್ಮನಿಗೆ ಮಗನಾಗಿ ಬುದ್ಧಿ ಕ್ಷಮಿಸಿದರೂ ಅಮ್ಮನನ್ನು ನೋವಿನಲ್ಲಿ ಹಾಗೆ ನೋಡಿದ ಮನ ಕ್ಷಮಿಸುತ್ತಿಲ್ಲ. ಸ್ವಲ್ಪ ಸಮಯ ಬೇಕು ಎಂದರು. ಹಾಗೆ ಅಲ್ಲವೇ, ಕೆಲವೊಮ್ಮೆ ಬುದ್ಧಿಗೂ ಮನಕ್ಕೂ ಎಷ್ಟು ವಿಷಯಗಳ ನೋಡುವುದರಲ್ಲಿ ಒಂದರ ವಿರುದ್ಧ ಒಂದಾಗಿ ಬಿಡುತ್ತವೆ. ಏನೂ ಹೇಳಲಾಗಲಿಲ್ಲ. ಆದರೂ ನನಗೆ ತಿಳಿದಿತ್ತು, ನನ್ನವ ಇನ್ನೂ ನನ್ನ ಕ್ಷಮಿಸಿರಲಿಲ್ಲ. ಆದರೆ ನಾನು ಬೇಕೆಂದು ಮಾಡಲಿಲ್ಲ ಎಂದು, ನನಗೆ ಈಗ ಅವರ ಅವಶ್ಯಕತೆ ಇದೆ ಎಂದರಿತೆ ಹೀಗೆ ಹೇಳುತ್ತಿದ್ದಾರೆ ಎಂದು ತಿಳಿಯಿತು. ಮತ್ತೆ ಅಳುತ್ತಲೇ, ಮತ್ತೆ ನಾನು ಕಳೆದುಕೊಂಡ ನಂಬಿಕೆ ಗಳಿಸಲು ಸಾಧ್ಯನಾ ಎಂದೆ. ನಿಟ್ಟುಸಿರು ಬಿಟ್ಟವರೇ, ಕಂದ, ಇದು ನಂಬಿಕೆ ಪ್ರಶ್ನೆ ಅಲ್ಲ. ನೀನು ನಂಬಿಕೆ ಕಳೆದುಕೊಂಡಿಲ್ಲ, ಆದರೆ ನಿನ್ನ ಬೇಜವಾಬ್ದಾರಿಯ ಬಗೆಗೆ ಬೇಸರವಷ್ಟೇ. ಸ್ವಲ್ಪ ಸಮಯ ಕೊಡು, ಎಲ್ಲ ಸರಿ ಹೋಗುತ್ತೆ. ಅಲ್ಲ, ಎಲ್ಲ ಸರಿ ಮಾಡು ಎಂದರು. ಅದೇ ಹೀಗೆ, ನನಗೇನಾದರೂ ಸಮಯದಲ್ಲಿ ಹಿಂದಕ್ಕೆ ಹೋಗುವ ಅವಕಾಶ ಇದ್ದಿದ್ದರೆ ಈಗಲೇ ಹೋಗಿ ಸರಿ ಮಾಡಿಬಿಡುತ್ತಿದ್ದೆ ಹಿಂದೆ. ಕಂದ, ಸಮಯ ಹಿಂದೆ ಸಾಗದಿದ್ದರೂ ಮುಂದೆ ಸಾಗುತ್ತದೆ. ಇದರ ಬಗೆಗೆ ಕೆದಕದೆಯೇ ನಿನ್ನ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಾ ಸಾಗೋ, ಅದೇ ಎಲ್ಲ ಸರಿ ಹೋಗುತ್ತದೆ, ಸರಿನಾ ಎಂದರು. ಭಯ ಆಗುತ್ತೆ ಎಂದು ತಡವರಿಸಿದೆ. ಭಯ ಯಾಕೆ? ಭಯ ಗಾಬರಿಯಿಂದಾನೇ ಹೀಗೆ ಆಗೋದು ಎಡವಟ್ಟು. ಆಗೋ ಮೊದಲೇ ಬೇಕಾದರೆ ಸಹಾಯ ಕೇಳು ಎಂದರು. ನನ್ನವ ತುಂಬ ದಣಿದಿದ್ದರಿಂದ ಹಾಗೆ ಮಲಗಿದರು. ಆದರೆ ನನಗೆ ಮನದ ಭಯ, ದುಗುಡಗಳು ಇನ್ನೂ ಪೂರ್ತಿಯಾಗಿ ಮಾಸಿರಲಿಲ್ಲ. ನನ್ನವ ನೀಡಿದ ಧೈರ್ಯ ಒಂದು ಮಟ್ಟಿಗೆ ಕೆಲಸ ಮಾಡಿತ್ತು. ಆದರೂ ಮತ್ತೆ ಜವಾಬ್ದಾರಿಗಳನ್ನು ನಿರ್ವಹಿಸುವ ಬಗೆಗೆ ಭಯ ಕಾಡುತ್ತಿತ್ತು. ನನ್ನವನಲ್ಲದೆ ಬೇರೆ ಯಾರಾದರೂ ಆಗಿದ್ರೆ ಹೀಗೆ ನನ್ನ ಜೊತೆ ನಿಲ್ಲುತ್ತಿದ್ದರಾ ಎಂಬ ಪ್ರಶ್ನೆಯೂ ಕಾಡುತ್ತಿತ್ತು. ಮರುದಿನದಿಂದ ಮತ್ತಷ್ಟು ಇನ್ನಷ್ಟು ಹೆಚ್ಚು ಕಾಳಜಿಯಿಂದ ಅತ್ತೆಯನ್ನು ನೋಡಿಕೊಳ್ಳತೊಡಗಿದೆ. ಯಾರೂ ಆ ಘಟನೆ ಬಗ್ಗೆ ಮಾತನಾಡಲಿಲ್ಲ. ಸ್ವಲ್ಪ ಸ್ವಲ್ಪವೇ ಎಲ್ಲರೂ ಅದನ್ನು ಮರೆಯುತ್ತಿದ್ದೆವು. ಅತ್ತೆಯ ನೋವು ಸುಮಾರು ವಾಸಿಯಾಗಿತ್ತು. ಆ ರಾತ್ರಿ ನನ್ನವನ ಸಾಂತ್ವನ, ಧೈರ್ಯ ಸಿಗದಿದ್ದರೆ ಎಲ್ಲ ನಿಭಾಯಿಸಲು ನನ್ನಿಂದ ಆಗುತ್ತಿತ್ತಾ ಗೊತ್ತಿಲ್ಲ. ಈ ರಾತ್ರಿ ನನ್ನವನ ಬಳಿ ಅದನ್ನೇ ಹೇಳಿ, ನಿಮ್ಮ ಮೌನ ತುಂಬ ಹಿಂಸೆಯಾಗುತ್ತೆ. ನಾ ಆದಷ್ಟು ನನ್ನಿಂದ ತಪ್ಪಾಗದಂತೆ ಎಚ್ಚರ ವಹಿಸುತ್ತೇನೆ. ಆದರೆ ನನ್ನಿಂದ ತಪ್ಪಾಗಿದ್ದರೆ ತಿಳಿಸಿ ಹೇಳಿ. ಆದರೆ ಈ ರೀತಿ ಎಂದಾಗ, ಕಂದ, ಕೆಲವು ತಪ್ಪುಗಳನ್ನು ಮಾತ್ರ ತಿದ್ದಬಹುದು. ಆದರೆ ನೀನೇ ಯೋಚಿಸು. ಅಮ್ಮನಿಗೆ ಏನೂ ಆಗಿಲ್ಲ, ಅದು ನಮ್ಮ ಅದೃಷ್ಟ. ಆದರೆ ಏನಾದರೂ ಆಗಿದ್ದರೆ ಅದನ್ನು ಯೋಚಿಸಲು ಸಾಧ್ಯವಿಲ್ಲ. ನೀನು ಬೇಕೆಂದು ಮಾಡಿಲ್ಲ ಎಂದು ಬುದ್ಧಿ ಒಪ್ಪಿದಷ್ಟು ಸುಲಭಕ್ಕೆ ಅಮ್ಮನನ್ನು ಆ ಸ್ಥಿತಿಯಲ್ಲಿ ನೋಡಿದ ಮನ ಒಪ್ಪದು. ನಾನಂದು ಮಾತನಾಡಿದ್ದರೂ ಕೋಪದಲ್ಲಿ ನಿನ್ನನ್ನು ಮತ್ತಷ್ಟು ದೂರುತ್ತಿದ್ದೆ ಅಷ್ಟೇ. ಅದಕ್ಕೆ ಕೋಪ ಬಂದಾಗ ಮೌನದ ಮೊರೆಯೇ ಉತ್ತಮ. ಅಂದು ರಾತ್ರಿಯೂ ಮನ ಇನ್ನೂ ಪೂರ್ತಿ ತಿಳಿಯಾಗಿರಲಿಲ್ಲ. ಆದರೆ ನೀನು ಹಾಗೆ ಒಬ್ಬಳೇ ಕತ್ತಲಲ್ಲಿ ಕೂತು ಅಳುವುದನ್ನು ನೋಡಲು ಆಗಲಿಲ್ಲ. ನಾನು ಜೊತೆ ಇರುತ್ತೇನೆ ಅಂತ ಮಾತು ಕೊಟ್ಟು ನಿನ್ನನ್ನು ಒಂಟಿ ಮಾಡಿದಂತೆ ಭಾಸವಾಯಿತು. ಅದಕ್ಕೆ ಅವತ್ತು ನಿನ್ನನ್ನು ಮಾತನಾಡಿಸಿದ್ದು. ಅಲ್ಲಿ ನಾನು ನಿನ್ನ ಗೆಳೆಯನಾಗಿ ನಿಲ್ಲಬೇಕೆಂದು ಬುದ್ಧಿಯ ಮಾತನ್ನು ಕೇಳಿ ಬಂದೆ. ಇನ್ನು ಕೋಪದಲ್ಲಿ ಮಾತನಾಡಿ ನನ್ನ ಕೋಪ ಹೋದ ಮೇಲೆ ನನ್ನ ಕಂದನನ್ನು ಸಮಾಧಾನ ಪಡಿಸುವಷ್ಟರಲ್ಲಿ ಅಷ್ಟೇ ನನ್ನ ಕತೆ ಎಂದು ಕಣ್ಣು ಹೊಡೆದು ನಕ್ಕರು. ಅವರ ಎದೆಯಲ್ಲಿ ಮುಖ ಒದಗಿಸಿದೆ. ಅದಕ್ಕಿಂತ ನೆಮ್ಮದಿಯ ಜಾಗ ಬೇರೆ ಇಲ್ಲ. ಕಂದ, ಹಾಗೆ ಅವತ್ತು ನಾನು ಅಮ್ಮನಿಗೆ ಏನಾಯ್ತು ಅನ್ನೋ ಭಯದಲ್ಲಿ ನಿನಗೆ ಹೊಡೆದು ಬಿಟ್ಟೆ. ಸಾರಿ ಕಣ. ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ನಾನಿನ್ನ ಹೊಡೆಯಲ್ಲ ಎಂದರು. ಇಲ್ಲ, ಸಾರಿ ಕೇಳಬೇಡಿ, ನನ್ನದು ತಪ್ಪು ಇತ್ತು ಎಂದೆ.
ಸರಿ, ಇನ್ನು ಈ ಸಾರಿಗಳು ತಪ್ಪುಗಳೆಲ್ಲ ಸಾಕು ಅಲ್ಲವೇ ಎನ್ನುತ್ತಾ ಅವರು ಒಡೆದ ಅದೇ ಕೆನ್ನೆಗೆ ಒಂದು ಸಿಹಿ ಮುತ್ತನಿಟ್ಟರು. ದಿನ ಅತ್ತೆಯನ್ನು ನಾನೇ ಕಾಳಜಿಯಿಂದ ನೋಡಿಕೊಳ್ಳತೊಡಗಿದೆ. ನನ್ನವನ ಮನದ ಭಯ ಪೂರ್ತಿ ಹೋಗಿರಲಿಲ್ಲ ಎಂದು ತಿಳಿದಿತ್ತು. ನನ್ನ ಪ್ರತಿ ಹೆಜ್ಜೆಯನ್ನು ದೂರದಿಂದ ಗಮನಿಸುತ್ತಾ ನನ್ನಿಂದ ಏನಾದರೂ ತಪ್ಪಾದರೆ ಎಂಬ ಭಯದಲ್ಲಿ ಒಂದು ನೋಟ ನನ್ನ ಮೇಲಿದ್ದಿದ್ದು ತಿಳಿದಿತ್ತು. ಆದರೆ ಅವರೇ ಧೈರ್ಯವು ತುಂಬಿದ ಮೇಲೆ ಮತ್ತೆ ಅವರ ನಂಬಿಕೆಗಳ ಗಳಿಸಿ ಉಳಿಸುವತ್ತ ಹೆಜ್ಜೆ ಹಾಕಿದೆ. ನನ್ನಲ್ಲಿನ ನ್ಯೂನ್ಯತೆಗಳ ಗೆಲ್ಲಲು ಜೊತೆ ನಿಲ್ಲುವ ನನ್ನವ ನನ್ನ ಮನದರಸ ಎಂದು ಮನ ರಾಗ ಹಾಡುತ್ತಿತ್ತು. ಮತ್ತೊಂದು ಬೆಳಕು ಸುಂದರವಾಗಿ ತೆರೆದಿತ್ತು. ಜವಾಬ್ದಾರಿಗಳಲ್ಲಿ ಕಳೆದು ಹೋದಾಗ ದಿನಗಳ ಓಟ ತಿಳಿಯುವುದೇ ಇಲ್ಲ. ಎಷ್ಟು ಬೇಗ ದಿನಗಳು ಉರುಳಿದಂತೆ ಅನಿಸುತ್ತದೆ ಎಂದು ಯೋಚಿಸುತ್ತಿದ್ದೆ. ಆದರೂ ಇಂದು ರಜೆ ಇದ್ದ ಕಾರಣ ಸ್ವಲ್ಪ ತಡವಾಗಿ ಏಳುವ ಮನಸ್ಸಾಗಿತ್ತು. ಆದರೇಕೋ ನನ್ನವ ಬೇಗ ಹೇಳು ಕಂದ, ಆಗ್ಲಿಂದ ನಿನ್ನ ಅಲಾರಾಂ ಆರಿಸಿ ನನ್ನ ನಿದ್ದೆ ಹಾರಿ ಹೋಯಿತು ಎಂದರು. ಅರೆ, ಅದು ಯಾವ ಅಲಾರಾಂ? ಇಂದು ರಜೆಯ ದಿನ, ಯಾವುದೇ ಅಲಾರಾಂ ಇಟ್ಟಿಲ್ಲವಲ್ಲ. ಅದರ ಜೊತೆಗೆ ಈ ನಡುವೆ ನನ್ನ ನಿದ್ದೆಯನ್ನು ಸ್ವಲ್ಪ ಹತೋಟಿಗೆ ತಂದಿದ್ದೆ. ಅಲಾರಾಂ ಹೊಡೆದರೂ ನನಗೆ ತಿಳಿಯದೆ ಹೀಗೆ ಇರುತ್ತದೆ, ಇವರೇಕೆ ಹೀಗೆ ಹೇಳುತ್ತಿದ್ದಾರೆ ಎಂದು ಯೋಚಿಸುತ್ತಿದ್ದೆ. ಕಂದ, ಕೇಳ್ತಿದ್ಯಾ ಎಂದು ಮತ್ತೆ ಅವರು ಮುಂದುವರಿಸಿದರು ತಮ್ಮ ಮಾತನ್ನು. ಅಲ್ಲ, ಅದು ಯಾವ ಅಲಾರಾಂ? ಇವತ್ತು ರಜೆ ಎಂದು ಹೇಳುತ್ತಿದ್ದೆ. ಯಾವ ಅಲಾರಾಂ ಎಂದರೆ ಇವಾಗ ತಾನೇ ನಾನು ಆರಿಸಿದೆ ಅಲ್ಲವೇ, ಅದು ಎಂದರು. ಅಲ್ಲ, ಇವತ್ತು ರಜೆ ತಾನೇ ಎಂದರೆ ಯಾವ ರಜೆ ಇಂದು ಎಂದರು. ಶನಿವಾರ ಭಾನುವಾರ ರಜೆ ಮರ್ತೋಯ್ತಾ ಎಂದೆ. ಅರೆ ಕಂದ, ಇನ್ನೂ ನಿದ್ದೆಯಿಂದ ಪೂರ್ತಿ ಎಚ್ಚೆತ್ತಿಲ್ವಾ? ಇವತ್ತು ಶನಿವಾರ ಅಲ್ಲ, ಶುಕ್ರವಾರ, ನಾಳೆ ಶನಿವಾರ, ಬೇಗ ಎದ್ದು ತಯಾರಾಗು ಎಂದರು. ನನಗೆ ಇನ್ನೂ ಗೊಂದಲವೇ ಇತ್ತು. ಆದರೂ ಅವರ ಮಾತಿಗೆ ಒತ್ತು ಕೊಟ್ಟು ನೆನಪಿಸಿಕೊಳ್ಳಲು ಪ್ರಯತ್ನಿಸುತ್ತಾ ತಯಾರಾಗಲು ತೊಡಗಿದೆ. ನಾನು ಎಂದಿನಂತೆ ಎದ್ದು ಬೇಗ ಎಲ್ಲರಿಗೂ ಕಾಫಿ ತಯಾರು ಮಾಡುವ ವೇಳೆಗೆ ನನ್ನವ ಸಹ ಫ್ರೆಶ್ ಅಪ್ ಆಗಿ ಬಂದಿದ್ದರು. ಅವರಿಗೂ ಕಾಫಿ ಕೊಟ್ಟು ಅತ್ತೆ ಮಾವರಿಗೆ ಕೊಡಲು ಹೋಗುವ ವೇಳೆಗೆ ಅತ್ತೆ ಬಂದಿದ್ದರು. ಅರೆ ಮಕ್ಕಳ, ಏನಿವತ್ತು ಶನಿವಾರ ಸಹ ಇಷ್ಟು ಬೇಗ ಎದ್ದಿದ್ದೀರಿ ಎಂದಾಗ ನನಗೆ ಒಂದು ಕ್ಷಣ ಗೊಂದಲ ಉಂಟಾಗಿತ್ತು. ನಾನು ಏನನ್ನೋ ಹೇಳಲು ಬಾಯಿಯನ್ನು ತೆರೆಯುವ ವೇಳೆಗೆ ನನ್ನವ, ಅಮ್ಮ, ನಾನು ಆಗ್ಲಿಂದ ಅದನ್ನೇ ಹೇಳಲು ಪ್ರಯತ್ನಿಸುತ್ತಿದ್ದೀನಿ. ನಾನಿವತ್ತು ಶನಿವಾರ ಮಲ್ಗು ಎಂದರು ನಿನ್ನ ಸೊಸೆ, ಇಲ್ಲ ಅಲಾರಾಂ ಹೊಡಿತು, ಶನಿವಾರ ಭಾನುವಾರ ಅಲಾರಾಂ ಇಲ್ಲ, ಇವತ್ತು ಶುಕ್ರವಾರ, ನೀವೇ ನಿದ್ದೆಯಲ್ಲಿದ್ದೀರಿ, ಬೇಗ ಎದ್ದೇಳಿ ಎಂದು ಅವಳು ಎದ್ದು ನನ್ನನ್ನು ಎಬ್ಬಿಸಿಕೊಂಡು ಬಂದಳು ಎಂದರು. ನಾನು ಬಾಯಿ ತೆರೆದು ನಿಂತುಬಿಟ್ಟೆ. ಏನೂ ಹೇಳಲು ನನಗೆ ತಿಳಿಯಲಿಲ್ಲ. ನನ್ನವನ ಮೇಲೆ ಮುನಿಸಾಗಿತ್ತು. ಅವರು ನನ್ನನ್ನು ಗೋಳಾಡಿಸುತ್ತಿದ್ದರು ಎಂದು ಈಗ ಅರ್ಥವಾಗುತ್ತಿತ್ತು. ಅತ್ತೆಯ ಮುಂದೆ ಏನೂ ಹೇಳಲು ಆಗದೆ ತಲೆ ತಗ್ಗಿಸಿ ನಿಂತೆ. ನಂತರ ನನ್ನವ ಒಬ್ಬನೇ ಸಿಕ್ಕಾಗ ಮಾತನಾಡುವ ಎಂದು ಸುಮ್ಮನಾದೆ. ಅತ್ತೆ ನಕ್ಕು ಕೆಲಸ ಜಾಸ್ತಿ ಆಯಿತೇನೋ, ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುವುದರತ್ತ ಗಮನ ಹರಿಸು ಎಂದು ನಕ್ಕು ಪೂಜೆಗೆ ಹೋದರು. ನಾನು ತಿಂಡಿ ತಯಾರಿ ಮಾಡಲು ಹೋದೆ. ಅಷ್ಟರಲ್ಲಿ ನನ್ನವ ಬಂದವರೇ, ಕಂದ, ಅಮ್ಮ ಹೇಳಿದ್ರು ನೀನಿವತ್ತು ತಿಂಡಿಗೆ ಪೂರಿ ಸಾಗು ಮಾಡಬೇಕಂತೆ ಎಂದರು. ಅರೆ, ನೆನ್ನೆ ಪರೋಟ ಮಾಡೋಣ ಅಂದಿದ್ರಲ್ಲ ಎಂದೆ. ಏನೋ ಗೊತ್ತಿಲ್ಲ ಕಂದ, ನೀನೇ ಬೇಕಾದರೆ ಕೇಳು, ಇವತ್ತು ಮನಸ್ಸು ಬದಲಾಯಿಸಿರಬೇಕು ಎಂದು ಹೇಳಿ ಹೋದರು. ನಾನು ತಿಂಡಿ ತಯಾರಿಸುವ ವೇಳೆಗೆ ಎಲ್ಲರೂ ಬಂದಿದ್ದರು. ಅತ್ತೆ, ಅರೆ ಅದೇನು ಇವತ್ತು ಪರೋಟ ಬದಲು ಪೂರಿ ಎಂದು ಕೇಳಿದಾಗ ನನಗೆ ಅಚ್ಚರಿಯಾಯಿತು. ನನ್ನವ, ನನಗೆ ಪರೋಟಾಗಿಂತ ಪೂರಿ ಇಷ್ಟ ಎಂದು ಮಾಡಿರಬೇಕು. ಕಂದ, ಥ್ಯಾಂಕ್ಸ್, ಪರೋಟ ತಿನ್ನಲು ತಪ್ಪಿಸಿದೆ ಎಂದರು. ಅಂದರೆ ಮತ್ತೆ ಇದು ನನ್ನವನ ಕಿತಾಪತಿ. ಆದರೆ ಅದೇಕೆ ಇವರು ಹೀಗೆ ಮಾಡುತ್ತಿದ್ದಾರೆ ಇವತ್ತು ಎಂದು ಯೋಚಿಸುತ್ತಾ ನಿಂತೆ. ಮಾವ, ಪರವಾಗಿಲ್ಲಮ್ಮ, ಅವನಿಗಾಗಿ ಮಾಡಿದ್ದು ಸಂತೋಷ. ಆದರೂ ಅವನಿಗೆ ಮಾಡಿದ್ದರೂ ನಮಗಾಗಿ ಪರೋಟ ಮಾಡಬೇಕಿತ್ತು ಎಂದು ಹೇಳಿದಾಗ ನನ್ನವ, ಅಪ್ಪ, ಯಾಕೆ ಯೋಚನೆ ಮಾಡುತ್ತೀರಾ? ನೀವು ತುಂಬಾ ಕಡಿಮೆ ಎಣ್ಣೆ ಪದಾರ್ಥ ತಿಂತೀರಿ ಇತ್ತೀಚೆಗೆ. ಕಡಿಮೆಯಾದರೂ ಆರೋಗ್ಯಕ್ಕೆ ಅಪಾಯನೇ. ಅದಕ್ಕೆ ನಿಮ್ಮ ಸೊಸೆ ಮಾಡಿರಬೇಕು. ಒಮ್ಮೆ ತಿನ್ನುವುದರಿಂದ ಏನೂ ತೊಂದರೆ ಇಲ್ಲ ಎಂದು ಮಾತಿನೊಂದಿಗೆ ತಿಂಡಿ ಮುಗಿಸುತ್ತಿದ್ದರು. ಆದರೂ ಇವತ್ತು ನನ್ನವ ಏನಕ್ಕೆ ಹೀಗೆ ಆಡುತ್ತಿದ್ದಾರೆ ಎಂದು ತಿಳಿಯಲಿಲ್ಲ. ನನ್ನ ಗೊಂದಲಗಳನ್ನು ಪಕ್ಕಕ್ಕಿರಿಸಿ ತಿಂಡಿ ಮುಗಿಸಿದೆ. ಇವತ್ತು ಇವರ ತಪ್ಪಿಗೆ ಸೊಪ್ಪು ಹಾಕಲೇಬಾರದು ಎಂದು ನಿರ್ಧರಿಸಿ ರೂಮಿಗೆ ಹೋದೆ. ನನ್ನವ ಬಂದವರೇ, ಕಂದ, ಬೇಗ ತಯಾರಾಗು, ಅಮ್ಮ ಹೇಳಿದ್ರು ಇವತ್ತು ಶಾಪಿಂಗ್ಗೆ ಹೋಗಿ ಬರೋಣ ಎಂದು ಅಂದ್ರು. ಆದರೆ ನನಗೆ ನಂಬಿಕೆ ಬರಲಿಲ್ಲ.
ಇವರು ಮತ್ತೆ ನನಗೆ ಎಲ್ಲರ ಮುಂದೆ ಮುಜುಗರಕ್ಕೀಡು ಮಾಡುತ್ತಾರೆ ಎಂದು. ಇಲ್ಲ, ನೀವು ಸುಮ್ಮನೆ ಹೇಳುತ್ತಿದ್ದೀರಿ. ಬೆಳಗ್ಗೆಯಿಂದ ಹೀಗೆ ಮಾಡುತ್ತಿದ್ದೀರಿ. ನಾವು ಎಲ್ಲಿಗೂ ಹೋಗುವುದಿಲ್ಲ, ಅತ್ತೆ ಹೇಳಿರಲ್ಲ ಎಂದೇ ವಾದಿಸಿ ಕೊನೆಗೂ ಅತ್ತೆಯ ಬಳಿಗೆ ಹೋದೆ. ಅತ್ತೆ, ನೀವೇ ಹೇಳಿದ್ರಾ ಶಾಪಿಂಗ್ಗೆ ಹೋಗ್ಬರೋಣ ಎಂದು? ಸುಳ್ಳು ಹೇಳುತ್ತಿದ್ದಾರೆ. ನಾನೇನು ಹೋಗಬೇಕೆಂದು ಹೇಳಿಲ್ಲ ಅತ್ತೆ ಎಂದೆ. ಅತ್ತೆ ನಕ್ಕವರೇ, ಯಾಕಮ್ಮ, ನನ್ನ ಮಗನ ಮಾತ್ಮೇಲೆ ನಂಬಿಕೆ ಇಲ್ಲವೇ? ನಾನೇ ಹೇಳಿ ಕಳಿಸಿದ್ದೆ. ಕೆಲಸದ ಗುಂಗಿನಿಂದ ಇಬ್ಬರೂ ಹೊರಬಂದು ಜೊತೆಯಲ್ಲಿ ಸಮಯ ಕಳೆಯಲಿ ಎಂದು. ಅದಕ್ಕೆ ಹೊರಗೆ ಹೋಗಿ ಬಂದರೆ ಸರಿ ಹೋಗುತ್ತೆ ಎಂದು ಹೇಳಿ ನಕ್ಕರು. ಮಾವ ಸಹ ನಗುತ್ತಿದ್ದರು. ನನಗೆ ಮತ್ತೆ ಮುಜುಗರವಾಗಿತ್ತು. ನನ್ನವ ದೂರದಲ್ಲಿ ನಿಂತು ಕಣ್ಣು ಹೊಡೆದು ನಗುತ್ತಿದ್ದರು. ನನಗೆ ಏನು ಮಾಡಬೇಕೋ ಗೊತ್ತಾಗಲಿಲ್ಲ. ಸೀದಾ ತಯಾರಾಗಿ ನನ್ನವನ ಜೊತೆ ಹೊರಟೆ. ಅವರನ್ನು ದಾರಿಯುದ್ದಕ್ಕೂ ತರಾಟೆಗೆ ತೆಗೆದುಕೊಂಡರು. ಅವರು ಮಾತ್ರ ಸುಮ್ಮನೆ ನಗುತ್ತಾ ಕುಳಿತಿದ್ದರು. ಅದು ನನ್ನನ್ನು ಮತ್ತಷ್ಟು ಕೆರಳಿಸುತ್ತಿತ್ತು. ಸ್ವಲ್ಪ ಶಾಪಿಂಗ್ ಮುಗಿಸಿ ಬೇಗನೆಯೇ ಮನೆಗೆ ಬಂದೆವು. ಬಂದ ಮೇಲೆಯೂ ನನ್ನವ ಪ್ರತಿಯೊಂದರಲ್ಲೂ ನನಗೆ ಹೀಗೆ ಗೊಂದಲಕ್ಕೀಡು ಮಾಡುತ್ತಲೇ ದಿನ ದೂಡುತ್ತಿದ್ದರು. ಸಂಜೆಯ ವೇಳೆಗೆ ನನ್ನ ತಾಳ್ಮೆ ಪೂರ್ತಿ ಮುಗಿದಿತ್ತು. ಸೀದಾ ಅತ್ತೆ ಮಾವನ ಬಳಿ ಹೋಗಿ, ಅತ್ತೆ ನೋಡಿ, ನಿಮ್ಮ ಮಗ ಬೆಳಗ್ಗೆಯಿಂದ ನನಗೆ ಹೀಗೆ ಗೋಳು ಹೊಯ್ದುಕೊಳ್ಳುತ್ತಿದ್ದಾರೆ. ನಾನಿವತ್ತು ಶನಿವಾರ ಎಂದರೂ ಇವರೇ ಶುಕ್ರವಾರ ಎಂದು ಎಬ್ಬಿಸಿದ್ದು. ಪೂರಿ ಸಾಗು ಸಹ ನೀವೇ ಹೇಳಿದ್ದು ಎಂದು ಹೇಳಿ ಮಾಡಿಸಿದರು. ಹೀಗೆ ಬೆಳಗ್ಗೆಯಿಂದ ಪ್ರತಿಯೊಂದಕ್ಕೂ ಗೊಂದಲ ಮಾಡ್ತಿದ್ದಾರೆ. ಬೈದರು, ಜಗಳ ಮಾಡಿದ್ರು ಕಿವಿ ಕೇಳದಂತೆ ಸುಮ್ಮನೆ ನಗುತ್ತಾರೆ. ನೋಡಿ ಮಾವ, ನೀವಾದರೂ ಹೇಳಿ ಎಂದು ಚಿಕ್ಕ ಮಕ್ಕಳ ತರಹ ನನ್ನವನ ದೂರುತ್ತಿದ್ದೆ. ಅತ್ತೆ ಮತ್ತು ಮಾವ ನಕ್ಕವರೇ, ಅವನಿಗೆ ಎಲ್ಲೋ ಪುಟ್ಟಿ ತುಂಬ ನೆನಪಾಗುತ್ತಿರಬಹುದು, ಅದಕ್ಕೆ ಅವಳ ಬದಲು ನಿನ್ನನ್ನು ಗೋಳಾಡಿಸುತ್ತಿದ್ದಾನೆ ಎಂದು ನಕ್ಕರು. ನನ್ನವ, ಅಲ್ಲಮ್ಮ, ಅತ್ತೆ ಮಾವ ಮದುವೆಯ ಸಮಯದಲ್ಲಿ ಇವಳು ತುಂಬ ತುಂಟಿ, ಮೂಗಿನ ಮೇಲೆ ಕೋಪ ಎಂದೆಲ್ಲ ಹೇಳಿದರು. ಆದರೆ ಇಲ್ಲಿಗೆ ಬಂದಾಗಿನಿಂದ ಮೌನವನ್ನೇ ಹೊದ್ದಿದ್ದಾಳೆ. ಬರೀ ನನ್ನ ಕೋಪಕ್ಕೆ ಬಲಿಯಾಗುತ್ತಿದ್ದಾಳೆ. ಪಕ್ಕಾ ಗೃಹಿಣಿ ಆಗೋದ್ರಲ್ಲಿ ಕಳೆದು ಹೋಗಿದ್ದಾಳೆ. ಅದಕ್ಕೆ ಇವತ್ತು ಅವಳಿಗೆ ಕೋಪ ತರಿಸಲು ಸಾಧ್ಯವೋ ಇಲ್ಲವೋ ನೋಡೇ ಬಿಡೋಣ ಎಂದು ಒಂದು ಕೈ ನೋಡಿದೆ. ಇನ್ನೂ ಅದೇಕೆ ತುಂಟಿ ಎಂದು ಮಾವ ಹೇಳಿದರು ಎಂದು ಯೋಚಿಸಬೇಕಿದೆ ಎಂದು ನಗುತ್ತಿದ್ದರು. ನನ್ನ ಮನ ಹೌದಲ್ಲವೇ ಎನ್ನುತ್ತಿತ್ತು. ನನ್ನನ್ನೇ ನಾನು ಮರೆತು ಬಿಟ್ಟಿದ್ದೇನೇನೋ ಅನ್ನಿಸುತ್ತಿತ್ತು. ಆದರೆ ನನ್ನವ ನನ್ನನ್ನು ಬದಲಾಯಿಸುವ ಬದಲು ನನ್ನತನವನ್ನೇ ನೋಡಲು ಅಪೇಕ್ಷಿಸುತ್ತಿರುವುದು ಸಂತಸ ತಂದಿತ್ತು. ಜವಾಬ್ದಾರಿಗಳನ್ನು ನಿಭಾಯಿಸುವ ಭರದಲ್ಲಿ ನನ್ನವೆಲ್ಲವನ್ನೂ ಮರೆತು ಸಾಗುತ್ತಿದ್ದೆ. ಆದರೆ ನನ್ನವ ನಾ ಮರೆತದ್ದನ್ನು ಮತ್ತೆ ನನ್ನ ಬಳಿಗೆ ತರಲು ಪ್ರಯತ್ನಿಸುತ್ತಿದ್ದರು. ನನಗೆ ಏನು ಹೇಳಲು ಉಳಿದಿರಲಿಲ್ಲ. ಮನಸ್ಸು ಸಂತೋಷದಿಂದ ಕುಣಿದಾಡಿತು. ಕಣ್ಣಲ್ಲಿ ಕಂಬನಿ ತುಂಬಿತ್ತು. ನನ್ನೆಡೆಗಿನ ಅವರ ಪ್ರೀತಿಯನ್ನು ಕಂಡು, ಇದು ನನ್ನ ಮನೆಯೇ, ಇವರೇ ನನ್ನವರು ಎಂದು ಮತ್ತಷ್ಟು ಆಳಕ್ಕೆ ಮನದಿ ಬೇರೂರಿತು. ಅಂದು ರಾತ್ರಿ ಅತ್ತೆ ನನ್ನವನಿಗೆ ಕೈತುತ್ತನ್ನು ಮಾಡಿ ತಿನ್ನಿಸುತ್ತಿದ್ದರು. ಆದರೆ ಮೊದಲ ಬಾರಿಗೆ ಅದನ್ನು ಕಂಡು ನನ್ನ ಅಮ್ಮ ನೆನಪಾದರೂ ಸಹ ಬೇಜಾರು ಆಗಲಿಲ್ಲ. ಅವರನ್ನು ಈ ಕ್ಷಣವೇ ನೋಡಲು ಹೋಗಬೇಕು ಎಂದೆನಿಸಲಿಲ್ಲ. ಆದರೆ ಸಿಹಿಯಾದ ನೆನಪಾಗಿತ್ತು. ನನಗೆ ತಿಳಿಯದೆ ಅವರನ್ನು ನೋಡುತ್ತಲೇ, ಅಮ್ಮ ನನಗೂ ಕೈತುತ್ತು ತಿನ್ನಿಸಿ ಎಂದು ಅವರ ಮುಂದೆಯೇ ಹೋಗಿ ಕೂತೆ. ಇಬ್ಬರು ನನ್ನತ್ತ ಆಶ್ಚರ್ಯದಿಂದ ನೋಡಿದರು. ಏಕೆಂದರೆ ನನಗೆ ತಿಳಿಯದೆ ಮೊದಲ ಬಾರಿಗೆ ನನ್ನ ಅತ್ತೆಯನ್ನು ಅಮ್ಮ ಎಂದು ಕರೆದಿದ್ದೆ. ಅವರು ಹಾಗೆ ನೋಡಿದಾಗ ನನಗೆ ಹೊಳೆದದ್ದು. ಅದು ನಾನು ಹಾಗೆಯೇ ಎನ್ನುವಷ್ಟರಲ್ಲಿ, ನೀನು ಇನ್ನು ಮುಂದೆ ನನ್ನನ್ನು ಅಮ್ಮ ಎಂದೇ ಕರಿ, ನನಗೆ ಸಂತೋಷ. ನೀನು ನನಗೆ ಮಗಳೇ ಎಂದರು. ನನಗೆ ಮತ್ತೆ ಕಣ್ಣು ತುಂಬಿ ಬಂದಿತ್ತು ಅವರ ಪ್ರೀತಿಯನ್ನು ಕಂಡು. ಹಾಗೆಯೇ ಸಂತೋಷದಿಂದ ಅವರ ಕೈತುತ್ತನ್ನು ತಿಂದೆ. ಮಾವ ಸಹ, ಹೌದಮ್ಮ, ನೀನು ನಮಗೆ ಇನ್ನೊಂದು ಮಗಳಂತೆ. ಅಪ್ಪ ಎಂದೇ ನೀನು ನನ್ನನ್ನು ಕರೆಯಬಹುದು. ನೀನು ಬರೀ ಸೊಸೆ ಅಷ್ಟೇ ಅಲ್ಲ, ಈ ಮನೆ ಮಗಳು ಎಂದರು. ಊಟದ ನಂತರ ನಾನು ಹಾಗೂ ನನ್ನವ ಇಬ್ಬರು ಅತ್ತೆಯ ಮಡಿಲಲ್ಲಿ ಮಲಗಿದೆವು. ನನಗೀಗ ಇಬ್ಬರು ತಾಯಂದಿರು, ಇಬ್ಬರು ತಂದೆಯರು ಎಂದು ಮನ ಕುಣಿಯುತ್ತಿತ್ತು. ಅಪ್ಪ, ಇನ್ನು ಪುಟ್ಟಿ ಬಂದಾಗ ನಿಮ್ಮ ಅಮ್ಮನ ತೊಡೆಗೆ ಜಗಳ ಜೋರು ಎಂದು ನಕ್ಕರು. ಅತ್ತೆ ನನ್ನ ಹಾಗೂ ನನ್ನವನ ತಲೆ ಸವರುತ್ತಿದ್ದರು. ನನ್ನವ ಸದಾ ನಿನ್ನ ಜೊತೆ ಇರುವೆ ಎಂಬಂತೆ ನನ್ನ ಕೈಯನ್ನು ಹಿಡಿದಿದ್ದರು. ನೀ ನನ್ನ ಮನದೊಡೆಯ ಎಂದು ಮನ ಕುಣಿಯುತ್ತಿತ್ತು. ಕೌಸಲ್ಯ ಸುಪ್ರಜಾ ರಾಮ ಹಾಡು ಕೇಳುತ್ತಿತ್ತು. ರವಿಯ ಹೊಂಗಿರಣ ನನಗೆ ಮುತ್ತಿಡಲು ಹಾತೊರೆಯುತ್ತಿತ್ತು. ಅರೆ, ಆದರೆ ನನ್ನ ನಿದ್ರೆ ಕನಸುಗಳನ್ನು ಕರೆದೊಯ್ದುವ ಈ ಗಳಿಗೆಗೆ ನನ್ನ ಮುನಿಸು ಎಂದಿಗೂ ಕೊನೆಯಾಗದೇನೋ.
ಮೆಲ್ಲನೆ ಮುಸುಕೆಳೆದು ಮಲಗಲು ಯತ್ನಿಸಿದೆ. ಸುಪ್ರಭಾತದ ದನಿ ಎಲ್ಲೋ ಕರಗಿ ಹೋಯಿತು. ನನ್ನವನ ಎದೆಬಡಿತದ ಸಂಗೀತ ನಸನಗು ಮೂಡಿಸುತ್ತಿತ್ತು. ದಿಂಬು ಇಲ್ಲ ಎಂದರೆ ಮಲಗೋಕೆ ಆಗಲ್ಲ ಅಂತಿದ್ದೆ. ಇವಾಗ ನೋಡು, ನಾನು ಅಷ್ಟು ಪ್ರೀತಿಯಿಂದ ಆರಿಸಿದ್ದ ದಿಂಬು ಅಲ್ಲಿ ಮೂಲೆಯಲ್ಲಿ ಅಳ್ತಾ ಇದೆ. ಇಂದು ನನ್ನ ಮನಸ್ಸಿನ ಆಕ್ಷೇಪಣೆ ಶುರುವಾಗಿತ್ತು. ಹೇ ಬಾಯ್ ಮುಚ್ಚೋ, ನಿನಗೆ ಹೇಳಿದ್ರೆ ಅರ್ಥ ಆಗಲ್ಲ. ಆಗ ನಾನೊಬ್ಬಳೇ ಮಲಗ್ತಾ ಇದ್ದೆ, ದಿಂಬಿನ ಅವಶ್ಯಕತೆ ಇತ್ತು. ಆದರೆ ಈಗ ನನ್ನವನ ಎದೆಯ ಮೇಲೆ ಗುಬ್ಬಿಯಂತೆ ಮಲಗೋ ಅದೃಷ್ಟ ಇರುವಾಗ ನನಗೆ ದಿಂಬು ಬೇಡ. ಇವನ ತೋಳಲ್ಲಿ ಮಲಗಿ ನಕ್ಷತ್ರಗಳ ಎಣಿಸುತ್ತಾ ಕನಸುಗಳ ಕಟ್ಟು ಸಂತಸ ದಿಂಬಿನಲ್ಲಿ ಸಿಗದು. ಅರ್ಥ ಆಯ್ತಾ? ಇಂದು ನನ್ನ ಮನಸ್ಸಿನ ಗೊಣಗಾಟಕ್ಕೆ ಕೊನೆ ಹಾಡಿದ್ದೆ. ನನ್ನವನ ಬಿಸಿ ಉಸಿರಿಗೆ ನನ್ನ ಮುಂಗುರುಳು ಕಚಗುಳಿ ಇಡುತ್ತಿತ್ತು. ಮೆಲ್ಲನೆ ಒದಿಕೆ ಸರಿಸಿ ನನ್ನ ಅಂಗೈಯನ್ನು ನನ್ನ ಕಂಗಳ ಮುಂದೆ ಹಿಡಿಯಲು ಅದರಲ್ಲಿನ ಮೆಹಂದಿಯ ಕಂಪು ನನ್ನ ಮೂಗದಿ ನಾಚಿಕೆಯ ಕೆಂಪು ಮೂಡಿಸಿತು. ಮನವು ನನ್ನ ಮಾತನ್ನು ಕೇಳದೆ ನಿನ್ನೆಯ ದಿನದ ಚಿತ್ತಾರ ಈ ಕ್ಷಣ ಕಣ್ಣ ಮುಂದೆ ತರುತ್ತಲೇ ಇಹುದು. ನಿದ್ರೆಯ ಕಣ್ಣಲ್ಲಿ ನಾನೆನ್ನೆ ಕಣ್ಣು ಬಿಟ್ಟಾಗ ನನ್ನ ಕೈಗಳ ಈ ರಂಗು ಕಂಡು ಬೆರಗಾಗಿದ್ದೆ. ನನಗೆ ತಿಳಿಯದೆ ನನ್ನ ಕೈಗಳಲ್ಲಿ ಮೂಡಿದ ಈ ಚಿತ್ತಾರ, ಅಂಗೈ ನಡುವಿನಲ್ಲಿ ನನ್ನವನ ಹೆಸರಿನ ಅಕ್ಷರಗಳು, ಮೊಗದಿ ನಗು, ಮನದಿ ಅಚ್ಚರಿ, ಕಂಗಳಲ್ಲಿ ಕಂಬನಿ. ಹುಟ್ಟಿದ ಹಬ್ಬದ ಶುಭಾಶಯಗಳು ಕಂದ. ನನ್ನವ ನನ್ನ ಪಕ್ಕ ಕೂರುತ್ತಾ ನನ್ನ ತಲೆಯ ಸವರುತ್ತಾ ನುಡಿದಿದ್ದರು. ತಕ್ಷಣ ಅವನೆಡೆಗೆ ತಿರುಗಿದೆ. ಅಂಗೈ ಅವರ ಮುಂದೆ ಚಾಚಿ ಇದು ಎಂದೆ. ನನ್ನ ಮುದ್ದು ಕಂದನಿಗೆ ನನ್ನದೊಂದು ಪುಟ್ಟ ಹುಡುಗರೆ ಎಂದರು. ಆದರೆ ಅದೇಗೆ ನನಗೆ ತಿಳಿಯದೆ ಎನ್ನಲು ಜೋರಾಗಿ ನಕ್ಕವರೇ, ಈ ನನ್ನ ಕಂದ ಕುಂಭಕರ್ಣ ವಂಶಜಳು. ಒಮ್ಮೆ ನಿದ್ರೆಯ ಮಡಿಲಲ್ಲಿ ಬಿದ್ದರೆ ಹೇಳುವ ಮಾತೇ ಇಲ್ಲ. ಅದಕ್ಕೆ ನನ್ನ ಕೆಲಸ ಸುಲಭವಾಯಿತು ಎಂದು ರೇಗಿಸಿ ನನ್ನ ಮೂಗನ್ನು ಹಿಂಡಿದರು. ಆದರೆ ಅವರ ಮೊಗದಿ ಆಯಾಸ, ಕೆಂಪಾದ ಕಂಗಳು ಮೊದಲೇ ಕೆಲಸದಲ್ಲಿ ದಣಿದು ಬಂದಿದ್ದ ಅವರ ಇರುಳುಪಾಡನ್ನು ಹೇಳುತ್ತಿತ್ತು. ಯಾಕೋ ಸಂತಸಕ್ಕಿಂತ ಬೇಸರವಾಯಿತು. ನನ್ನ ಮನದ ಗುಣಗಾಟ ಮೊದಲಾಗಿತ್ತು. ನೋಡು ಪಾಪ, ನಿನಗಾಗಿ ಇರುಳೆಲ್ಲ ನಿದ್ದೆ ಇಲ್ಲದೆ ಚಿತ್ತಾರ ಮೂಡಿಸಿದ್ದಾರೆ. ನೀನು ಅವರಿಗಾಗಿ ಏನಾದರೂ ಮಾಡಿರುವೆಯಾ ಎಂದು ನನ್ನೇ ಅಣಕಿಸತೊಡಗಿತ್ತು. ಕಂಗಳಿಂದ ಕಂಬನಿ ನಿರಾಯಾಸವಾಗಿ ಹರಿಯುತ್ತಿತ್ತು. ಅದನ್ನು ಕಂಡವರೇ ನನ್ನ ಕಂಬನಿ ಒರೆಸಿ, ಅರೆ ಏನಾಯ್ತು ಕಂದ, ಈ ಚಿತ್ತಾರ ಸರಿ ಇಲ್ಲವೇ? ನಿನಗೆ ಇಷ್ಟವಾಗಲಿಲ್ಲವೇ ಎಂದರು. ಮರುಮಾತಾಡದೆ ಅವರನ್ನು ತಬ್ಬಿ ಅಳುತ್ತಾ ತುಂಬ ಇಷ್ಟ ಆಯಿತು ಎಂದೆ. ಅವರು ಮೆಲ್ಲನೆ ತಲೆ ಸವರಿ ಹಣೆಗೊಂದು ಹೂ ಮುತ್ತನಿಟ್ಟು, ಈಗ ಬೇಗ ಸಿದ್ಧವಾಗಿ ಬಾ ಎಂದು ಸ್ನಾನದ ಮನೆಗೆ ನನ್ನನ್ನು ದೂಡಿದರು. ಸ್ನಾನ ಮಾಡಿ ಹೊರಬರುವ ವೇಳೆಗೆ ಹೊಸ ಸೀರೆ ನನಗಾಗಿ ಕಾದಿತ್ತು. ಅದಕ್ಕೆ ಸರಿಹೊಂದುವ ಓಲೆ, ಬಳೆ ಎಲ್ಲವೂ ಸಿದ್ಧವಿತ್ತು. ನನ್ನಿಷ್ಟದ ನೀಲಿ ಬಣ್ಣ, ನನ್ನವನ ಮೊಗ ಅದರಲ್ಲಿ ಕಾಣಿಸುತ್ತಿತ್ತು. ಆಗಸದ ವಿಶಾಲತೆಗೆ ಮರುಳಾಗಿ ಆಗಸದ ಹುಚ್ಚು ಬೆಳೆಸಿಕೊಂಡ ನನಗೆ ಸಿಕ್ಕಿರುವ ಇವರ ಹೃದಯ, ಪ್ರೀತಿ, ಆಲೋಚನೆಗಳ ವಿಶಾಲತೆಗೆ ನಾ ಸೋಲುತ್ತಲೇ ಸಾಗಿದೆ. ಆ ವಿಶಾಲತೆಯ ಬಿಂಬದಂತಿರುವ ನೀಲಿ ಸೀರೆ ಈಗ ನನ್ನ ಕೈಯಲ್ಲಿ. ಸಿದ್ಧವಾಗಿ ಕೆಳಗೆ ಬಂದಾಗ ಅಮ್ಮ ಅಪ್ಪ ನನಗಾಗಿ ಕಾದಿದ್ದರು. ನನ್ನ ಮನ ನಗುತ್ತಿತ್ತು. ನಿನ್ನ ಸ್ವಂತ ಅಪ್ಪ ಅಮ್ಮನ ಬಿಟ್ಟರೆ ಬೇರ್ಯಾರೂ ನಿನ್ನ ಪ್ರೀತಿಸಲಾರರು ಎಂದೆ. ಈಗ ಎಂದು ಕೇಳುತ್ತಿತ್ತು. ಹೌದು, ಅದ್ಯಾವಾಗ ಅತ್ತೆ ಮಾವ ನನ್ನ ಅಪ್ಪ ಅಮ್ಮ ಆದರೂ ತಿಳಿಯಲೇ ಇಲ್ಲವಲ್ಲ ಎಂದು ಯೋಚಿಸುತ್ತಾ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದೆ. ದೀಪ ಬೆಳಗಿಸಿ ದೇವರಿಗೆ ಕೈ ಮುಗಿದೆ. ಅಮ್ಮನ ಕೈ ತುತ್ತಿನಲ್ಲಿ ಹೊಟ್ಟೆ ತುಸು ಹೆಚ್ಚು ತುಂಬಿತ್ತು. ಅರೆ ಇವ ಎಲ್ಲಿ ಹೊರಟ ಎಂದು ತಯಾರಾಗುತ್ತಿದ್ದ ನನ್ನವನೆಡೆಗೆ ನೋಟ ಹರಿಸಿದೆ. ಕ್ಷಮಿಸು ಕಂದ, ರಜೆ ಸಿಗಲಿಲ್ಲ, ಕೆಲಸಕ್ಕೆ ಹೊರಡಲೇಬೇಕು. ಆದರೆ ಖಂಡಿತ ಬೇಗ ಬರುವೆ ಎಂದು ಹೊರಟರು. ಛೆ, ಇವತ್ತೊಂದಿನ ರಜೆ ಹಾಕಲಾಗದೆ ಎಂದು ಬೇಸರಿಸುತ್ತಾ ಕುಳಿತೆ. ಮನ, ಇಷ್ಟೆಲ್ಲ ಮಾಡಿರುವುದು ನಿನಗಾಗಿ ಅಲ್ಲವೇ? ಅದಕ್ಕೆ ಸಂತಸಿಸುವುದು ಬಿಟ್ಟು ಬೇಸರಿಸುವೆ ಏಕೆ ಎಂದು ಬೈಯಲು ಶುರು ಮಾಡಿದ್ದು. ಅದು ಸರಿಯೇ ಎಂದು ಸುಮ್ಮನಾದೆ. ಮಧ್ಯಾಹ್ನದ ವೇಳೆಗೆ ಕರೆಗಂಟೆ ಶಬ್ದಕ್ಕೆ ಬಾಗಿಲು ತೆಗೆಯಲು ಸಂತಸಕ್ಕೆ ಮಾತೇ ಹೊರಡಲಿಲ್ಲ. ಅಪ್ಪ ಅಮ್ಮನನ್ನು ಸಂತಸದಿ ಅಪ್ಪಿ ಮುದ್ದಾಡಿದೆ. ಹೇಳದೆ ಕೇಳದೆ ನೀವೇನಿಲ್ಲಿ ಎನ್ನಲು ನಗುತ್ತಾ ಹಿಂದೆ ತಿರುಗಿದರು. ನನ್ನವ ಅಲ್ಲೇ ನಗುತ್ತಾ ನಿಂತಿದ್ದ. ಇನ್ಯಾವ ಪ್ರಶ್ನೆಗಳು ನನಗೆ ಇಲ್ಲಿ ಇರಲಿಲ್ಲ. ನನ್ನವನ ಬಳಿ ಇತ್ತು. ಅವರ ಹಿಂದೆ ಮೆಲ್ಲನೆ ಮೆಟ್ಟಿಲೇರಿ ರೂಮ್ ಸೇರಿದೆ. ಕೆಳಗೆ ಅಪ್ಪಂದಿರ ಅಮ್ಮಂದಿರ ಹರಟೆ ನಗು ಸಾಗಿತ್ತು. ನಾ ಬಂದಿದ್ದು ನೋಡಿ, ಅರೆ ಕಂದ, ಇಲ್ಲೇನು ಮಾಡುತ್ತಿದ್ದೀಯಾ?
ನಿನ್ನ ತಲೆ ತಿನ್ನೋದಕ್ಕೆ ಅಂತ ಅಲ್ಲಿರೋ 4 ಜನರು ಸಾಲರೆ ಎಂದು ರೇಗಿಸಿದರು. ಏನೂ ಮಾತನಾಡದೆ ಅವರನ್ನು ಅಪ್ಪಿದೆ. ತಲೆ ಸವರುತ್ತಾ, ಏನಾಯ್ತು ಕಂದ, ನಿನಗೆ ಇಷ್ಟವಾಗಲಿಲ್ಲವೇ ಎಂದರು. ಮೆಲ್ಲನೆ ಅವರೆಡೆ ನೋಡುತ್ತಾ, ಇದೆಲ್ಲ ಏಕೆ, ಈ ಮೆಹಂದಿ, ಈ ಸೀರೆ, ಅಪ್ಪ ಅಮ್ಮ ಎಲ್ಲ ಎಂದೆ. ಬಾ ಎಂದು ಮಂಚದ ಮೇಲೆ ಅವರೊಡನೆ ನನ್ನ ಕೂರಿಸಿಕೊಂಡರು. ನಿನಗೆ ನೆನಪಿದೆಯಾ ಕಂದ, ಮದುವೆಯಲ್ಲಿ ನಿನ್ನ ಕೈಯ ರಂಗು ನೋಡಿ ನಾ ಹೊಗಳಿದಾಗ ನೀ ಏನು ಹೇಳಿದ್ದೆ ಎಂದು? ನನಗೆ ಚಿತ್ತಾರದ ಹುಚ್ಚು, ಆದರೆ ಬಿಡಿಸಲು ಬರುವುದಿಲ್ಲ. ಈಗ ನಾನು ನಿನ್ನ ಹೆಂಡತಿ ತಾನೆ, ಇನ್ಮೇಲೆ ನನ್ನ ಬದಲು ನೀನೇ ಕಲಿತು ಬಿಡಿಸುವೆಯಾ ಎಂದೆ. ಮೆಹಂದಿ, ಅದು ನಾನು, ಅಷ್ಟೆಲ್ಲ ಆಸೆ ಬೇಡ, ನನ್ನ ಬಿಟ್ಟು ಬಿಡು ಎಂದೆ ನಾನು. ನೀನು ನಕ್ಕು ಸುಮ್ಮನಾದೆ. ಆದರೆ ನೀ ನನ್ನಲ್ಲಿಟ್ಟ ಮೊದಲ ಬೇಡಿಕೆ ಅದು, ಅದನ್ನು ತೀರಿಸಲೇಬೇಕೆನಿಸಿತು. ಅದಕ್ಕೆ ಈ ದಿನವೇ ಹೀಗೆ ಆದರೆ ನಿನ್ನ ಮೊಗದಲ್ಲಿನ ಅಚ್ಚರಿ ಸಂತಸಗಳ ನೋಡಬೇಕೆಂದು. ಆದರೂ ನಿನಗೆ ಧನ್ಯವಾದ, ನಾ ಹಾಕಿ ಅದು ಒಣಗೋವರೆಗೂ ಮಲಗಿದ್ದಕ್ಕೆ ಎಂದು ನಕ್ಕರು. ಮುಂದುವರೆದು, ಇನ್ನು ಈ ಸೀರೆ, ನನ್ನ ಆಸೆ ನಿನ್ನನ್ನು ಹೀಗೆ ನೋಡಬೇಕೆಂದು. ಆಗಸದ ಹುಚ್ಚಿನಲ್ಲಿ ಇರುವವಳು ಆಗಸದ ತುಣುಕಾಗಿ ಕಾಣಬೇಕೆಂದು ಹಿಂದರು. ಮತ್ತೆ ರಜೆ, ಅಪ್ಪ ಅಮ್ಮ ಎಂದೆ. ನನಗಾಗಿ ಈ ತುಣುಕನ್ನು ಕೊಟ್ಟವರೇ ಈ ತುಣುಕಿನ ಜನ್ಮದಿನದಂದು ಅವರೇ ಇಲ್ಲದೆ ಮಾಡುವ ಅರ್ಥವಾದರೂ ಏನು? ಅವರಿಲ್ಲದೆ ನಿನ್ನ ಮೊಗದ ನಗುವು ಪೂರ್ತಿಯಾಗಬಲ್ಲದೇನೋ ಎಂದರು. ಗಟ್ಟಿಯಾಗಿ ಅವರನ್ನು ಅಪ್ಪಿದೆ. ಸರಿ, ನೀವೊರಡು, ಅಲ್ಲಿ ಎಲ್ಲರೂ ನಿನ್ನನ್ನು ಕಾಯುತ್ತಿದ್ದಾರೆ ಎಂದರು. ಅವರ ಕೈ ಹಿಡಿದು ಜಗ್ಗುತ್ತಾ, ಮತ್ತೆ ನಿನ್ನ ಕೆಲಸ, ರಜೆ ಎಂದೆ. ಕಂದ, ಸುಮ್ಮನೆ ಹೇಳಿದೆ. ನಾವಿಬ್ಬರು ಜೊತೆಯಾಗಿ ಆಚರಿಸುವ ಈ ಮೊದಲ ಹುಟ್ಟು ಹಬ್ಬದಂದು ನಿನ್ನೊಡನೆ ಇರಬೇಕೆಂದೇ ನಾನೆನ್ನೆಯೇ ಎಲ್ಲ ಕೆಲಸ ಮುಗಿಸಿ ಬಂದೆ. ಅದಕ್ಕೆ ರಾತ್ರಿ ತಡವಾಯಿತು ಎಂದರು. ಆದರೂ ನೋಡಿ, 3 ಗಂಟೆಗಳ ಹೊತ್ತು ನೀವು ನನ್ನೊಡನೆ ಇರಲಿಲ್ಲ ಎಂದು ಮುಖ ಊದಿಸಿ ಅವರ ಕೈಯನ್ನೊಮ್ಮೆ ಚೂಟಿದೆ. ಲೇ ಕಂದ, ಎಲ್ಲ ನೀನೇ ಹೇಳಿ ಈಗ ಮುಖ ಊದಿಸಿದ್ರೆ ನಾನೇನು ಮಾಡಲಿ ಎಂದರು. ನಾನೇನು ಹೇಳಿದೆ ಎಂದೆ. ನೀನಿಲ್ಲಿಗೆ ಬಂದಾಗ ನಾನು ಮಗನಾಗಿದ್ರೆ ಅಪ್ಪ ಅಮ್ಮ ಹೀಗೆ ಒಂಟಿಯಾಗಿ ಓಡಾಡುವ ಹಾಗೆ ಆಗ್ತಿರ್ಲಿಲ್ಲ ಅಂತ. ಅದಕ್ಕೆ ಮಗನಾಗಿ ನಾ ಇರೋವಾಗ ಅವರೇಕೆ ಒಬ್ಬರೇ ಬರಬೇಕು ಅಂತ ನಾ ಹೋಗಿದ್ದೆ ಎಂದರು. ಅವರನ್ನು ಅಪ್ಪಿ ಹಿಡಿದು ಅಳುತ್ತಾ, ನಾನು ನಿಮಗೆ ಏನು ಮಾಡಿದ್ದೆ ಎಂದು ನೀವು ನನಗಾಗಿ ಇಷ್ಟೆಲ್ಲ ಮಾಡುತ್ತೀರಿ ಎಂದು ಬಿಕ್ಕಿದೆ. ಅವರು ನಕ್ಕವರೇ, ಕಂದ, ನೀ ಈ ಮನೆ ಮಗಳಾದೆ, ದಣಿದು ಬಂದಾಗ ನನ್ನ ಮಡಿಲಾದೆ, ಅಪ್ಪ ಅಮ್ಮನಿಗೆ ಮಗಳಂತೆ ಜೊತೆಯಾದೆ, ನನ್ನ ಒಳ್ಳೆ ಗೆಳತಿಯಾದೆ, ಇನ್ನೇನು ಬೇಕು? ಆದರೆ ಒಮ್ಮೊಮ್ಮೆ ಹೀಗೆ ಪುಟ್ಟ ಮಗುವಿನಂತೆ ಹಠ ಮಾಡಿ ನನ್ನನ್ನು ಇನ್ನೂ ಕರಗಿಸಿ ಬಿಡುವೆ, ನಿನ್ನ ಮುಗ್ಧತೆಯಲ್ಲಿ ನನ್ನ ಸೆಳೆದು ಬಿಡುವೆ. ಅದಕ್ಕೆ ಈ ಪುಟ್ಟ ಕಂದನಿಗೊಂದು ಮುದ್ದು ಗೊಂಬೆ ಎಂದು ಮಂಚದ ಕೆಳಗಿನಿಂದ ಗೊಂಬೆಯೊಂದನ್ನು ನನ್ನ ಮುಂದೆ ಹಿಡಿದರು. ಅದನ್ನು ಅಷ್ಟೇ ಆತುರ ಸಂತಸಗಳಿಂದ ಬಾಚಿ ಹಪ್ಪಿ, ಮತ್ತೆ ಇದು ಎಂದೆ. ಅದು ನಿನಗೆ, ನಿನ್ನ ಆಸೆಗಳ ಪೂರೈಸುವ ಆಸೆ ನನಗೆ, ನೀನಿನ್ನೂ ಮಗು ಎಂದು ಮತ್ತೆ ಖಾತ್ರಿಯಾಯಿತು ಎಂದು ನಕ್ಕರು. ಪ್ರೀತಿಯಿಂದ ಚಿವುಟಿ, ಎಂದೋ ನಿಮ್ಮ ಆಸೆಗಳೇ ನನ್ನ ಆಸೆಗಳಾದವು ಎಂದೆ. ಆದರೆ ಈಗ ನಿನ್ನ ಆಸೆಗಳು ನನ್ನವಾಗಿವೆಯಲ್ಲ ಎಂದು ಮೂಗು ಹಿಂಡಿ, ನಡೆ ಕೆಳಗೆ, ಎಲ್ಲರೂ ನಿನ್ನ ದಾರಿ ಕಾಯುತ್ತಿರುವರು, ನಾನು ಬರುವೆ ಎಂದರು. ಎಲ್ಲರ ಪ್ರೀತಿಯಲ್ಲಿ, ಎಲ್ಲರ ಕೈತುತ್ತಿನಲ್ಲಿ ಹಕ್ಕಿಯಂತೆ ಹಾರಾಡಿದೆ. ഇരുಳಲ್ಲಿ, ಬಾ ನನ್ನ ತೋಳಲ್ಲಿ ಮಲಗಿ ನಿನ್ನ ತಾರೆಗಳ ಎಣಿಸೋಣ ಎಂದರು. ಬೇಡ, ಇವತ್ತಿಗೆ ಇಷ್ಟು ಸಾಕು, ನಿಮ್ಮ ಮೊಗದಲ್ಲಿರೋ ಆಯಾಸ ಸಾಕು, ಮಲ್ಗೋಣ. ಇನ್ನೂ ಅದೆಷ್ಟೋ ಇರುಳುಗಳುಂಟು ನಮ್ಮ ಪಾಲಿಗೆ, ಆಗೆಲ್ಲ ನೀವು ಬೇಡವೆಂದರೂ ಎಳೆದೊಯ್ಯುವೆ, ಈಗ ಮಲಗಿ ಎಂದು ಬಲವಂತದಿಂದ ಮಲಗಿಸಿ ಅವರ ಎದೆಯ ಜೋಗುಳದಲ್ಲಿ ನಿದರೆಯ ಅಪ್ಪಿದೆ. ಈಗ ಈ ರವಿಯೊಡನೆ ಅದು ನೆನಪಿನ ಪುಟವಾಗಿ ನನ್ನ ಬಳಿ ಬಂದಿದೆ. ನನ್ನವನಿಗೆ ಎಚ್ಚರವಾದಂತಾಯಿತು. ಮಿಸುಕಾಡತೊಡಗಿದ. ಅರೆ, ಇಷ್ಟು ಬೇಗ ಬೇಡ, ಇನ್ನೂ ಸ್ವಲ್ಪ ಹೊತ್ತು ಹೀಗೆ ಇರಬೇಕೆಂದು ಸರಿಸಿದ ಮುಸುಕು ಮತ್ತೆ ಇಳಿದು ಗಾಢ ನಿದ್ರೆಯಲ್ಲಿರುವಂತೆ ಅವರನ್ನು ಮತ್ತೆ ಅಪ್ಪಿ ಮಲಗಿದೆ. ನಿನ್ನೊಡನೆಯ ಈ ಮೊದಲ ಹುಟ್ಟು ಹಬ್ಬವನ್ನು ನಾನೆಂದೂ ಮರೆಯಲಾರೆ ಎಂದು ಮನ ಮತ್ತೆ ಆಡತೊಡಗಿತ್ತು. ಕಾದ ಈ ಭೂಮಿಯ ಒಡಲ ತಣಿಸುತ್ತಿತ್ತು ವರುಣನ ನರ್ತನ. ತುಂತರಿನ ನಾದವು ಮನದ ನೆನಪುಗಳಿಗೆ ಬೆಸೆದ ಕೊಂಡಿಯೇನು. ತುಂತರಿನೊಂದಿಗೆ ಹರಿದು ಬರುವುದು ನೆನಪುಗಳ ರಾಶಿಯು. ನನ್ನ ಮನವಂತೂ ಇಂದು ಬೆಳಗ್ಗಿನಿಂದ ನನ್ನ ಮೆದುಳಿನ ಮೂಲೆ ಮೂಲೆಯಲ್ಲೂ ಅಡಗಿರುವ ನೆನಪುಗಳ ಹೆಕ್ಕಿ ತರುತ್ತಲೇ ಇದೆ. ಯಾಕೋ ತಿಳಿಯೇ. ನಾನೆಷ್ಟು ಬೈದರೂ ಸುಮ್ಮನಾಗದು.
ಕೈಗಳಲ್ಲಿ ಕಾಗದದ ದೋಣಿ ಮೂಡುತ್ತಿತ್ತು. ಮನವು ನೆನಪುಗಳಲ್ಲಿ ತೇಲುತ್ತಿತ್ತು. ಮನೆಯ ಮುಂದೆ ತೊರೆಯಂತೆ ಹರಿಯುವ ನೀರಲ್ಲಿ ತೇಲಿಬಿಟ್ಟ ಲೆಕ್ಕವಿಲ್ಲದಷ್ಟು ದೋಣಿಗಳಲ್ಲಿ ಮನದ ಪಯಣ ಸಾಗಿತ್ತು. ಇಂದು ಇನ್ಯಾವುದೋ ಮನೆಯ ತಾರಸಿಯಲ್ಲಿ ಜೋಕಾಳಿಯಲ್ಲಿ ಕುಳಿತು ನೆನಪುಗಳ ಜೋಕಾಳಿಯಲ್ಲಿ ಚೀಕುತ್ತಾ ಇರುವೆ. ಅದೇ ಆಕಾಶ, ಅದೇ ಮಳೆ, ಆದರೂ ಅದು ಇದೆಲ್ಲ ಅನ್ನೋ ಭಾವ. ಮೆಲ್ಲನೆ ಗಿಟಾರ್ ಸದ್ದು ತುಂತರೊಡನೆ ಬೆರೆತಂತೆ ಭಾಸವಾಯಿತು. ಹಿಂದೆ ತಿರುಗಿ ನೋಡಿದೆ. ಏನೋ ಯಾರೂ ಇರಲಿಲ್ಲ. ಭ್ರಮೆ ಏನೋ ಎಂದೆನಿಸಿ ಸುಮ್ಮನಾದೆ. ಮತ್ತೆರಡು ನಿಮಿಷದಲ್ಲಿ ಮತ್ತೆ ಕೇಳಿಸಲಾರಂಭವಾಯಿತು. ಜೊತೆಗೆ ಹಾಡು. ನೆನಪುಗಳು ಎಷ್ಟೊಂದು ಮಧುರ, ತರವವು ಎಷ್ಟೊಂದು ಆನಂದ. ನನ್ನವನ ದನಿಯನ್ನು ಗುರುತಿಸಲಾರೆನೆ. ಆದರೆ ಈ ಹಾಡು, ಅರೆ, ನಾನಂದು ಶಾಲೆಯಲ್ಲಿ ಇರಬೇಕಾದರೆ ಗೀಚಿದ ಪದ್ಯವಲ್ಲವೇ ಇದು ಎಂದು ಆತುರದಿಂದ ತಿರುಗಿದೆ. ಅವ ಮೆಲ್ಲನೆ ನುಡಿಸುತ್ತಾ ಹಾಡೋ ಪದ್ಯವೋ ಹಾಡುತ್ತಿದ್ದ. ಅವರ ಮೊಗದ ಕಿರುನಗೆಯ ಕಾಣುತ್ತಲೇ ನನಗೆ ತಿಳಿಯದೆ ಮೂಡುವುದು ನನ್ನ ಮೊಗದಿ ಒಂದು ಕಿರುನಗೆ. ನುಡಿಸುತ್ತಲೇ ಬಂದು ನನ್ನ ಪಕ್ಕ ಕೂತು ಅವ ಹಾಡು ಮುಂದುವರಿಸಿದ. ಇನ್ನೇನು ಬೇಕು ಈ ಮನಕ್ಕೆ? ನೆನಪುಗಳ ಬೀಗಿಯಲ್ಲಿ ಬೇಯುತ್ತಿರುವ ಮನಕ್ಕೆ ನನ್ನವನ ಸಾಮೀಪ್ಯ ನೀರೆರೆದ ಹಾಗೆ ಆಗಿ ಹುಚ್ಚೆದ್ದು ಕುಣಿಯತೊಡಗಿತ್ತು. ನೆನಪುಗಳ ಮರೆತು ಆ ಗಳಿಗೆಯ ಸವಿಯುತ್ತಾ ಅದನ್ನು ನೆನಪುಗಳ ಪುಟಗಳಲ್ಲಿ ಭದ್ರವಾಗಿಸಿತೊಡಗಿದ್ದೆ. ಆದರೂ ಯಾಕೋ ಆ ಕ್ಷಣ ಅಮ್ಮನ ಮಡಿಲಲ್ಲಿ ಮಗುವಾಗಿ ಇರಬೇಕೆನಿಸಿತ್ತು. ಅಮ್ಮನ ಕಾಳಜಿ ತೋರೋ ನನ್ನವನ ಮಡಿಲಲ್ಲಿ ತಲೆ ಇರಿಸಿದೆ. ಅವರ ಹಾಡಿನೊಂದಿಗೆ ತುಂತುರು ಸಹ ಮುಗಿದಿತ್ತು. ಚಳಿಗಾಳಿಗೆ ಹಾಡುತ್ತಿದ್ದ ನನ್ನ ಮುಂಗುರುಗಳೊಡನೆ ಹಾಡಲು ಶುರು ಮಾಡಿದರು. ನಾ ಹಾಗೆ ಮಲಗಿ ಇನ್ನೊಂದು ಹಾಡು ಹಿಂದೆ. ಆಗ ಸರಿ, ಯಾವುದು ಹಿಂದರು? ನಿಮಗೆ ತುಂಬ ಇಷ್ಟವಾದ ಹಾಡು ಹಾಡಿ ಹಿಂದೆ. ಏಕೆಂದರೆ ಹುಚ್ಚೆದ್ದಿದ್ದ ನನ್ನ ಮನ ಮೂಗು ತೂರಿಸಲು ಶುರು ಮಾಡಿತ್ತು. ನೆನಪಿದೆಯೇ ನಿನಗೆ? ಅಂದು ಎಲ್ಲೋ ಓದಿದ್ದೆ, ಒಬ್ಬ ವ್ಯಕ್ತಿಗೆ ಯಾವ ರೀತಿಯ ಹಾಡುಗಳು ಇಷ್ಟ ಎಂದು ತಿಳಿದರೆ ಅವರ ಮನದೊಳಗೆ ಇಣುಕಿದಂತೆ ಎಂದು. ಇದು ಒಳ್ಳೆಯ ಸಮಯ ಎಂದು. ನಾನು ಏಕೋ ಇಂದು ನನ್ನ ಮನದ ಮಾತಿಗೆ ಒಪ್ಪಿದೆ. ಎದುರಾಡದೆ ನಕ್ಕವರೇ ಸ್ವಲ್ಪ ಆಲೋಚಿಸಿ ಹಿಂದಿಯಾದರೂ ನಡೆಯುತ್ತದೆಯೇ ಎಂದರು. ನಾ ಒಪ್ಪಿಗೆ ನೀಡಲು ಹೇ ರಾತೆ ಹೇ ಮೌಸಮ್ ಹಾಡಲು ಶುರು ಮಾಡಿದರು. ಅರೆ, ಆ ಕ್ಷಣಕ್ಕೆ ನನ್ನ ಮನದಿ ಓಡಿದ ಅದೇ ಹಾಡು ಅವರ ಬಾಯಲ್ಲಿ. ಅವರ ಹಾಡಲ್ಲಿ ಕಳೆದು ಹೋಗಿದ್ದೆ. ಅವರ ಹಾಡಿನಲ್ಲಿ, ಅವರ ನಗುವಲ್ಲಿ ಸದಾ ಕಳೆದು ಹೋಗುವವಳು ನಾನು. ಅವರ ಹಾಡು ಮುಗಿಯುತ್ತಲೇ ಅವರ ಕೆನ್ನೆಗೆ ಒಂದು ಪ್ರೀತಿಯ ಮುದ್ರೆಯನ್ನು ನೀಡಿ ಮಳೆಯತ್ತ ಮೊಗ ತಿರುವಿದೆ. ಅವನನ್ನ ಅಚಾನಕ್ಕಾದ ವರ್ತನೆಗೆ ಕ್ಷಣ ತಬ್ಬಿಬ್ಬಾಗಿ ನಂತರ ಸಂತಸದಿಂದಲೇ ನನ್ನ ಅಪ್ಪಿದರು. ಇದೇ ಮೊದಲ ಬಾರಿಗೆ ಅವ ಕಾಡದೆ ಬೇಡದೆ ಅವರಿಗೆ ನಾ ನೀಡಿದ್ದ ಸಂತಸ ಅವರ ಮೊಗದಲ್ಲಿತ್ತು. ನಾ ಅವರ ಭುಜಕ್ಕೆ ಹೊರಗಿದೆ. ಅವರ ಗಿಟಾರ್ ನಮ್ಮಿಬ್ಬರ ತೊಡೆಗಳ ಮೇಲೆ ಮಲಗಿತ್ತು ಮೌನದಲ್ಲಿ. ಈ ಉಡುಗೊರೆ ಈತಕ್ಕೋ ಎಂದರು. ಅಂದು ಎಂದೂ ಇದೇ ರೀತಿ ನೆನಪಿನ ಬೀಗಿಯಲ್ಲಿ ಬೇಯುತ್ತಿದ್ದಾಗ ಯಾವುದೋ ಪುಸ್ತಕದಲ್ಲಿ ಗೀಚಿದ್ದ ಬರಹಕ್ಕೆ ದನಿಯಾಗಿದ್ದಕ್ಕೆ ಹಿಂದೆ. ನಕ್ಕವರೇ, ಅದು ಹೀಗೆ ನಿನ್ನ ಪುಸ್ತಕ ತಿರುವಿ ಹಾಕಿದಾಗ ಕಂಡಿದ್ದೆ. ಇಷ್ಟವಾಗಿತ್ತು. ಇಂದು ನಿನ್ನ ಮನಸ್ಥಿತಿಗೆ ಇದೇ ಸರಿ ಎನಿಸಿತ್ತು ಎಂದರು. ನಾನು ಅಚ್ಚರಿಯಿಂದ ಅವರೆಡೆಗೆ ನೋಡುತ್ತಾ, ರೀ, ನಿಮಗೆ ಹೇಗೆ ತಿಳಿಯಿತು ನೆನಪುಗಳು ನನ್ನ ಕಾಡಿವೆ ಅಂತ ಎಂದು ಉತ್ತರ ತಿಳಿಯುವ ಕಾತರತೆಯಲ್ಲಿ ಪ್ರಶ್ನಿಸಿದೆ. ಜೋರಾಗಿ ನಕ್ಕವರೇ ನನ್ನ ತಲೆಗೊಂದು ಮೆಲ್ಲನೆ ಮುಟಕಿ, ಅರೆ ಬುದ್ದು, ನಿನ್ನ ಕೈಗಳಲ್ಲಿ ನೋಡು, ಮಕ್ಕಳ ಹಾಗೆ ದೋಣಿ ಮಾಡುತ್ತಾ ಕೂತಿದ್ದರೆ ಅರ್ಥವಾಗದೆ ಎಂದು ಇನ್ನೂ ಜೋರಾಗಿ ನಕ್ಕರು. ನನ್ನ ಮನ, ಅರೆ ನಿನಗೆ ಅಷ್ಟು ಬುದ್ಧಿ ಇಲ್ಲವೇ? ಎಲ್ಲ ಕೆಲಸವೂ ನನಗೆ ಬಿಟ್ಟು ನಿನ್ನ ಬುದ್ಧಿಯಲ್ಲಿ ನಿದ್ದೆ ಹೋಗಿದೆಯೋ ಎಂದು ಗುಣಗುತ್ತಿತ್ತು. ನಾ ಸುಮ್ಮನೆ ಹಣೆ ಚಚ್ಚಿಕೊಂಡು ನಾಚಿಕೆಯಿಂದ ತಲೆ ತಗ್ಗಿಸಿದೆ. ನಂತರ ಅವರೇ, ಅದೇನು ಕಂದ, ಇಂದು ತಮಗೆ ಇಷ್ಟೊಂದು ನೆನಪುಗಳ ಹಾವಳಿ ಎಂದರು. ನಾ ಮುಖ ಊದಿಸಿ, ಮತ್ತೆ ಅಪ್ಪ ಅಮ್ಮ ಮಲಗಿದ್ರು. ನೀವು ಕಂಪ್ಯೂಟರ್ ಮುಂದೆ ಕುಟ್ಟುತ್ತಾ ಕೂತರೆ ಸಮಯನೇ ಗೊತ್ತಾಗೋದಿಲ್ಲ. ನಾನೇನು ಮಾಡಲಿ ಒಬ್ಬಳೇ ಎಂದೆ. ನನ್ನ ತಲೆ ಸೆವರುತ್ತಾ, ಸಾರಿ ಕಣೋ, ಕೆಲಸ ಜಾಸ್ತಿ ಇತ್ತು. ಇಲ್ಲ, ಯಾವಾಗೂ ನನ್ನ ವಾರಾಂತ್ಯ ತಮ್ಮದೇ ತಾನೇ ಎಂದರು. ನಾನು ಅವರ ಕೈ ಬೆರಳುಗಳಲ್ಲಿ ಆಡುತ್ತಾ, ಅದು ನನಗೂ ಗೊತ್ತು, ಬೇಸರವಿಲ್ಲ. ಆದರೆ ಒಂಟಿಯಾಗಿದ್ದದ್ದು ಕಂಡು ನೆನಪುಗಳು ಮುತ್ತಿಗೆ ಹಾಕಿದವು ಅಷ್ಟೇ ಎಂದು ಹೇಳಿದೆ. ತಲೆ ಸವರುತ್ತಿದ್ದವರು ಕೆನ್ನೆ ಹಿಂಡಿ, ಅಲ್ಲ, ಬೇಸರ ಇಲ್ಲ ಅನ್ನೋದನ್ನು ಮುಖ ಊದಿಸಿ ಹೇಳುವ ಪರಿ ಯಾವುದು ಎಂದರು. ಅದು ನನ್ನದೇ ಎಂದು ಅವರ ಕೆನ್ನೆ ಇನ್ನೂ ಜೋರಾಗಿ ಹಿಂಡಿದೆ. ಅದ್ ಸರಿ,
ತಾವಲ್ಲಿ ಕುಟ್ಟುತ್ತಾ ಕೂತರೆ ಜಗದ ಪರವೇ ಮರೆಯುವವರು ಇಂದು ಅದೇಗೆ ನನ್ನನ್ನು ಆರಿಸಿ ಇಲ್ಲಿ ತನಕ ಬಂದಿದ್ದು ಎಂದೆ. ಹೌದು, ಪ್ರಪಂಚವನ್ನು ಮರೆಯಬಹುದು, ಆದರೆ ನಿನ್ನ ಈ ಕಾಲ್ಗೆಜ್ಜೆ ಶಬ್ದ ಅಲ್ಲ. ಆಗಲೇ ಬರಬೇಕೆಂದುಕೊಂಡೆ, ಆದರೆ ಕೆಲಸ ಮುಗಿಸಿ ಬರುವುದು ಇಷ್ಟು ಹೊತ್ತಾಯಿತು ಎಂದರು. ಕೆಲಸವೇ ನಿಮಗೆ ಮುಖ್ಯವಲ್ಲ, ಇಲ್ಲೇಕೆ ಬರಬೇಕೆನಿಸಿತ್ತು ಎನ್ನಲು, ಅದು ನಿನಗೂ ಮಳೆಗೂ ಅವಿನಾಭಾವ ಸಂಬಂಧ ಅಲ್ಲವೇ? ಅಂದು ಅಲ್ಲಿ ನನ್ನ ಮೇಲೆ ಛತ್ರಿ ಕುಕ್ಕಿದ ಹಾಗೆಯೇ ಇಲ್ಲಿ ಏನಾದರೂ ಆದರೆ ಯಾಕೆ ಬಂತು? ಅದಕ್ಕೆ ಮೊದಲೇ ಬಂದೆ ಎಂದು ಹಲ್ಲುಗಿಂಜಿದರು. ನನಗೆ ಎಲ್ಲಿಲ್ಲದ ಸಿಟ್ಟು ಬಂತು. ಪಟಪಟ ಎಂದು ಅವರನ್ನು ಹೊಡೆಯುತ್ತಾ ಅಲ್ಲಿ ಭಯಂಕರ ಗುಡುಗು ಬಂದಿದ್ದಕ್ಕೆ ಹೆದರಿದ್ದು ಅಷ್ಟೇ. ಈ ತುಂತುರು ಮಳೆಗೆಲ್ಲ ನಾನು ಹೆದರೋದಿಲ್ಲ ಗೊತ್ತಾ ಎಂದು ಮುಖ ಊದಿಸಿ ಕೂತೆ. ನಕ್ಕವರೇ ಮತ್ತೆ ಹಾಡಿನ ಮೋಡಿ ಶುರು ಮಾಡಿದರು. ಅವರ ದನಿಗೆ ಕರಗದೆ ಕೂರಲಾರೆ. ನನ್ನ ಮನ ಮತ್ತೆ ಶುರು ಮಾಡಿತ್ತು. ಅದೆಷ್ಟೋ ವರ್ಷಗಳ ಹಿಂದೆ ಹೇಳಿದ್ದೆಯಲ್ಲ, ಮುಂದೊಂದು ದಿನ ತಾರಸಿಯಲ್ಲಿ ನಿನ್ನವನ ಹಾಡಿನ ಮೋಡಿಯಲ್ಲಿ ಕಳೆದು ಹೋಗಬೇಕೆಂದು. ಇಂದು ಹಾಗೆ ಆಗಿಲ್ಲವೇ? ನಿನ್ನ ಗೆಳೆಯ ತುಂತುರು ಸಹ ಜೊತೆಯಾಗಿದ್ದಾನೆ, ಇನ್ನೇಕೆ ಮುನಿಸು ಎಂದು. ಅವನ ಮಡಿಲಲ್ಲಿ ಮತ್ತೆ ಮಗುವಾದೆ. ಹಾಡು ಮುಗಿಸಿದವರೇ, ಅಬ್ಬಾ, ನನ್ನ ಈ ಕಂದನನ್ನು ಕರಗಿಸುವುದು ಎಷ್ಟೊಂದು ಸುಲಭ ಎಂದು ನಕ್ಕಿದ್ದರು. ಯಾಕೋ ಈ ಬಾರಿ ಕೋಪ ಬರಲಿಲ್ಲ. ಸುಮ್ಮನೆ ಹಾಗೆ ಮಲಗಿದ್ದೆ. ಅವ ನನ್ನ ತಲೆ ಸವರುತ್ತಲೇ ನನ್ನ ಮುಂಗುರುಗಳ ಜೊತೆ ಆಡುತ್ತಿದ್ದರು. ಮತ್ತೊಂದು ಹಾಡು ಇಂದು ಮೆಲ್ಲಗೆ ಉಸಿರಿದೆ. ತಲೆ ಸವರುವುದನ್ನು ನಿಲ್ಲಿಸಿ ಏನಂದೆ ಎಂದರು. ಮತ್ತೊಂದು ಹಾಡು ಹಿಂದೆ. ಇಲ್ಲ, ಈ ಕಂದನನ್ನು ಕರಗಿಸುವುದು ಸುಲಭವಲ್ಲ. ಆಗಲೇ 3 ಹಾಡಾಯಿತು, ಈಗ ಮತ್ತೊಂದು. ನನ್ನ ಬಗ್ಗೆಯೂ ಯೋಚಿಸು ಕಂದ ಎಂದರು. ಆದರೆ ನಾ ಏನು ಮಾಡಲಿ? ನಿಮ್ಮ ಹಾಡನ್ನು ಕೇಳುತ್ತಲೇ ಇರಬೇಕು ಎನಿಸುತ್ತದೆ ಎಂದೆ. ನಕ್ಕವರೇ, ಇಷ್ಟವಾಗಿದ್ದೇ ಕಷ್ಟವಾಯಿತು ಎಂದರು. ಸರಿ, ಹಾಡು ಬೇಡ, ಏನು ಬೇಡ, ನಾಳೆಯೇ ಕೇಳುವೆ. ಆದರೆ ನನ್ನೊಡನೆ ಈಗ ದೋಣಿಗಳ ಮಾಡಿ ಬನ್ನಿ ಎಂದೆ. ಅವ ಏನು ಎಂದು ಕೇಳುವ ಮೊದಲೇ ಕಾಗದಗಳು ಅವರ ಕೈಯಲ್ಲಿದ್ದವು. ನಾ ಬೇಗನೆ ನನ್ನ ದೋಣಿಗಳ ಮಾಡತೊಡಗಿದೆ. ನನ್ನನ್ನೇ ದಿಟ್ಟಿಸುತ್ತಾ ನಗುತ್ತಿದ್ದ ನನ್ನವ. ಬೇಗ ಬೇಗ ಮಾಡದಿದ್ದರೆ ಮತ್ತೊಂದು ಹಾಡು ಎಂದೆ. ತುಂತರಿನ ಮಳೆಯು ನೀರಿನ ಸೆಳೆ ಸೃಷ್ಟಿಸುವುದು. ಹನಿ ಹನಿ ಸೇರಿದರೆ ಹಳ್ಳ, ಹಾಗೆ ಅಲ್ಲವೇ? ಸಣ್ಣ ಪುಟ್ಟ ಖುಷಿಗಳು ಮನದಲ್ಲಿ ಭದ್ರವಾಗುವುದು, ಸಂಬಂಧಗಳನ್ನು ಗಟ್ಟಿಗೊಳಿಸುವುದು ಎಂದು ಯೋಚಿಸುವ ವೇಳೆಗೆ ದೋಣಿಗಳು ಸಿದ್ಧವಾಗಿದ್ದವು. ನಾವು ಮಾಡಿದ ದೋಣಿಗಳನ್ನು ಮಳೆಯಲ್ಲಿ ತೇಲಿಬಿಟ್ಟವು. ಮಳೆಯಲ್ಲಿ ನೆನೆಯುತ್ತಾ ದೋಣಿಗಳನ್ನು ನೋಡುವುದು ಎಷ್ಟು ಸಂತಸ! ನಾನೆಲ್ಲಿರುವೆನೆಂದು ಮರೆತು ಚಪ್ಪಾಳೆ ತಟ್ಟಿ ಕುಣಿಯುತ್ತಿದ್ದೆ. ನನ್ನವ ಕೂಡ ನನ್ನ ಜೊತೆಯಾದ. ಅಂದು ನನಗೆ ಗೆಳೆಯರಿರಲಿಲ್ಲ. ನನ್ನ ಒಂಟಿ ದೋಣಿಗಳು ಸಾಗುವುದು ಕಂಡು ಹೀಗೆ ಚಪ್ಪಾಳೆ ಹೊಡೆದು ಕುಣಿಯುತ್ತಿದ್ದೆ. ಇಂದು ನನ್ನ ದೋಣಿಗೆ ನನ್ನವನ ದೋಣಿ ಜೊತೆಯಾಗಿದೆ. ನನಗೆ ನನ್ನವನ ಜೊತೆ ಇದೆ. ಮಳೆಯು ನನ್ನೊಡನೆ ಹೆಜ್ಜೆ ಹಾಕಿದೆ. ನಗುವಿನ ಸದ್ದಿನ ಕಡೆಗೆ ತಿರುಗಿದೆ. ಅರೆ, ಅಪ್ಪ ಅಮ್ಮ ನಿಂತಿದ್ದರು. ನನ್ನ ಈ ನಗು ಕೇಕೆಗೆ ಅವರ ನಿದ್ರೆಯೇ ಮಾಯವಾಗಿದೆ. ಅದೂ ಅಲ್ಲದೆ ನನ್ನ ಮಕ್ಕಳಾಟವನ್ನೆಲ್ಲ ಕಂಡರೆ ಎಂದು ನಾಚಿಕೆಯಾಯಿತು. ನನ್ನವನೆಡೆಗೆ ದೃಷ್ಟಿ ಬೀರಿದೆ. ಅವ ಕೂಡ ನನ್ನ ಕಂಡು ನಗುತ್ತಿದ್ದ. ನನ್ನೊಡನೆ ಅವ ಕೂಡ ಪೂರ್ತಿ ನೆನೆದಿದ್ದ. ನಾಚಿಕೆಯಿಂದ ಅವರ ಎದೆಗೂಡಲ್ಲಿ ಮುಖ ಹುದುಗಿಸಿದೆ. ಅವ ತಲೆ ಸವರುತ್ತಾ, ನೀ ನನ್ನ ಮುದ್ದಿನ ಪಾಪು ಎಂದಿದ್ದ. ನಾನು ಮತ್ತೊಮ್ಮೆ ನನ್ನ ಬಾಲ್ಯವನ್ನು ಬದುಕಬೇಕು, ಆದರೆ ಈ ಬಾರಿ ನಿನ್ನೊಡನೆ ಎಂದು ಮನ ಮತ್ತೆ ಹಾಡಿತ್ತು. ನನ್ನವನ ತನೆಯ ಬೇಡಿತ್ತು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.